faculty is MSc, MPhil, B.Ed, PhD, all these degrees he is awarded. Such a wonderful faculty we have here with us. On behalf of the college, on behalf of the audience, and personally, I would like to extend a hearty welcome for him. And today we have with us on dais our beloved academic coordinator Krishna Goda sir. For him also, on behalf of all of the students, audience and the college, and personally, I would like to extend hearty welcome for him. Also for our favorable faculty fraternities, and also for the students, wonderful students. You are all science graduates, and in future you will also be inspired by sir, and you will also try to become one of like him in future. I personally welcome you all for this occasion. Hope you are going to enjoy and learn a lot, and in future you would also become one of them, one of the inspiring personalities in the world. Okay, thank you very much. Jai Shri Guru. ಉಪಸ್ಥಿತರಿರುವ ಗಣ್ಯರನ್ನು ಹಾಗೂ ವೇದಿಕೆಗೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರನ್ನು ಸ್ವಾಗತಿಸಿದಂತಹ ಮಂಜುನಾಥ್ ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಮುಂದಿನ ಉಪನ್ಯಾಸ ಕಾರ್ಯಕ್ರಮವನ್ನು ಸಂತೋಷ್ ಸರ್ ಅವರು ನಡೆಸಿಕೊಡಲಿದ್ದಾರೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಬೇಕಾಗಿ ವಿನಂತಿ. Tomorrow we have the National Science Day. ಆದರೆ ನಾಳೆ ಸೆಕೆಂಡ್ PUC ಎಕ್ಸಾಮ್ ಶುರು ಆಗ್ತಾ ಇರೋದ್ರಿಂದ ಎಲ್ಲರೂ ತುಂಬ ಬಿಸಿ. ಅದರಿಂದ ಅದನ್ನು ಪ್ರಿಪೇರ್ ಮಾಡಿಕೊಂಡು ಇವತ್ತಿನ ನಾವು ಕೂಡ ಎಕ್ಸಾಮ್ ಡ್ಯೂಟಿ ಬಿಸಿ, ಹಾಗೆ ಸರ್ ಕೂಡ ಅರೇಂಜ್ ಮಾಡೋದೆಲ್ಲ ಬೇರೆ ಕೆಲಸಗಳಿರೋದ್ರಿಂದ ಇವತ್ತೇ ಪ್ರಿಪೇರ್ ಆಗಿ. ಎಲ್ಲರೂ ಕನ್ನಡ ಅರ್ಥ ಆಗುತ್ತಲ್ವಾ? ನಮ್ಗೆ ಗೊತ್ತಿಲ್ಲ, ನಮ್ಮ ದೇಶ ವಿಜ್ಞಾನಿಗಳ ಮಹರ್ಷಿಗಳ ಸಂಸ್ಕೃತಿ ಅಂತ ನಾವು ಕರೀತೀವಿ. ಈ ವಿಜ್ಞಾನದ ದಿನನ ನಾಳೆ ದಿನ ಸಿ.ವಿ. ರಾಮನ್ ದಿನ ಅಲ್ಲ, ಬದಲಾಗಿ ಸಿ.ವಿ. ರಾಮನ್ ಅವರು ವಿಜ್ಞಾನದಲ್ಲಿ ಅತ್ಯಂತ ಒಂದು ದೊಡ್ಡದಾದಂತಹ ಸಾಧನೆ ಮಾಡಿದಂತಹ ದಿನ. ನಾವು ಏನು ಇವತ್ತು ರಾಮನ್ ಎಫೆಕ್ಟ್ ಅಂತ ಹೇಳ್ತೀವೋ ಅದರ ಮೇಲೆ ಸಾವಿರಾರು ಲಕ್ಷಗಟ್ಟಲೆ ರಿಸರ್ಚ್ ಪೇಪರ್ ಅದರ ಮೇಲೆ ಬಂದಿದೆ. ಲಕ್ಷಗಟ್ಟಲೆ ಒಂದೇ ವರ್ಷದಲ್ಲಿ ಇಲ್ಲ ಅಂದ್ರೂ 90,000 ರಿಸರ್ಚ್ ಅದರ ಆಧಾರವಾಗಿ ಹೊಸ ರಿಸರ್ಚ್ ಪೇಪರ್ಗಳು ಬರುವಂಥದ್ದು. ಹಾಗಾಗಿ ಆ ಸಾಧನೆನ ಮನಗಂಡು ಅದನ್ನ ಸ್ಫೂರ್ತಿ ಆಗ್ಬೇಕು ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಅವರ ಈ ರಾಮನ್ ಎಫೆಕ್ಟ್ ಕಂಡುಹಿಡಿದಿರುವಂತ ದಿನ ಫೆಬ್ರವರಿ 28 ದಿನನ ನ್ಯಾಷನಲ್ ಸೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಪ್ರತಿ ವರ್ಷನೂ ದಿ ಡಿಪಾರ್ಟ್ಮೆಂಟ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದೊಂದು ಥೀಮ್ ನ ಕೊಡ್ತಾರೆ. ಈ ಸಲಿದ ಥೀಮ್ ಏನಪ್ಪ ಅಂದ್ರೆ ವುಮೆನ್ ಇನ್ ಸೈನ್ಸ್ ಕೆಟಲೈಸಿಂಗ್ ವಿಕಸಿತ ಭಾರತ. ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲರ ಪಾತ್ರನೂ ಮುಖ್ಯ, ಅದರಲ್ಲಿ ಹೆಣ್ಮಕ್ಳ ಪಾತ್ರ ಕೂಡ ಬಹಳ ಮುಖ್ಯ. ಅದನ್ನ ಈ ಮನಗಂಡು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಅವ್ರ ಕೊಡುಗೆಯನ್ನು ಉತ್ತೇಜಿಸೋದಕ್ಕೋಸ್ಕರವಾಗಿ ವುಮೆನ್ ಇನ್ ಸೈನ್ಸ್, ಅದನ್ನ ಸೈನ್ಸ್ ದೇಶದ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಹೆಂಗಿರ್ಬೋದು ಅಂತ ಹೇಳೋದಕ್ಕೋಸ್ಕರವಾಗಿ ಈ ಟೈಟಲ್ ಇಟ್ಕೊಂಡಿದೆ. ಪ್ರತಿ ವರ್ಷ ಒಂದೊಂದು ಟೈಟಲ್ ಕೊಡ್ತಾರೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶ it is a highly technologized country, and we can always say that Bharat is only culture in the world which is built on the scientific principles. You can see just I proposed one theory in 2006. ಈ ನಮ್ಮ ದೇಶದ ಯಾವುದೇ ಒಂದು ನಿಯಮನ, ಪ್ರಿನ್ಸಿಪಲ್ಸ್ ನ, ತತ್ವನ ಅರ್ಥ ಮಾಡ್ಕೋಬೇಕಂದ್ರೆ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತ
ಯಾವುದೇ ಒಂದು ನಿಯಮ ತಗೊಂಡ್ರೆ ನಾವು ಅದನ್ನ ಒಂದು ನೀತಿಯಿಂದ ನೋಡ್ಬೇಕಾಗುತ್ತೆ. ಯಾಕೆ ನಾವು ನೀತಿನ ಬೆಳೆಸ್ಕೋಬೇಕು, ನೀತಿನ ಹಾಕೋಬೇಕು ಅಂದ್ರೆ ಎಲ್ಲರೂ ಒಳಿತಿಗಾಗಿ, ಮನುಷ್ಯರು ಮಾತ್ರ ಅಲ್ಲ, ಸಕಲ ಜೀವಿಗಳು ಒಳಿತಿಗಾಗಿ ಅಥವಾ ಅಟ್ಲೀಸ್ಟ್ ಮನುಷ್ಯರು ಎಲ್ಲರ ಒಳಿತಿಗಾಗಿ ಆ ನೀತಿಗಳು ಬೇಕು. ಇನ್ನೊಂದ್ ಕಡೆ ಬರೀ ನೀತಿ ಸೈನ್ಸ್ ಕೂಡ ಇರಬೇಕು. ಆ ಸೈನ್ಸ್ ಕೂಡ ಇದ್ದಾಗ ಮಾತ್ರ, ಯಾಕೆ ಸೈನ್ಸ್ ಬೇಕು? ಅಲ್ಟಿಮೇಟ್ಲಿ ಈ ಭೂಮಿ ಮೇಲೆ ಹುಟ್ಟಿರುವಂತ ಎಲ್ಲಾ ಜೀವಿಗಳಿಗೂ ಕೂಡ ಅದರದೇ ಆದ ಸ್ಥಾನ ಇದೆ ಎಕೋಸಿಸ್ಟಮ್ ಅಲ್ಲಿ, ಟ್ರೋಪಿಕಲ್ಸ್ ಅಲ್ಲಿ. ಎಲ್ಲರೂ ಇದ್ದಾಗ ಮಾತ್ರ ನಾವು ಬದುಕಕ್ಕಾಗದು. ಜೀವಿಗಳು ಇಂಡಿಪೆಂಡೆಂಟ್ ಅಲ್ಲ, ಒಂದಕ್ಕೊಂದು ಕೋಪರೇಷನ್ ಮಾಡ್ಕೊಂಡೇ ಬದುಕಬೇಕು. ಎಲ್ಲರೂ ಕೂಡ ವೈರಸ್ ಇಂದ ಹಿಡಿದು ಮನುಷ್ಯರು ಎಲ್ಲರೂ ಕೂಡ ಮುಖ್ಯ. ಹಾಗಾಗಿ ಸೈನ್ಸ್ ಏನಕ್ಕೆ ಬೇಕು? ಅದು ಕೂಡ ಹ್ಯುಮ್ಯಾನಿಟಿಗೆ ಬೇಕು. ಅಂದ್ರೆ ಕೆಲವು ನಿಯಮಗಳು ನಾವು ಈ ಸೈನ್ಸ್ ಇಂದ ನೋಡ್ಬೇಕಾಗುತ್ತೆ, ಕೆಲವು ನಿಯಮಗಳು ಈ ನೀತಿಯಿಂದ ನೋಡ್ಬೇಕಾಗುತ್ತೆ, ಕೆಲವು ನಿಯಮಗಳನ್ನ ಈ ಮನುಷ್ಯತ್ವದ ಬೇಸಿಸ್ ಅಲ್ಲಿ ನೋಡ್ಬೇಕು. ಇನ್ ಕೆಲವರು ಅರ್ಥ ಮಾಡ್ಕೋಬೇಕಂದ್ರೆ ವಿ ಹ್ಯಾವ್ ಟು ಪುಟ್ ಸೈನ್ಸ್, ನೀತಿ ಅಂಡ್ ಹ್ಯುಮ್ಯಾನಿಟಿ ಟುಗೆದರ್. ಆಗ್ಲೇ ನಮ್ಗೆ ಅರ್ಥ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ನಾವು ನಿಂಬೆಹಣ್ಣು ವರ್ಷಕ್ಕೆ ಏನು ಪೂಜಿಸ್ತೀವೋ ಅದನ್ನ ತಗೋಬಹುದು. ನಾವು ಇವತ್ತು ನಾವು ನಿಂಬೆಹಣ್ಣನ್ನ ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೆ ನಿಂಬೆಹಣ್ಣು ಕೊಡ್ತಾರೆ, ನಿಮ್ ಗಾಡಿ ತಗೊಂಡ್ರೆ ನಿಂಬೆಹಣ್ಣು ಕೊಡ್ತೀರಿ, ಎಲ್ಲ ತೆಗೆದ್ಬಿಡ್ತೀರಿ. ಬಟ್ ಅದು ಬಳಕೆ ಬಂದಿದ್ದು ಹೆಂಗಪ್ಪ ಅಂದ್ರೆ, ಫಸ್ಟ್ ಓಡಾಡ್ಬೇಕಾದ್ರೆ ಯಾವುದೇ ಒಂದು ಜಾಗಕ್ಕೆ ಹೋದಾಗ ವ್ಯತ್ಯಾಸ ಆಗ್ತಾ ಇದ್ದಿದ್ದೇನೋ ನೀರು ಮತ್ತೆ ಆಹಾರ. ಆ ನೀರು ವ್ಯತ್ಯಾಸ ಆದಾಗ ಏನಾಗುತ್ತೆ? ಡಿಸೆಂಟ್ರಿ ಆಗುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ. ಆಗ ನಿಂಬೆಹಣ್ಣು ಏನ್ ಮಾಡುತ್ತೆ? ಇಟ್ ಆಗ್ತೈತಿ ಫಸ್ಟೇ ಅದು ವಾಸನೆ ತಗೊಂಡು ವಾಮಿಟಿಂಗ್ ಸೆನ್ಸೇಷನ್ ಕಮ್ಮಿ ಆಗುತ್ತೆ. ಅದಕ್ಕೊಂದ್ ಸ್ವಲ್ಪ ಆ ರಸಕ್ಕೊಂದ್ ಸ್ವಲ್ಪ ಉಪ್ಪು ಹಾಕೊಂಡು ಕುಡಿದ್ರೆ ನಿಮ್ಗೇನ್ ಎಲೆಕ್ಟ್ರೋಲೈಟ್ ಬೇದಿಯಿಂದ ಹಾಗೆ ಎಲ್ಲ ಹೊಂಟೋಗಿರುತ್ತೋ ಸಡನ್ ಆಗಿ ರೀಜನರೇಟ್ ಆಗುತ್ತೆ. ಅಂಡ್ ಇಟ್ ಆಗ್ಲಿಕ್ಕೆ ಫಸ್ಟ್. ಆದ್ರಿಂದ ನಿಮ್ಮ ಮನೆಯವ್ರ ದೊಡ್ಡವ್ರು ಏನ್ ಮಾಡ್ತಾರೆ, ಎಲ್ಲರೂ ಹೋಗ್ಬೇಕಿದ್ರೆ ನಿಂಬೆಹಣ್ಣು ತಗೊಂಡು ಹೋಗೋ ಜೊತೆಗೆ ಅಂತಂದ್ರೆ, ಯಾಕಂದ್ರೆ ನೀರು ಆಹಾರ ವ್ಯತ್ಯಾಸ ಕಾಮನ್ ಅಂದ್ಬಿಟ್ಟು ಅಲ್ಲಿ ಎಲ್ಲಿ ಹೋದ್ರು ನಿಂಬೆಹಣ್ಣು ತಗೊಂಡೋಗುತ್ತೆ. ನಮ್ಗೆ ಗ್ರೇಟ್ ಬುದ್ಧಿ ಎಷ್ಟಪ್ಪ ಅಂತಂದ್ರೆ, ನಮ್ಗೆ ಯಾರೋ ಒಳ್ಳೇದ್ ಮಾಡಿ, ಅದು ಒಂದು ವಸ್ತು ಇರ್ಬೋದು, ಕಲ್ಲಿರ್ಬೋದು, ಜನ ಇರ್ಬೋದು, ಇನ್ನೊಂದು ಪ್ರಾಣಿ ಇರ್ಬೋದು, ಅವೆಲ್ಲ ಕೂಡ ನಮ್ಗೆ ದೇವರು. ಹಾಗಾಗಿ ಇಟ್ ಈಸ್ ರೈಸ್ ಟು ದಿ ರ್ಯಾಂಕ್ ಆಫ್ ಗಾಡ್. ದಟ್ ಈಸ್ ದಿ ಕಲ್ಚರ್ ಆಫ್ ಇಂಡಿಯನ್ಸ್. ಹಾಗಾಗಿ ನೆಕ್ಸ್ಟ್ ಬಂದಂಗೇನೋ ಅದನ್ನ ಹೋಗಿ ಗಾಡಿ ಕಟ್ಬಿಟ್ಟು ನಿಂಗೊಳ್ಳೋದಾಗುತ್ತೆ. ದಟ್ ಈಸ್ ಎಕ್ಸ್ಪ್ಲಾಯ್ಟೇಷನ್, ದಿ ಸೆಕೆಂಡ್ ಕೇಸ್. ಹಾಗಾಗಿ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ಹ್ಯುಮ್ಯಾನಿಟಿ ನಮ್ ಕನ್ಸರ್ನ್, ನಮ್ಗೆ ಒಳ್ಳೇದ್ ಮಾಡಿದ ಅದಕ್ಕೆ ಇದಾಗುತ್ತೆ. ಯಾಕೆ ಬಳಕೆ ಬಂತು? ಸೈನ್ಸ್ ಬೇಕು. ಯಾಕೆ ಬೇರೆ ಇದ್ಬೇಕು? ನೀತಿ, ನಮ್ಮ ನೀತಿ. ಪ್ರತಿಯೊಬ್ಬರಿಗೂ ನಾವು ಬೆಲೆ ಕೊಡಬೇಕು ಅಂತ. ಕಲ್ಲಲ್ಲೇ ಹೃದಯ ಕಾಣೋರು, ಮನುಷ್ಯತ್ವ ಕಾಣೋರು, ಇನ್ನು ಬಾಕಿ ಜೀವಿಗಳಲ್ಲಿ ಕಾಣಲ್ವಾ ಅಂತ, ಅದಕ್ಕೆ ನಾವು ಕಲ್ಲನ್ನ ಪೂಜೆ ಮಾಡೋವಂಥದ್ದು. ಆ ರೀತಿಯಾಗಿ ಅಲ್ಲಿ ಇಟ್ ಇನ್ವಾಲ್ವ್ಸ್ ಆಲ್ ದಿ ಕೇಸಸ್. ಪತಂಜಲಿ ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ಈ ಪತಂಜಲಿ ಯೋಗ ಸೂತ್ರದಲ್ಲಿ ಯಾವುದೇ ಒಂದು ವಿಷಯನ ಹೆಂಗೆ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ, ಯಾವುದೇ ಒಂದು ಕೆರೆ ಅಥವಾ ಕೊಳ ಇದ್ದಾಗ ಆ ಕೊಳದಲ್ಲಿ ಕಲ್ಲೆಸಿದಾಗ ಅಲ್ಲಿ ಅಲೆಗಳು ಬರ್ತವೆ, ಸಾಕಷ್ಟು ಇದು ಬರ್ತವೆ. ಅದನ್ನ ನೋಡಕ್ಕೆ ಅದರೊಳಗೆ ಏನಿದೆ ಅಂತ ನೋಡಕ್ ಪ್ರಯತ್ನ ಮಾಡಿದಾಗ ಡಿಸ್ಟರ್ಬೆನ್ಸ್, ನಿಮ್ಮ ಮೈಂಡ್ ಡಿಸ್ಟರ್ಬೆನ್ಸ್ ಇದ್ದಾಗ ಸಾಧ್ಯ ಇಲ್ಲ. ಅದೇ ರೀತಿ ಕೊಳ ಡಿಸ್ಟರ್ಬ್ ಆದಾಗ ಅದ್ರೊಳಗಡೆ ಇರೋದು ನೋಡಕ್ಕೆ ಆಗೋದಿಲ್ಲ. ಅದೇ ನೀವು ಅದ್ರೊಳಗೆ ಏನಿದೆ ಅಂತ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಕಾಮ್ ಆಗಿ ಬಿಡಬೇಕು ಕೆರೆನ. ಆದ್ಮೇಲೆ ನಿಧಾನವಾಗಿ ಇಳಿಬೇಕು, ನಿಧಾನವಾಗಿ ನೀವು ಫುಲ್ ಇಳಿಬೇಕು. ಆಮೇಲೆ ನೀವು ಮುಚ್ಚಿರೋ ಕಣ್ಣನ್ನು ಬಿಡಬೇಕು, ನೋಡ್ಬೇಕು. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಈ 4-5 ಸ್ಟೆಪ್ಗಳು ಯಾರು ಮಾಡ್ತಾರ ಅವಾಗ ಮಾತ್ರ ಅದು ಒಳಗಡೆ ನಮ್ಮ ಭೂಮಿ ಮೇಲೆ ಹೆಂಗೆ ಉಪ್ಪು ತಗ್ಗು ಎಲ್ಲ ಇದೆಯೋ ಆ ಆಳದಲ್ಲೂ ಕೂಡ ಅದೇ ರೀತಿ ಇರುತ್ತೆ ಅಂತ ನಮ್ಗೆ ಆ ರೀತಿ ಗೊತ್ತಾಗ್ತದೆ. ಯಾವುದೇ ಒಂದು ವಿದ್ಯೆ ಕಲಿಬೇಕಾದ್ರೆ ಇಷ್ಟು 4 ಹಂತದವರೆಗೂ ನಾವು ಇಳಿಬೇಕಾಗ್ತದೆ. ಯಾವುದೇ ಒಂದು ತತ್ವ ನಾವು ಓದಿದಾಗ ಭಾರತದ್ದು ಏನೋ ಒಂದು ಅರ್ಥ ಆಗುತ್ತೆ. 5 ಅಂತ ತಿಳ್ಕೊಳ್ತೀವಿ. 2ನೇ ಸಲ ಬಂದು ಎಲ್ಲ ಓದ್ತಾ ಇರ್ತೀವಿ, ಮತ್ತೆ 2ನೇ ಸಲ ಬಂದು ಓದ್ತೀವಿ. ಅವಾಗ ಗೊತ್ತಾಗುತ್ತೆ ನಿಮ್ಗೆ, ಫಸ್ಟ್ ಟೈಮ್ ತಪ್ಪು ತಿಳ್ಕೊಬಿಟ್ಟೆ, ಅದು ಸರಿಗಿಲ್ಲ, ಇದು ಸರಿಗಿದೆ ಅಂತ ಅನಿಸ್ತದೆ. ಅಲ್ಲೆಲ್ಲ ಹೋಗ್ತಾ ಏನೋ ಘಟನೆ ನಡೆಯುತ್ತೆ, ಮತ್ತೆ ಬಂದು ಅದನ್ನ ಹೋಗ್ತೀವಿ. ಮತ್ತೆ ಅವಾಗ ಅನ್ಸುತ್ತೆ ಅಷ್ಟು 2 ಸಲ ತಪ್ಪು ತಿಳ್ಕೊಬಿಟ್ಟಿದ್ನಲ್ಲ, ಅದು ಸರಿಗಿಲ್ಲ, ಈಗ 3ನೇದು ಇದು ಸರಿಗಿದೆ ಅಂತ ಅನ್ಕೊಳ್ತೀವಿ. ಆಮೇಲೆ ಎಲ್ಲ ಹೋಗ್ತಾ ಇರ್ತೀವಿ, ನಿಮ್ ಜೀವನದಲ್ಲಿ ಏನೋ ಘಟನೆ ನಡೆಯುತ್ತೆ. ಆವಾಗ ಅಲ್ಲಿ ನೋಡಿದ್ದು, ಇದು ಕೇಳಿದ್ದು, ಓದಿದ್ದು, ನಿಮ್ ಜೀವನದಲ್ಲಿ ನಡೆದು ಎಲ್ಲ ಕಂಪೇರ್ ಮಾಡಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಇಷ್ಟು ಸಲಿನೂ ತಪ್ಪು ತಿಳ್ಕೊಬಿಟ್ಟಿದ್ದಲ್ಲ, ನಿಜವಾದ ಅರ್ಥ ಇದು ಅಂತ. ಅದಕ್ಕೆ ಕೆಲವು ವ್ಯಕ್ತಿಗಳಿಗೆ ಏನಾಗುತ್ತೆ, ರಾಮ ಏನ್ ಮಾಡ್ದ, ಹೆಂಡ್ತಿನ ಕಾಡ್ ಕಟ್ಬಿಟ್ಟ, ಅದಕ್ಕೆ ಅವನೊಬ್ಬ ನಾನ್ ಸೆನ್ಸ್ ಫಿಲ್ ಅನ್ಸುತ್ತೆ. ಕೃಷ್ಣ ಬರೀ ಸುಳ್ಳು ಹೇಳ್ದ, ಅದಕ್ಕೆ ಅಂದ್ರೆ ಫಸ್ಟ್ ಲೈನ್ ಅಲ್ಲೇ ಇದ್ದಾರೆ, ಡೀಪ್ ಆಗಿ ಹೋಗೇ ಇಲ್ಲ. ಹಾಗಾಗಿ ಒಬ್ಬ ವಿದ್ಯಾರ್ಥಿ ಮಾತ್ರ, ವಿದ್ಯಾರ್ಥಿ ಅಂದ್ರೇನೋ ಯಾರು ವಿನಯದಿಂದ ವಿದ್ಯೆನ ಇಷ್ಟು 4 ಸ್ಟೆಪ್ಪಿನ ಆಳಕ್ಕೆ ಇಳಿದು ಒಂದು ಯಾವುದೇ ಒಂದು ಹೊಸ ವಿಷಯ ಕೊಟ್ಟರು ಅದು ಬಿಡಿಸಿ ಅರ್ಥ ಮಾಡ್ಕೊಂಡು ಸರಿಯಾಗಿ ಮಂಡನೆ ಮಾಡ್ತಾರಲ್ಲ, ಅದು ವಿದ್ಯಾರ್ಥಿ. ಅದಕ್ಕೆ ಪ್ರತಿಯೊಬ್ರು ಹೇಳ್ಕೊತಾರೆ, ನಾನೇ ವಿದ್ಯಾರ್ಥಿ, ನಾನೇ, ಬಿಕಾಸ್ ಇಟ್ಸ್ ಪವರ್. ಅಂದ್ರೆ ನಾನು ಏನ್ ಬೇಕಾದ್ರೂ ಅರ್ಥ ಮಾಡ್ಕೊತೀನಿ ಅಂತ ಹೊಸ ವಿಷಯ ಕೊಟ್ಟರು ಅಂತ ಅಲ್ವಾ. ಆ ರೀತಿಯಾಗಿ ತಿಳಿಯುವಂಥದ್ದು.
ಅಂತ ಒಳ್ಳೆ ವಿದ್ಯಾರ್ಥಿ ಆದಾಗ ನಿಮ್ಗೆ ಯಾವುದೇ ಒಂದು ಹೊಸ ವಿಷಯಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೋಬಹುದು, ನಿಮ್ಮನ್ನ ದಾರಿ ತಪ್ಪಿಸೋದು ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಈಗ ನೀವ್ಯಾರು ಅಂದ್ರೆ ವಿದ್ಯಾರ್ಥಿ ಆಗಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ನಮ್ಮ ದೇಶದ ಹೆಸರು ನಮ್ಗೆಲ್ಲ ಗೊತ್ತಿದೆ, ಭಾರತ ಅಂತ. ನಮ್ಮ ಪ್ರಪಂಚದಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಹೆಸರಿಟ್ಟಿರುವಂತದ್ದು ನಮ್ಮ ದೇಶಕ್ಕೆ. ಭಾರ್ಗವ ಅಂತ, ಅಂದ್ರೆ ರಥ ಅಂತ, ಅಂದ್ರೆ ತಾಣ ಅಂತ. ಭಾರ್ಗವನಿಂದ ನಡೆಸಲ್ಪಡುವ ತಾಣ ಭಾರತ ಅಂತ. Okay, Earth is made by the sun. That's what you'll say in physics and biology. Say, dicta without any change. ಸಂಸ್ಕೃತದಲ್ಲಿತ್ತು, ನಾನು ಕನ್ನಡದಲ್ಲಿ ಅದು ಇಂಗ್ಲಿಷಲ್ಲಿ ಇದೆ ಅಷ್ಟೇ. ನಮ್ಮ ದೇಶದ ಮೇಲೆ ಸಾಕಷ್ಟು ನಾವು ವೆಸ್ಟರ್ನ್ ಐಡಿಯಾಲಜಿಗೆ ಇನ್ಫ್ಲೂಯೆನ್ಸ್ ಆಗಿ ಅಥವಾ ಬ್ರಿಟಿಷರ್ ಎಜುಕೇಶನ್ ಸಿಸ್ಟಮ್ಗೆ ನಮ್ಮ ಇತಿಹಾಸ ವಿಜ್ಞಾನ ಸಾಕಷ್ಟು ಕಳ್ಕೊಂಡಿದ್ದೀವಿ, ದಾರಿ ತಪ್ಪಿದೆ. ದಿ ಗ್ರೇಟ್ ಸೈಂಟಿಸ್ಟ್ ಆದ ಡಾಕ್ಟರ್ ರಾಜವೇದರ್ ಅನ್ನೋರು ನಮ್ಮ ಇದನ್ನ ಎವಿಡೆನ್ಸ್ ಬೇಸ್ಡ್ ಹಿಸ್ಟ್ರಿ ಅಂತ ಒಂದು ವಿಜ್ಞಾನದ ಎಕ್ಸ್ಪೆರಿಮೆಂಟ್ಸಿನ ಆಧಾರದ ಮೇಲೆ ಏನು ಹೇಳುತ್ತೆ ನಮ್ಮ ಇತಿಹಾಸ, ಮತ್ತೆ ಇಲ್ಲಿವರೆಗೂ ಏನು ಹೇಳ್ತಾ ಇದ್ರು, ಬ್ರಿಟಿಷರ ಎಜುಕೇಶನ್ ಸಿಸ್ಟಮ್ ಏನು ಸ್ವತಂತ್ರ ಬಂದ್ಮೇಲೂ ಕಂಟಿನ್ಯೂ ಆಗ್ತಾ ಇದೆಯಾ, ಅದು ಏನ್ ಹೇಳುತ್ತೆ ಅಂತ ಕಂಪೇರ್ ಮಾಡಿ ಹೇಳಿದ್ದಾರೆ. ನೋಡಿ ಏನ್ ಹೇಳುತ್ತೆ ಭಾರತದ ಬಗ್ಗೆ ಅಂತಂದ್ರೆ, ವೆಸ್ಟರ್ನರ್ಸ್ ಏನ್ ಹೇಳ್ತಾರೆ, ನಮ್ಮ ಟೆಕ್ಸ್ಟ್ ಬುಕ್ ಇರ್ಬೋದು, ಮೀಡಿಯಾ ಇರ್ಬೋದು, ನಿಮ್ ಫಿಲಂ ಇರ್ಬೋದು, ಎಷ್ಟೋ ಮಾಧ್ಯಮಗಳಿದ್ದಾವೆ. ಅದೇ ಎಕ್ಸ್ಪೆರಿಮೆಂಟ್ ಆಧಾರದ ಮೇಲೆ ಏನ್ ಹೇಳುತ್ತೆ ಅಂತ ರಾಜವೇದ ಕಂಪೇರ್ ಮಾಡಿರೋದು. ಏನ್ ಹೇಳುತ್ತೆ ನಮ್ಮ ದೇಶ ರೀಸೆಂಟ್ ಸಿವಿಲೈಸೇಷನ್ ಅಂತ, ನಾಗರಿಕತೆ, ಹೊಸ ನಾಗರಿಕತೆ. ಎವಿಡೆನ್ಸ್ ಬೇಸ್ಡ್ ಹಿಸ್ಟ್ರಿ ಏನ್ ಹೇಳುತ್ತೆ, ಎವಿಡೆನ್ಸ್ ಸೈನ್ಸ್ ಇಟ್ ಇಸ್ ವೆರಿ ಏನ್ಷಿಯಂಟ್ ಅಂತ ಕರೆಯುತ್ತೆ. ಆಗೇನ್ ಇನ್ವೆನ್ಷನ್ ಥಿಯರಿ ಆಯ್ತು ಅಂದ್ರೆ ಆಲಿಯನ್ಸ್ ಬಂದ್ರು, ಅಲ್ಲಿರೋರ್ನ ಹೊಡೆದ್ರು, ಎವಿಡೆನ್ಸ್ ಕಡೆ ಬಂದ್ರು ಅಂತ ಕತೆ ಹೇಳುತ್ತೆ. ಬಟ್ ಅದಕ್ಕೆ ಯಾವುದೇ ಸಾಕ್ಷಿನೂ ಇಲ್ಲ, ಯಾರು ಕೂಡ ಸೆಂಟ್ರಲ್ ಏಷ್ಯಾದಿಂದ ಬಂದಿಲ್ಲ, ಆ ಪ್ಲೇಸ್ ವಾಸಕ್ಕೆ ಯೋಗ್ಯನೇ ಅಲ್ಲ ಅಂತ ನಮ್ಗೆ ಇವತ್ತು ಗೊತ್ತಾಗಿದೆ. ಇಲ್ಲೊಂದು ಪೂಜೆ ಮಾಡ್ತಾ ಇರೋ ಪ್ರತಿಯೊಂದು ಗಿಡ ಮರ ಎಲ್ಲ ಕೂಡ ಇಲ್ಲೇ ಸ್ವಂತ ಹುಟ್ಟಿರುವಂತ ಲೈಕ್ ಅರಳಿ ಮರ, ಇಟ್ ಇಸ್ ಎ ನೇಟಿವ್ ಪ್ಲಾಂಟ್ ಆಫ್ ಇಂಡಿಯಾ. ಯಾವುದೇ ಬೇರೆ ದೇಶದಿಂದ ಬಂದಿರುವಂತ ನಮ್ಮನ್ನ ನೇಟಿವ್ ಆಗಿ ತಗೊಳ್ಳಲ್ಲ. ಹಾಗಾಗಿ ಏನಂತೆ ಇಂಡಿಜಿನಸ್ ಅನ್ನುತ್ತೆ. ನಾಲೆಜ್ ಸಿಸ್ಟಮ್ ಡೆವಲಪ್ಡ್ ಬೈ ದಿ ಗ್ರೀಸ್. ನಾವೇನ್ ವಿಜ್ಞಾನ ಕಲ್ತಿದೀವೋ ಎಲ್ಲ ಗ್ರೀಸ್ ಮತ್ತೆ ಯುರೋಪಿಯನ್ ಕೊಡುಗೆ ಅಥವಾ ಅರಬಿನ ಕೊಡುಗೆ ಅಂತ ಏನೋ ಈ ಮೀಡಿಯಾಗಳು ಅಥವಾ ಎನ್ಫೋರ್ಸ್ಡ್ ನಮ್ಮ ಮೇಲೆ ಹೇರಿರುವಂತವು ಹೇಳ್ತಾರೆ. ಅದೇ ನಮ್ಮಿಂದ ಏನ್ ಹೇಳುತ್ತೆ, ಸೈನ್ಸ್ ಏನ್ ಹೇಳುತ್ತೆ, ನಾಲೆಜ್ ಸಿಸ್ಟಮ್ ಡೆವಲಪ್ಡ್ ಇಂಡಿಪೆಂಡೆಂಟ್ಲಿ ಇನ್ ಇಂಡಿಯಾ ಅಂತ ಕರೆಯುತ್ತೆ. ಅವ್ರು ಏನ್ ಹೇಳ್ತಾರೆ, ನಮ್ಮ ಜನಗಳಿಗೆ ಅಗ್ರೆಸಿವ್ ಅನ್ಸಿವಿಲೈಸ್ಡ್ ಇನ್ಹ್ಯೂಮನ್ ಫಿಲಾಸಫಿ. ಓಕೆ, ಆ ರೀತಿಯ ಹಾಗೆ ಅದೇ ನಮ್ಮಿದೇನು, ಇಟ್ ಈಸ್ ಹ್ಯೂಮನ್ ಎನ್ಲೈಟೆಂಡ್ ಪರ್ಸನ್ಸ್, ಋಷಿಗಳ ಸಂಸ್ಕೃತಿ ಅಂತ ನಾವು ಕರೀತೀವಿ. ಅಂಡ್ ಅದರ್ ಸಿವಿಲೈಸೇಷನ್ ಇಂಪ್ಯಾಕ್ಟ್ ಆನ್ ದಿ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂತ. ಬೇರೆ ಇದು ನಮ್ಮ ದೇಶದ ಮೇಲೆ ನಮ್ಮ ನಾಲೆಜ್ ಸಿಸ್ಟಮ್ ಇಂದ ಇನ್ಫ್ಲೂಯೆನ್ಸ್ ಆಗಿ ನಾವು ಕಲ್ತ್ಕೊಂಡ್ವಿ ಅನ್ನತ್ತೆ. ಅದೇ ನಮ್ಮ ನಾಲೆಜ್ ಸಿಸ್ಟಮ್ ನಮ್ಮ ದೇಶದಿಂದಲೇ ಬಂದಿರುವಂತದ್ದು, ಅದು ಬೇರೆ ಸಿವಿಲೈಸೇಷನ್ ಇಂಪ್ಯಾಕ್ಟ್ ಮಾಡಿಲ್ಲ. ಲೈಕ್ ಯಾವ್ದು ಈಜಿಪ್ಷಿಯನ್ ಪಿರಮಿಡ್ ಕೇಳಿದ್ದೀರಿ, ಇಟ್ ಈಸ್ ಬಿಲ್ಡ್ ಆನ್ ಇಂಡಿಯನ್ ಮ್ಯಾಥಮೆಟಿಕ್ಸ್. And we have evidence for all different type of cases. For the in early period itself, it has been translated. Indian books has been translated to several languages. ಮತ್ತೆ there has been framework. ನಮ್ಮ ದೇಶನ ಹಾಳು ಮಾಡೋಕೆ ಬ್ರಿಟಿಷರು ಸರಿಯಾದ ಫ್ರೇಮ್ವರ್ಕ್ ಮಾಡ್ಕೊಂಡ್ರು. ಏನಪ್ಪ ಅಂದ್ರೆ ಲೈಕ್ ಡಿಸ್ಟಾರ್ಟೆಡ್ ಇಂಡಿಯನ್ ಹಿಸ್ಟ್ರಿ. ನಾನೊಬ್ಬ ಸೈನ್ಸ್ ಟೀಚರ್, ಸೈನ್ಸ್ ವಿದ್ಯಾರ್ಥಿ ಅಲ್ವಾ, ನಂದು ನನ್ನ ರಿಸರ್ಚ್ ಎಲ್ಲ ಸೈನ್ಸ್ ಅಲ್ಲೇ ಇರುವಂತದ್ದು. ಬಟ್ ಈ ಇತಿಹಾಸ ಸೈನ್ಸ್ ನ ಕರೆಕ್ಟ್ ಆಗಿ ತಿಳ್ಕೊಬೇಕಂದ್ರೆ, ಯಾಕೆ ನಮ್ಮ ಇತಿಹಾಸನ ತಿಳ್ಕೊಬೇಕು ಅಂದ್ರೆ, ನಾವು ಏನು ಅಂತ ಬ್ಯಾಕ್ ಗ್ರೌಂಡ್ ಗೊತ್ತಾದ್ರೇನೆ ಇವತ್ತು ಏನ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗೋದು. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಪ್ರಾಬ್ಲಮ್ ಪ್ರಾಪರ್ಲಿ ನಿಮ್ಗೆ ಸೊಲ್ಯೂಷನ್ ಸಿಗದೇ ಇಲ್ಲ ಅಲ್ವಾ. ಅವನು ಕೈ ನೋವು ಬಂದ್ರೆ ಕೈ ನೋವಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಅವ್ನು ಕಾಲು ನೋವು ಕೊಟ್ರೆ ಆಗೋದಿಲ್ಲ. ದಟ್ ಇಸ್ ರಾಂಗ್ ಡಯಾಗ್ನೋಸಿಸ್ ಅಂತ ಆಗ್ತದೆ. ಅದಕ್ಕೋಸ್ಕರ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಏನು ಕೊಲೋನಿಯಲ್, ದಿ ಬ್ರಿಟಿಷ್ ಕೊಲೋನಿಯಲ್ ಅವ್ರದ್ದು ಒಂದಿತ್ತು, ಎಕ್ಸೆಂಟ್ರಿಕ್ ಒಂದಿತ್ತು ಅಂದ್ರೆ ದಿ ಡಿಸ್ಟಾರ್ಟೆಡ್ ಎವರಿ ಟೆಕ್ಸ್ಟ್ ಬುಕ್ ತಿದ್ದು ಬರೆದಿದ್ದಾರೆ. ಮತ್ತೆ ಮಿಷನರೀಸ್ ಮತ್ತೆ ಸೋಷಿಯಲ್ ಅಕಾಡೆಮಿಕ್ ಬಯಾಸಸ್ ಅಲ್ಲೇ ತಿದ್ಬಿಡುತ್ತದೆ. 8ನೇ ಕ್ಲಾಸ್ ರಿವ್ಯೂ ಟೆಕ್ಸ್ಟ್ ಬುಕ್ 2011ರಲ್ಲಿ ಓದಿದೆ. ಅಲ್ಲಿ ನಮ್ಮಲ್ಲಿ ನಮ್ಮ ಇಂಡಿಯನ್ ಸೈಂಟಿಸ್ಟ್ ಈಗ ಚರಕ್ ಆಗ್ಲಿ, ಸುಶ್ರುತ ಆಗ್ಲಿ, ವಾಗ್ಭಟ್ ಆಗ್ಲಿ ಸಾಕಷ್ಟು ಇದ್ದಾರೆ. ಅವರೆಲ್ಲ ಕಂಡುಹಿಡಿದ ಟೆಕ್ಸ್ಟ್ ಬುಕ್ ಅವ್ರ ಹೆಸರೇ ಇರಲಿಲ್ಲ, ಎಲ್ಲ ವೆಸ್ಟರ್ನರ್ಸ್ ಹೆಸರು. ಅಲ್ಲಿ BS ಬಾಲಸುಬ್ರಹ್ಮಣ್ಯಂ ಅಂತ ನಮ್ಮ ಹೈಸ್ಕೂಲ್ ಟೀಚರ್ ನಮ್ಗೆ 1992ರಿಂದ 95ವರೆಗೂ ನಾವು ಓದಿದ್ದು. ಅವ್ರು ಮಿಸ್ ಆಗಿ ಅಲ್ಲಿ ಇದ್ರು ಆ ಟೆಕ್ಸ್ಟ್. ನಾವು ರಿವ್ಯೂ ಕಮಿಟಿಗೆ ಹೋದಾಗ ಅಲ್ಲಿ 2 ಅವರ್ ಅದ್ರ ಇಂಡಿಯನ್ ಸೈಂಟಿಸ್ಟ್ ಬಗ್ಗೆ ಮಾತಾಡ್ಬೇಕು ಬಂತು. ಆಮೇಲೆ ಇವತ್ತು 8ನೇ ಕ್ಲಾಸ್ ಬುಕ್ ಅಲ್ಲಿ ಅಟ್ಲೀಸ್ಟ್ ಅವ್ರ ಹೆಸರು ಸೇರಿಸಿದ್ದಾರೆ. ನಮ್ಮ ಇಂಡಿಯನ್ ಸೈಂಟಿಸ್ಟ್ಗಳದ್ದು ಅವ್ರ ಕಾಂಟ್ರಿಬ್ಯೂಷನ್ ಏನಂತ ಬಂದಾಗ ಆ ಹೆಸರುಗಳನ್ನ ಸೇರಿಸಿದ್ದಾರೆ.
ಅಷ್ಟು ಟೀಚರ್ಸ್ ಒಪ್ಕೊಂಡಿದೆ. ನಾವು ಪ್ರಸ್ತಾಪ ಮಾಡಿದ್ಮೇಲೆ ಅದು ಸೇರಿಸಿರೋದು. ಇಲ್ಲಾಂದ್ರೆ ಇವತ್ತು ಕೂಡ ಬುಕ್ಕಲ್ಲಿ ಬರ್ತಾನೆ ಇಲ್ಲ. ಆ ತರ ಒತ್ತಾಯ ಮಾಡುವಂತ ಸ್ಥಿತಿಗಳು ಬಂದಿದೆ. ಅಂಡ್ ಮಾರ್ಕ್ಸಿಸ್ಟ್ ಐಡಿಯಾಲಜಿ ಇವೆಲ್ಲ ಸೇರ್ಕೊಂಡು ಏನಂದ್ರೆ ದೇ ಹ್ಯಾವ್ ಡಿಸ್ಟಾರ್ಟೆಡ್ ದವರ್ ರಿಯಲ್ ಹಿಸ್ಟ್ರಿ ಅಂಡ್ ಐಡೆಂಟಿಟಿ. ನಮ್ಗೆ ನಾವೇ ತಪ್ಪು ತಿಳ್ಕೊಳ್ಳೋ ರೀತಿಯಾಗಿ ಮಾಡಿದೆ. ವೈ? ಬಿಕಾಸ್ ದೇ ಹ್ಯಾವ್ ಟು ಕನ್ವರ್ಟ್. ದೇ ಹ್ಯಾವ್ ಟು ಟೆಲ್ ದೇ ಆರ್ ಸುಪೀರಿಯರ್, ವಿ ಆರ್ ಇನ್ಫೀರಿಯರ್. ಭಾರತೀಯರು ನಿಕೃಷ್ಟವಾದವರು, ಅದೇ ಅರಬ್ಬರು ಮತ್ತೆ ಇವರು ಇಲ್ಲಿ ಸುಪೀರಿಯರ್. ಬಟ್ ಏನ್ ಹೇಳುತ್ತೆ ನೋಡಿ, ದ್ರವಿಡ್ ದಿ ರಾಬರ್ಟ್ ಕಾಲ್ವೆಲ್ ಅನ್ನೋನು ಇವತ್ತು ದ್ರಾವಿಡ ಅಂದ್ರೆ ಏನಪ್ಪ ಅಂದ್ರೆ 3 ದಿಕ್ಕಲ್ಲಿ ನೀರಿರೋ ಜಾಗ ಅಂತ ಅಷ್ಟೇ. ಅದಕ್ಕೂ ಮನುಷ್ಯನ ರೇಸ್ಗೆ ಯಾವುದೇ ಸಂಬಂಧ. ಆ ಇಲ್ಲ ದ್ರವಿಡಿಯನ್ ಅಂತ ಏನ್ ಮಾಡ್ದ, ಅದ್ದಿ ನಮ್ ಜನಾಂಗ ಅಂತ ಒಂದು ಸೃಷ್ಟಿ ಮಾಡ್ದ. ಅದನ್ನ ತೆಗೆದವ್ರು ನಮ್ದು ಅಂತ ಅನ್ಕೊಂಡ್ರಿ. ಅದ್ರ ಬಗ್ಗೆ ಎಷ್ಟು ಗಲಾಟೆ ಆಗ್ತದೆ. ಇವು ನಮ್ಮ ಲ್ಯಾಂಗ್ವೇಜಸ್, ಕನ್ನಡ ಇಂಗ್ಲಿಷ್ ಎಲ್ಲ ಓದ್ಬೇಕಾದ್ರೆ ಒಂದು ಇಂಡೋ ಯುರೋಪಿಯನ್ ಅಂತ ಕರಿತೀವಿ, ಇನ್ನೊಂದು ದ್ರವಿಡಿಯನ್ ಲ್ಯಾಂಗ್ವೇಜ್. ದೇರ್ ಇಸ್ ನೋ ದ್ರವಿಡಿಯನ್ ಲ್ಯಾಂಗ್ವೇಜಸ್. There is only one language, that is Indian languages or Bharatiya languages. ಆ ಕ್ಲಾಸಿಫಿಕೇಶನ್ ಅಂತ ಇದು ಅವ್ರು ಮಾಡೋದು. ಯಾವಾಗ ಈ ರೀತಿ ಕನ್ಫ್ಯೂಸ್ ಆಗ್ತಾ ಇರ್ತೀವಿ. ನಮ್ಮಲ್ಲಿ ಒಬ್ರು ಲೆಕ್ಚರ್ ಇದೆ, ಅವ್ರು ಹಿಸ್ಟ್ರಿ ಓದಿರೋಂತ ಅವ್ರು ಮಾತಾಡಿಸ್ತಾ ಇದೆ. ಈ ನಮ್ಮ ಸೈನ್ಸ್ ಐಡೆಂಟಿಫೈ ಮಾಡಿದಂತಹ ಆಧಾರದ ಮೇಲೆ ಹೇಳಿದಾಗ ನಾವು ಹೈಸ್ಕೂಲಲ್ಲಿ ಹಿಂಗೆ ಓದಿರೋದು, ಹಾಗಾಗಿ ನಾವು ಹಿಂಗೆ ಹೇಳೋದು, ಬೇಕಾದ್ರೆ ಇದನ್ನ ವಸ್ತು ಹಿಂಗೆ ಹೇಳ್ಕೊಂತ. ಬಟ್ ಸೈನ್ಸ್ ಹುಡುಗರಲ್ಲಿ ಆ ತರ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಇವತ್ತೊಂದು ಓದ್ತೀವಿ, ಮತ್ತೆ ತಪ್ಪಾಯ್ತು ಅಂತ ಕರೆಕ್ಷನ್ ಮಾಡ್ಕೋತೀವಿ, ಇನ್ನೊಬ್ಬ ಕಂಡು ಹಿಡಿದ ಅಂತ ಹೇಳ್ತಾನೆ ಇರ್ತೀವಿ. ದಟ್ಸ್ ವೈ ದಿ ಸೈನ್ಸ್ ಈಸ್ ಗ್ರೇಟ್ ಅಂಡ್ ಇಟ್ ವಿಲ್ ಗಿವ್ ಆನ್ಸರ್ ಫಾರ್ ಎವರಿಥಿಂಗ್ ಅಂತ ಕರೆಯುವಂಥದ್ದು. ಈ ರೀತಿಯಾಗಿ ನಾವು ನೋಡಬಹುದು. ಅಂಡ್ ಆರಿಯನ್ಸ್ ಹ್ಯಾವ್ ಬಿನ್ ಬಿಕಮ್ ಎ ರೇಸ್. ಎಷ್ಟು 1500 BCE. But we have the evidences, the mutation, the human gene in India is 24,000 years old. And you cannot divide the human beings into either Brahmana, Kshatriya, Vaishya, Shudra ಅಂತ. ನಾವು ಜೆನೆಟಿಕ್ ಅನಾಲಿಸಿಸ್ ಮಾಡಿದಾಗ ಇದು ಆರ್ಯನ್ಸ್, ಇದು ದ್ರವಿಡಿಯನ್ಸ್ ಅಂತ ಹೇಳಕ್ಕಾಗಲ್ಲ. ಅಷ್ಟೇ ಯಾಕೆ ನೀ ಯಾವ ಬ್ರಾಹ್ಮಣ ಆಗ್ಲಿ, ಶೂದ್ರ ಆಗ್ಲಿ, ವೈಶ್ಯ ಆಗ್ಲಿ ಯಾರು ಅಂತ ಯಾರು ಹೇಳಕ್ಕಾಗಲ್ಲ. ಇಟ್ ಇಸ್ ಓನ್ಲಿ ಇಂಡಿಯನ್ ರೇಸ್. ದಟ್ಸ್ ಇಟ್. ಅದನ್ನ ಆರ್ಕಿಯಾಲಜಿ ಒಪ್ಕೊಳ್ಳುತ್ತೆ, ಒಂದು ಜೆನೆಟಿಕ್ಸ್ ಒಪ್ಕೊಳ್ಳುತ್ತೆ. ದಿ ಕಲೋನಿಯಲ್ ಎಷ್ಟು ಆ ಸಂಸ್ಥೆಗಳು ಹೇಳಿದ್ನು ಅಷ್ಟು. ಯಾಕಪ್ಪ ಅಂದ್ರೆ ದೇ ಹ್ಯಾವ್ ಟು ಅಪ್ಲೋಡ್ ದಿ ಬಿಬ್ಲಿಕಲ್ ಕ್ರೊನಾಲಜಿ. ಅವ್ರು ಹೇಳಿದ್ದೆ ಸತ್ಯ ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ಎರಡನೇದೇನು, ದೇ ಶೋ ದಿ ಹಿಂದೂಸ್ ಆರ್ ಪ್ರಿಮಿಟಿವ್, ಬ್ಯಾಕ್ವರ್ಡ್, ಸ್ಟ್ಯಾಗ್ನೆಸ್, ಸೂಪರ್ಸ್ಟಿ, ಬರೀ ಮೂಢನಂಬಿಕೆ ಅಂತವ್ರು. ಓಕೆ, ಅಂಡ್ ಡಿಸ್ಕ್ರಿಮಿನೇಷನ್ ಮಾಡುವಂತವ್ರು. ಅಂಡ್ ಶೋ ದಿ ಸುಪೀರಿಯರಿಟಿ ಆಫ್ ದಿ ವೈಟ್ಸ್ ಗ್ರೇಟ್ ಅಂತ ಹೇಳುವಂಥದ್ದು. ಪ್ರಮೋಟ್ ಕ್ರಿಶ್ಚಿಯಾನಿಟಿ, ಅದಕ್ಕೋಸ್ಕರವಾಗಿ. ಅಂಡ್ ಹಿಸ್ಟ್ರಿ ಫ್ರಮ್ ದಿ ಬಿಲೋ. ಅಲ್ಲಿ ಇವತ್ತು ಏನಪ್ಪ ಇರೋದು ಎರಡೇ ಕ್ಲಾಸ್, ಒಂದು ತುಳಿತಕ್ಕೆ ಒಳಗಾದವರು, ಇನ್ನೊಂದು ತುಳಿತ ಮಾಡ್ತಾ ಇರೋರು ಅಂತ. ಇವತ್ತು ಹೊಸ ಐಡಿಯಾಲಜಿ. ಹಾಗಾಗಿ ಎಲ್ಲಾ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಏನಾಗಿದೆ, ಇವತ್ತು ಒಂದು ಡೈವರ್ಸಿಟಿ ಯೂನಿಟ್ ಅಂತ ಮಾಡಬೇಕು. ಅವ್ರು ಏನಂದ್ರೆ ಒಂದು ತುಳಿಸ್ಕೊಂಡವರು, ಇನ್ನೊಂದು ತುಳಿತಾ ಇರ್ತಾರೆ. ಇವತ್ತು ಎಲ್ಲರೂ ಹಂಗೆ ತುಳಿತ ಒಳಗಾಗಿ ಪಟ್ಟಿರೋದ್ರಿಂದ ಯಾವುದೇ ಅವ್ರ ಹತ್ರ ಎಷ್ಟು ಕೋಟಿ ದುಡ್ಡಿದ್ರು ಅದು ಲೆಕ್ಕಕ್ಕಿಲ್ಲ. ಹಾಗಾಗಿ ನೀವು ಈ ಕ್ಯಾಟಗರಿಗೆ ಬರಬೇಕು ಅಂತ ಹೇಳಿ ನಮ್ಮ ಮಕ್ಕಳಲ್ಲಿ ಸುಳ್ಳು ಭಾವನೆಯನ್ನ, ದ್ವೇಷನ ಬಿತ್ತುತ್ತಾ ಇರೋದನ್ನ ನಾವು ನೋಡಬಹುದು. ಇವತ್ತು ವರ್ಕ್ ಆಗ್ತಾ ಇರೋದು. ಅಂಡ್ ಶೋ ದಿ ಕಾನ್ಫ್ಲಿಕ್ಟ್. ರಿಸಲ್ಟ್ ಏನು? ಹೊಟ್ಟೆ ಕಾನ್ಫ್ಲಿಕ್ಟ್. ಈಗ ನಾನು ಒಂದು ಸ್ಕೂಲ್ಗೆ ಹೋದೆ ನಸೀಪುರದಿಂದ ಒಂದು 10 ವರ್ಷದ ಹಿಂದೆ. ಅಲ್ಲಿ ಬುಕ್ಸ್ ಎಲ್ಲ ಕೊಡ್ತಾ ಇದ್ವಿ. ಒಂದು ಹುಡುಗ ಹೇಳ್ದ, ಸರ್ ನಾನು ಅವ್ರಿಗಿಂತ ಬಡವ, ನನಗೆ ಕೊಡ್ತಾ ಇಲ್ವಲ್ಲ, ನೀವು ಅವ್ರಿಗೆ ಕೊಡ್ತಾ ಇದ್ದೀರಲ್ಲ ಅಂತ ಕೇಳಿ. ಬಟ್ ಆಗ ನನ್ನ ಫ್ರೆಂಡ್ ಏನ್ ಮಾಡ್ದ, ಆಯ್ತು ತಗೊಂಡು ನಾನು ಕೊಡ್ತೀನಿ ಅಂದ್ಬಿಟ್ಟು ಅವ್ನು ಕೊಟ್ಟು ಅವ್ನು ಸಮಾಧಾನ ಮಾಡ್ತೀವಿ. ಬಟ್ ಈಗ ಈ ರೀತಿ ದ್ವೇಷ ಬೆಳೆಸುತ್ತೆ ಹೊರತು ಇವತ್ತು ಕೂಡ ಅದರಿಂದ ಉಪಯೋಗ ಆಗೋದಿಲ್ಲ. ಅಂಡ್ ಏನ್ ಹೇಳುತ್ತೆ ಇಲ್ಲಿವರೆಗೂ ನಮ್ಮ ಟೆಕ್ಸ್ಟ್ ಬುಕ್ಸ್ ಗಳು ಅಂದ್ರೆ, ನೀವು ಸೈನ್ಸ್ ಅಂತಂದ್ರೆ ಗ್ರೀಸ್, ಮ್ಯಾಥಮೆಟಿಕ್ಸ್ ಅಂತ ಕೇಮ್ ಫ್ರಮ್ ಗ್ರೀಸ್, ಆರ್ಯನ್ಸ್ ಅಂತ, ಸಂಸ್ಕೃತ್ ಅಂತಂದ್ರೆ ಸಂಸ್ಕೃತ್ ಇಸ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತಂದ್ರೆ ಇವತ್ತು ನಾವೇ ಕಲಿಯೋದು ಬಿಟ್ಬಿಟ್ಟಿದೀವಿ. ಅದೇ ಪ್ರಪಂಚ ಎಲ್ಲ ಹೇಳ್ಕೊಳ್ತಾ ಇದೆ, ನಂದೇ ಸಂಸ್ಕೃತಿ, ನಂದೇ ಜರ್ಮನಿಯವ್ರು ಹೇಳ್ಕೊತಾರೆ ಸಂಸ್ಕೃತಿ ನಮ್ದು ಅಂತ. ಪ್ರತಿಯೊಬ್ಬ ಅದನ್ನ ಕ್ಲೈಮ್ ಮಾಡ್ತಾರೆ. ಅದ್ರ ಬಗ್ಗೆ ರಾಜೀವ್ ಮಲ್ಹೋತ್ರಾ ಅವರು ಒಂದು ದೊಡ್ಡ ಬುಕ್ಕೆ ಬರೆದಿದ್ದಾರೆ. ನೀವೆಲ್ಲ ತಗೊಂಡು ಓದ್ಬೇಕು ಅದನ್ನ. ಆ ರೀತಿಯಾಗಿ ಮತ್ತೆ ಸ್ಕ್ರಿಪ್ಟ್ ಅಂತ ಬಂದಾಗ ಇನ್ನೊಂದು ದೇಶದ ಹೆಸರು ಹೇಳುತ್ತೆ. ಬ್ಯಾಬಿಲಾನ್, ಅಸ್ಟ್ರಾನಮಿ ಅಂತ ಬಂದಾಗ ಬ್ಯಾಬಿಲಾನ್ ಹೇಳುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಥಾಟ್ಸ್ ಅಂತ ಬಂದಾಗ ನಮ್ಗೆ ಬ್ರಿಟಿಷರಿಂದ ಬಂದಿದ್ದು ಅಂತ ಹೇಳುತ್ತೆ. ಈ ತರ ನಾವು ಸಿವಿಲೈಸೇಷನ್, ಆರ್ಟ್, ಕಲ್ಚರ್ ಬಂದಾಗ ನಮ್ಗೆ ಟರ್ಕಿಯಿಂದ ಬಂದಿದ್ದು. ಲೈಕ್ ಮೊಘಲ್ ಕಾರ್ಡನ್, ಅವ್ರು ಯಾವಾಗ ಸೈನ್ಸ್ ಓದಿದ್ರು? ಅಂಡ್ ವಿ ಹ್ಯಾವ್ ಆಲ್ ದಿ ಟೆಕ್ಸ್ಟ್ ಟುಡೇ. ಯಾವ್ಯಾವ ಹಿಸ್ಟ್ರಿಯಲ್ಲಿ ಯಾವ್ಯಾವ ಭಾರತೀಯ ಬುಕ್ ಟ್ರಾನ್ಸ್ಲೇಟ್ ಆಯ್ತು, ಹೆಂಗೆ ಅರಾಬಿಕ್ ವರ್ಲ್ಡ್ ಹೋಯ್ತು, ಪರ್ಷಿಯಾಗ ಹೋಯ್ತು, ಲ್ಯಾಟಿನ್ ಹೋಯ್ತು, ಗ್ರೀಸ್ ಹೋಯ್ತು, ಇಂತ ಯುರೋಪಿಯನ್ ಹೋಗಿದೆ ಅನ್ನೋದನ್ನ ಅದನ್ನ ಮತ್ತೆ ವಾಪಸ್ ಅವರೆಲ್ಲ ಏನ್ ಮಾಡಿದ್ದಾರೆ, ಬೇರೆಯವರ ಹೆಸರಲ್ಲಿ ನಮ್ಗೆ ವಾಪಸ್ ಕೊಟ್ಟಿದ್ದಾರೆ. ನಾವು ಅದನ್ನ ನಿಜ ಅನ್ಕೊಳ್ತೇವೆ. ಇಂಥ ಸಿಚುಯೇಷನ್ ಇದ್ದಿದ್ದು
And they have taken 2000 years, 200 years to destroy the Indian science, technologies and industries. 812ರಲ್ಲಿ ಒಂದು ಕಾನೂನು ಮಾಡಿದ್ದಾರೆ. 90 ಜನಗಳ ಮೇಲೆ ಅಂದ್ರೆ ಬಟ್ಟೆ ನೇಯೋನ್ ಇರ್ಬೋದು, ಕೆಲಸ ಮಾಡೋನ್ ಇರ್ಬೋದು, ಈ ತರ ಏನು ಇಂಡಸ್ಟ್ರಿ ಅಂತ ಹೇಳ್ತೀವಲ್ಲ ಅಂತವ್ರ ಮೇಲೆ ರಿಸ್ಟ್ರಿಕ್ಷನ್ ಇರೋದು, ಅದನ್ನ ನಾಶ ಮಾಡುದು. ಅವರು ಬಳಸ್ತಾ ಇರುವಂತ ಟೆಕ್ನಾಲಜಿನ ಒಂದು ಏನೋ 16 ಗಜದ ಸೀರೆನ ಒಂದು ಕಡ್ಡಿ ಪೆಟ್ಟಿಗೆ ಮರ್ಚಿಡಬಹುದಾಗಿತ್ತು. ಅಷ್ಟು ಟೆಕ್ನಾಲಜಿ, ಇಟ್ ಇಸ್ ವೆರಿ ವೆರಿ ಹೈ ಕ್ವಾಲಿಟಿ ಟೆಕ್ನಾಲಜಿ. ಆ ರೀತಿ ಬಟ್ಟೆನ ನೇಯ್ತಾ ಇದ್ರು. ಅದೆಲ್ಲ ಕೈಗಳೆಲ್ಲ ಚಾಪ್ ಮಾಡಿದ್ರು. ಈ ರೀತಿ ಮಾಡಿ ನಮ್ಮ ನಾಲೆಜ್ ತಗೊಂಡೋಗ, ದುಡ್ಡು ತಗೊಂಡೋಗಿದ್ದಲ್ದೇನೆ ಈ ರೀತಿ ನಾಲೆಜ್ ಕೂಡ ತಗೊಂಡೋಗಿ ಅಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಶುರುವಾಯಿತು. ಆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಏನ್ ಶುರುವಾಯಿತು? ಇಟ್ ಇಸ್ ಎ ಬೇಸ್. ದುಡ್ಡು ನಮ್ದೆ, ನಾಲೆಜ್ ನಮ್ದೆ, ಎಲ್ಲವೂ ನಮ್ದೆ. ಆದ್ರೆ ನೆಕ್ಸ್ಟ್ ಲಾಭ ಆಗಿದ್ದಿಲ್ಲೇ ಅವರಿಗೆ ಮತ್ತೆ ಇಲ್ಲಿಯ ಎಲ್ಲಾ ವ್ಯವಸ್ಥೆಗಳು ನಾಶ ಆದವು. ಅದ್ರ ಒಂದು ತಪ್ಪು ಕಲ್ಪನೆಗಳು ಬಂದವು. ಲಾರ್ಡ್ ರೆಸ್ಲಿ ಅನ್ನೋನು ಕ್ಯಾಸ್ಟ್ ಸೆನ್ಸಸ್ ಅಂತ ಮಾಡ್ತಾನೆ. ಅದರಲ್ಲಿ ನಿನ್ ಮೂಗ್ ದಪ್ಪ ಇದೆಯಾ, ಸಣ್ಣ ಇದೆಯಾ, ನೀನು ಏನ್ ಕೆಲಸ ಮಾಡ್ತೀಯಾ ಅನ್ನೋದ್ರ ಬೇಸಲ್ಲೇ ಜಾತಿ ಅಲ್ಲ, ಕ್ಯಾಸ್ಟ್ ಅಂದ್ರೆ ಕಷ್ಟ ಅಂತ ಪೋರ್ಚುಗೀಸ್ ಕ್ರಿಶ್ಚಿಯನ್ ಪದ. ಅಲ್ಲಿ ಒಂದ್ ಗುಂಪಿನ ಸೇರ್ಕೊಂಡ್ರೆ ಅವ್ರನ್ನ ಲೂಟಿ ಮಾಡೋದು, ನಾಶ ಮಾಡೋದು, ರೇಪ್ ಮಾಡೋದು, ಇಟ್ ಇಸ್ ಕಾಮನ್. ಅದನ್ನ ತಗೊಂಡ್ಬಂದು ನಾವ್ ಹಂಗೆ ಅಂದ್ಬಿಟ್ಟು ಅವರು ಕರ್ನಾಟಕದಲ್ಲಿ ನಮ್ಮ ಬಗ್ಗೆ ಹೇಳಿದ್ರು. ಅದು 50 ವರ್ಷ, 1920ವರೆಗೂ ಕೆಲಸ ಆಯ್ತು. ಅಲ್ಲಿವರೆಗೆ ನನ್ನ ಹೊಸ ಜಾತಿನ ಇವತ್ತು ಏನ್ ಅನ್ಕೊಳ್ತಾ ಇದೀವಿ ಕ್ಯಾಸ್ಟ್ ಅಂತ, ಅದೆಲ್ಲ ಯುರೋಪಿಯರ ಕೊಟ್ಟಂತೆ. ನಮ್ಮಲ್ಲಿ ಜಾತಿ ಅಂದ್ರೆ ಏನಪ್ಪಾ ಅಂದ್ರೆ ರಾಜನ ಹತ್ರ 6% ಮಾತ್ರ ಆರ್ಥಿಕತೆ ಬರಬೇಕು ದುಡ್ಡು. ಈ 94% ಜನಗಳಿಗೆ ಪ್ರತಿಯೊಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಆಗಬೇಕು. ಈ ರೀತಿ ನಿಯಮಗಳನ್ನ ಇಟ್ಕೊಂಡು, ಕಾನೂನು ಇಟ್ಕೊಂಡು, ಹಾಗಾಗಿ ಭಾರತೀಯಲ್ಲಿ ಜಾತಿ ವರ್ಣ ಅಂದ್ರೇನೆ ಬೇರೆ, ಇವತ್ತು ನಾವು ಅನ್ಕೊಳ್ತಾ ಇರೋದಂತಿದೆ ಬೇರೆ. ಈ ರೀತಿ ಇರಬೇಕಂದ್ರೆ ದೇರ್ ಇಸ್ ನೋ ಡೆವಲಪ್ಮೆಂಟ್. ಎಷ್ಟು ಅನಾಗರಿಕರಂತ ಕರೆಯಲ್ವಾ? ಬೆಡ್ಶೀಟ್ ಕೊಡ್ತೀವಿ ಅಂತ ಹೇಳಿ, ಅದಕ್ಕೆ ಊಟ ಕೊಡ್ತೀವಿ ಅಂತ ಹೇಳಿ, ಅದಕ್ಕೆ ಪ್ಲೇಗು, ಕಾಲರ, ಮೈಕ್ರೋ ಆರ್ಗಾನಿಸಮ್ ಹಾಕ್ಬಿಟ್ಟು ಕೊಡೋದು. ಆಗ ಇಡೀ ಊರಿಗೆ ಕಾಲರ ಬಂದ್ಬಿಡೋದು, ಪ್ಲೇಗ್ ಬಂದ್ಬಿಡೋದು. ನೋಡಿ, ಇವ್ರ ಹತ್ರ ಏನಿಲ್ಲ ಅಂತ ನೀವೆಲ್ಲ ಒಂದು ಪದ್ಯ ಹೇಳಿದಿರಿ. ಯಾವ್ದ ಕಾನ್ವೆಂಟ್ ಅಲ್ಲಿ ಎಷ್ಟು ಜನ ಓದಿದ್ದೀರಿ? ಇಂಗ್ಲಿಷ್ ಕಾನ್ವೆಂಟ್ ಅಲ್ಲಿ ಹೇಳಿ ಇಲ್ವಾ? ಆಯ್ತು. ರಿಂಗ ರಿಂಗ ರೋಸಾ, ಪಾಕೆಟ್ ಫುಲ್ ಆಫ್ ರೋಸಾ, ಆಲ್ ದಿ ಆಶಸ್ ಅಂದಕ್ಕೆ ಸುತ್ತೋಡದ ಮಕ್ಕಳು ಏನ್ ಮಾಡೋದು? ಡಬ ಡಬ ಅಂತ ಬಿದ್ದೋದು ಅಲ್ವಾ? ಅದನ್ನ ನಾವು ಆಟ ಆಡಿಸಂತ ಪದ್ಯ ಅನ್ಕೊಂಡಿದ್ವಿ. ರಿಂಗ ರಿಂಗ ರೋಸ್ ಅಂದ್ರೆ ಮೈ ಪೂರ್ತಿ ಒಪ್ಳೆ ರಿಂಗ್ ರಿಂಗ್ ತರ ಬರುತ್ತೆ. ಪಾಕೆಟ್ ಫುಲ್ ಆಫ್ ರೋಸ್ ಆಮೇಲೆ ಹೆಂಗಾಗುತ್ತೆ? ಒಪ್ಳೆ ತರ ಇಡೀ ಮೈ ಪೂರ್ತಿ ಆಗ್ಬಿಡ್ತಿದೆ. ಆಮೇಲೆ ಇಡೀ ಊರೇ ಬೂದಿ. ಇಟ್ ಇಸ್ ಎ ಸ್ಮಾಲ್ ಪಾಕ್ ಕಂಡೀಷನ್ ಇನ್ ದಿ ಯುರೋಪ್. ಯಾರು ಉಳಿಯಿಲ್ಲ, ಬರೀ ಇಡೀ ಊರೇ ಬೂದಿ ಆಗ್ಬಿಡ್ತದೆ ಅಂತ. ದೇರ್ ಇಸ್ ನೋ ಟ್ರೀಟ್ಮೆಂಟ್ ಅಟ್ ಆಲ್. ಶ್ರೀನಿವಾಸ ರಾಮಾನುಜನ್ ಸತ್ತಿದೆ ಹೆಂಗೆ? ಟಿವಿಯಿಂದ. ಅಲ್ಲಿ ಆಗಿದ್ದಿದ್ರೆ ಅವ್ರನ್ನ ಉಳಿಸ್ಕೋಬೇಕಾಗಿತ್ತು. ಅವರಿಂದ ಲಾಭ ಇಂಗ್ಲೆಂಡ್ ಅವ್ರಿಗೆ ಗೊತ್ತಿತ್ತು. ಬಟ್ ದೇ ಆರ್ ನಾಟ್ ಏಬಲ್ ಟು ಸಸ್ಟೈನ್. ಅವನ್ನ ಉಳಿಸ್ಕೊಳಕ್ಕಾಗಲಿಲ್ಲ. ಯಾಕಂದ್ರೆ ಅಲ್ಲಿ ಮೆಡಿಸಿನ್ ಆ ಲೆವೆಲ್ ಅಲ್ಲೇ ಇದ್ದಿದ್ದು. ಆಗ ಅರ್ಥದಿಂದಾಗಿ ಇದ್ದದನ್ನ ನಾವು ಕಾಣ್ಬೋದಾಗಿತ್ತು. ಅಂತ ಸಮಯದಲ್ಲೂ ನಮ್ಗೆ ವಿಶ್ವೇಶ್ವರಯ್ಯನವರಂತವ್ರು ಬರ್ತಾರೆ. ಅವರು ಇಂಜಿನಿಯರಿಂಗ್ ಕಲ್ತ್ಕೋತಾರೆ. ಬ್ರಿಟಿಷ್ಗೆ ಮಾದರಿ ಎಂತಪ್ಪ ಅಂದ್ರೆ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ಗೆ ಲೈಟ್ ಕೊಡ್ಬೇಕಾಗುತ್ತೆ. ಅವರು ಬ್ರಿಟಿಷರು ಏನ್ ಹೇಳ್ತಾರೆ, ನಿಮ್ಗೆ ಕಾವೇರಿ ಡ್ಯಾಮ್, KRS ಡ್ಯಾಮ್ ಕಟ್ಕೊಳ್ಳೋದು ಬಿಡಲ್ಲ ಅಂತಂತ. ಹಾಗಾದ್ರೆ ಇವ್ರೇನ್ ಹೇಳ್ತಾರೆ, ಹಾಗಾದ್ರೆ ನಿಮ್ಗೆ ಕರೆಂಟ್ ಸಿಗಲ್ಲ, ಇಲ್ಲಿಂದ ಶಿವನ ಸಮುದ್ರದಿಂದ ನಿಮ್ಗೆ ಕರೆಂಟ್ ಕೊಡಲ್ಲ, ಅದನ್ನು ಮರ್ತ್ಬಿಡಿ ನೀವು ಅಂತ. ಅದು ಕೋಲಾರ್ ಗೋಲ್ಡ್ ಫೀಲ್ಡ್ಗೆ ಅಲ್ಲಿ ಚಿನ್ನ ತೆಗಿಯೋಕೆ ಹೆಚ್ಚು ಲೂಟಿ ಮಾಡ್ಕೊಂಡು ಹೋಗೋಕೆ ಅವ್ರಿಗೆ ಕರೆಂಟ್ ಬೇಕಾಗುತ್ತೆ. ಆದ್ರೆ ನಮ್ಮ ದೇಶದ ಚಿನ್ನ ಅಂತ ಅವ್ರಿಗೆ ಗೊತ್ತಿದೆ, ಆದ್ರೆ ಚಿನ್ನಕ್ಕಿಂತ ನೀರು ಇನ್ನೂ ಮುಖ್ಯ ಅಂತ ವಿಶ್ವೇಶ್ವರಯ್ಯ ಗೊತ್ತಿದೆ. ಹಾಗಾಗಿ ಪ್ರೀತಿ ಮಾಡ್ತಾರೆ. ಆ ಜನಜಾತಿ ಅಲ್ಲ, ವಿಶ್ವೇಶ್ವರಯ್ಯನವ್ರ ಜೊತೆ ಆಯ್ತು ನೀನ್ ಮಾಡ್ಕೊಡಪ್ಪ, ನನ್ಗೆ ಕರೆಂಟ್ ತಯಾರು ಮಾಡ್ಕೊಡು, ನಾನು ನಿಮಗೆ ಡ್ಯಾಮ್ ಕಟ್ಕೊಳಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ಡ್ಯಾಮ್ ಕಟ್ಟಕ್ಕೆ ಪರ್ಮಿಷನ್ ಕೊಡ್ತಾರೆ. ಎಷ್ಟು 130 ಅಡಿ ಕಟ್ಟಿರೋಂಥದ್ದು. ಇವತ್ತು ನಮ್ಮ ಕೈಲಿ 6 ಅಡಿ ಎಕ್ಸ್ಟ್ರಾ ಕಟ್ಕೊಳ್ತಾರೆ. ಅದ್ರ ಬದಲು ಮೇಕೆದಾಟಲ್ಲಿ ಕಟ್ತೀವಿ ಅಂತ ಹೋಗ್ತಾ ಇದೀವಿ. ಅಲ್ಲೇನಾಗ್ತದೆ? ಇಟ್ ಇಸ್ ಅನ್ಸೈಂಟಿಫಿಕ್. ಫಾರೆಸ್ಟ್ ಅದು 2.5 ಬಿಲಿಯನ್ ಇಯರ್ ಓಲ್ಡ್ ಫಾರೆಸ್ಟ್, ಭೂಮಿಯ ಇತಿಹಾಸ ಹೇಳುವಂಥದ್ದು. ಅದನ್ನ ಮುಳುಗಿಸ್ಕೊಂಡ್ರೆ ನಮ್ಗೆ ಲಾಸ್. ನೀರನ್ನ ತಯಾರಾಗಬೇಕಂದ್ರೆ ಯಾರು? ಗಿಡಗಳಿಂದ ಸಾಧ್ಯ, ನಮ್ಮಿಂದ ಅಲ್ಲ. ಅದನ್ನ ನೋಡಬಹುದು. ಅಂತವ್ರು ಬರ್ತಾರೆ, ಅವರನ್ನ ಬ್ರಿಟಿಷರಿಂದ ಏನ್ ಕೆಲಸ ಬೇಕು ಮಾಡಿಸ್ಕೊಳ್ತಾರೆ, ಅವ್ರಿಗೂ ಕೆಲಸ ಮಾಡ್ಕೊಡ್ತಾರೆ. ಮಹೇಂದ್ರಲಾಲ್ ಸರ್ಕಾರ ಅಂತವರು ಸೈನ್ಸ್ ಅಲ್ಲಿ ಮಾತ್ರ ಡೆವಲಪ್ ಆಗ್ತಿದ್ದಿಲ್ಲ, ನಾನು ಅದಕ್ಕೆ ನಮ್ಮ ಜನಗಳಿಗೋಸ್ಕರ ಒಂದು ಸಂಸ್ಥೆ ಕಟ್ತೀನಿ ಅಂತ ಹೇಳಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಟಿವೇಶನ್ ಆಫ್ ಸೈನ್ಸ್ ಅಂತ ಕಲ್ಕತ್ತಾದಲ್ಲಿ ಶುರು ಮಾಡ್ತಾರೆ. ಇಸ್ ಅ ಡಾಕ್ಟರ್. ಅದನ್ನ ಶುರು ಮಾಡ್ತಾರೆ. ನಮ್ಮ ಸೈಂಟಿಸ್ಟ್ಗಳಿಗೆ ಇದಾಗಬೇಕಂತ. ನಿಮ್ಗೆ ಗೊತ್ತಿದೆ, ರತನ್ ಟಾಟಾ ಸೈನ್ಸ್ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಬಂದು ವಿವೇಕಾನಂದರ ಸ್ಫೂರ್ತಿಯಲ್ಲಿ ಬೆಂಗಳೂರಲ್ಲಿ ಕಟ್ಕೊಡ್ತಾರೆ. ಮತ್ತೆ
ಹಲಾಲ ಹರ್ದಾಯಳ್ ಅಂತ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ಗಳನ್ನ ಕೊಡ್ತಾರೆ. ನಮ್ಮ ಸೈನ್ಸ್ ಬಗ್ಗೆ ಅವ್ರು ಇಂಟ್ರೊಡ್ಯೂಸ್ ಆಗ್ಬೇಕು, ಕಲ್ತ್ಕೊಂಡು ನಮ್ಮ ದೇಶಕ್ಕೋಸ್ಕರ ಬದಲಿಸಬೇಕು ಅಂತ ದುಡ್ಡು ಕೊಡ್ತಾರೆ. ಅಂತ ಸಮಯದಲ್ಲಿ ಬಂದಂತ ಇಬ್ರು ಗ್ರೇಟ್ ವಿಜ್ಞಾನಿಗಳು ಯಾರಪ್ಪ ಅಂದ್ರೆ ಪ್ರಪಂಚನ ದಿಕ್ಕನ್ನ ಹಳ್ಳಾಡಿಸಿದಂಥದ್ದು ಭಾರತೀಯರ ಬಗ್ಗೆ ಒಂದು ವಿವೇಕಾನಂದರು ಆಲ್ರೆಡಿ ಅವ್ರ ಜಾಗಕ್ಕೆ ಹೋಗಿ ಅವ್ರು ಏನಿಲ್ಲ ಅಂತ ತೋರಿಸ್ಕೊಟ್ಟು ಬಂದಿದ್ರು. ಮತ್ತೊಬ್ರು ಶ್ರೀನಿವಾಸ್ ರಾಮಾನುಜನ್ ಇವ್ರ ಮ್ಯಾಥಮ್ಯಾಟಿಕ್ಸ್ ಹೆಂಗಿದೆ ಅನ್ನೋದನ್ನ ಎಲ್ಲರೂ ಆಶ್ಚರ್ಯ ಪಡೋ ರೀತಿಯಾಗಿ ಬಂದಿದ್ರು. ಮತ್ತೊಬ್ಬ 1 ವರ್ಷ ಚಿಕ್ಕವರಾದಂತಹ ಸರ್ ಸಿ.ವಿ. ರಾಮನ್. ಸಿ.ವಿ. ರಾಮನ್ ಸರ್ ಅನ್ನೋದು ಎಲ್ಲ ಬ್ರಿಟಿಷ್ ಆಡಳಿತ ಇದ್ದಾಗ ಎಲ್ಲಾ ಬಿಟ್ಕೊಟ್ಟು ಸರ್ ಅನ್ನೋದು ಬಿಟ್ಕೊಟ್ಟಿಲ್ಲ. ಯಾಕೆಂದ್ರೆ ಈ ಸರ್ ಅನ್ನೋದು ಬಂದಿದ್ದವ್ರಿಗೆ ವಿಜ್ಞಾನದ ಕೊಡುಗೆ ಇಲ್ಲ, ಅದು ನನ್ನ ವಿಜ್ಞಾನಕ್ಕೋಸ್ಕರ ಬಂದಿರೋದು. ಹಾಗಾಗಿ ಅವರು ಡಾಕ್ಟರ್ ಅಂತ ಯಾವತ್ತೂ ಸೇರ್ಸ್ಕೊಳ್ಳ. ಅವ್ರಿಗೆ 10ರಿಂದ 12 ತರ ಡಾಕ್ಟರೇಟ್ಗಳಿದ್ದಾವೆ, ಗೌರವ ಡಾಕ್ಟರೇಟ್ಗಳು. ಆದ್ರಿಂದ ಯಾವತ್ತು ಡಾಕ್ಟರ್ ಅಂತ ಸೇರಿಸ್ಕೊಳ್ಳಲ್ಲ, ಅವ್ರೆ ಸರ್ ಅಂತ ಬಿಡುವಂಥದ್ದು ಯಾವತ್ತು ಮಾಡಿಲ್ಲ. ಯಾಕೆ ಈ ಸಿ.ವಿ. ರಾಮನ್ ಎಂತ ವೈಶಿಷ್ಟ್ಯವಾದ ಅಂತಹ ವಿಜ್ಞಾನಿ ಕೂಡ, ಮತ್ತೆ ಅಷ್ಟೇ ಪ್ರಖರವಾದಂತ ದೇಶ ಪ್ರೇಮಿ ಕೂಡ. ಒಂದ್ಸಲಿ ಇವರು ಪ್ರೊಫೆಸರ್ ಆಗಿ ಅಪಾಯಿಂಟ್ ಆಗ್ತಾರೆ. ಪ್ರೊಫೆಸರ್ ಆಗಿ ಅಪಾಯಿಂಟ್ ಆದಾಗ ಏನಾಗ್ತದೆ, ಆ ಪ್ರೊಫೆಸರ್ ಆಗಿ ಅಪಾಯಿಂಟ್ ಮಾಡಬೇಕಾದ್ರೆ ಒಂದು ಕಂಡೀಷನ್ ಇರುತ್ತೆ. ಕಲ್ಕಟ್ಟ ಯೂನಿವರ್ಸಿಟಿ ಆಫ್ ಸೈನ್ಸ್ ಕಾಲೇಜ್ ಕಲ್ಕಟ್ಟ ಯೂನಿವರ್ಸಿಟಿಗೆ ಮಾಡ್ಬೇಕಾಗ್ತದೆ. ಅವ್ರು ಕರೀತಾರೆ, ದಯವಿಟ್ಟು ಪ್ರೊಫೆಸರ್ ಆಗಿ ಅಂತ ಹೇಳ್ತಾರೆ. ಆದ್ರೆ ಏನ್ ಕಂಡೀಷನ್ ಅಪ್ಪ ಅಂದ್ರೆ, ಅಲ್ಲಿ ಪ್ರೊಫೆಸರ್ ಆಗ್ಬೇಕಂದ್ರೆ ಫಾರಿನ್ ಅಲ್ಲಿ ಓದ್ಕೊಂಡು ಬಂದಿರ್ಬೇಕು, ಒಂದು ಸ್ಟಡಿ ಆಗಿರ್ಬೇಕು. ಅದಕ್ಕೆ ಏನ್ ಮಾಡೋಣ, ವೈಸ್ ಚಾನ್ಸಲರ್ ಏನ್ ಹೇಳ್ತಾರೆ, ಒಂದು ಶಾರ್ಟ್ ಸ್ಟಡಿ ಮಾಡಿಸ್ಬಿಡೋಣ, ಕರ್ಸ್ಕೊಬಿಟ್ಟು ಒಂದು 3 ತಿಂಗಳು 6 ತಿಂಗಳ ಕರ್ಸ್ಬಿಟ್ಟು ಆ ಸ್ಟಡಿ ಮಾಡಿಸ್ಬಿಟ್ಟು ಬಂದು ಪ್ರೊಫೆಸರ್ ಮಾಡ್ಬಿಡೋಣ ಅಂತ. ಆದ್ರೆ ರಾಮನ್ ಏನ್ ಹೇಳ್ತಾರಪ್ಪ ಅಂದ್ರೆ, ನಾನು ವಿದೇಶಕ್ಕೆ ಎವ್ಯಾಲ್ಯೂಯೇಷನ್ ಮಾಡಕ್ ಹೋಗ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಕಲಿಯಕ್ ಹೋಗೋದಿಲ್ಲ ಅಂತ ಹೇಳ್ತಾರೆ. ನಿಮ್ ಪ್ರೊಫೆಸರ್ಶಿಪ್ ಬೇಡ, ನಿಮ್ಮ ಕೆಲಸನೂ ಬೇಡ, ನಾನು ಹಂಗೆ ಹೇಳ್ತೀನಿ ಅಂದ್ಬಿಟ್ಟು ಆ ತರ ರಿಜೆಕ್ಟ್ ಮಾಡ್ತಾರೆ. ಆಮೇಲೆ ಯೂನಿವರ್ಸಿಟಿ ಏನ್ ಮಾಡ್ತಾರೆ, ನಮ್ಗೆ ಯಾವ್ದೇ ಫಾರಿನ್ ಸ್ಟಡಿ ಬೇಡ, ಅವ್ರ ರೂಲ್ಸ್ನೇ ಬದಲಾಯಿಸ್ಕೊಂಡು ನಮ್ಗೆ ಯಾವ ಫಾರಿನ್ ಸ್ಟಡಿನೂ ಬೇಡ ಕಣಪ್ಪ, ನಮ್ಗೆ ರಾಮನೇ ಬೇಕು, ಹಾಗಾಗಿ ನೀವೇ ಬರ್ಬೇಕು ಅಂತ ಹೇಳಿ ಕರೆದು ಅಪಾಯಿಂಟ್ ಮಾಡ್ತಾರೆ. ಅವರು ವಿಜ್ಞಾನ ಎಷ್ಟು ಇದ್ದಿತ್ತು ಅದೇ ರೀತಿ ಅವರ ದೇಶ ಪ್ರೇಮನು ಅಷ್ಟೇ ಇತ್ತು. ಮತ್ತೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ. ಒಂದು ಸಲಿ ಒಂದು ಘಟನೆ ಆಗುತ್ತೆ. ಏನಪ್ಪಾ ಅಂದ್ರೆ, ಒಂದು ರೇಡಿಯೋ ಸ್ಟೇಷನ್ ಅಲ್ಲಿ 10 ನಿಮಿಷ ಉಳ್ಕೊಂಡಿರ್ತಾರೆ. ಆಗ ಆ ಊರಿಗೆ ರಾಮನ್ ಬಂದಿರ್ತಾರೆ. ಆ ಬಂದಿರ್ಬೇಕಾದ್ರೆ ರಾಮನ್ ಬಂದಿದ್ದ, ದಯವಿಟ್ಟು ಬಂದು ಒಂದು 10 ನಿಮಿಷ ಮಾತಾಡ್ತೀರಾ ಅಂತ ರೇಡಿಯೋ ಸ್ಟೇಷನ್ ಏನ್ ಇನ್ಚಾರ್ಜ್ ಇರ್ತಾರೆ ಅವ್ರು ಕೇಳ್ತಾರೆ. ಇರೋದು 10 ನಿಮಿಷ. ಆಮೇಲೆ ಸೆಂಟ್ರಲ್ ಅವ್ರು ತಗೊಬಿಡ್ತಾರೆ. ಆಮೇಲೆ ಅಲ್ಲಿಂದ ಸಾಂಗ್ ಏನೋ ಅಲ್ಲಿಂದ ಬಂದ್ಬಿಡ್ತದೆ. ನೀವು ಕ್ಲೋಸ್ ಮಾಡದೆ ಆದ್ರೆ ಅಬ್ರಪ್ಟ್ ಆಗಿ ಅಲ್ಲೇ ಎಂಡ್ ಮಾಡ್ದಂಗೆ ಅರ್ಧಕ್ಕೆ ನಿಲ್ಸಿದಂಗೆ ಆಗುತ್ತೆ. ಹಂಗಾಗಿ 10 ನಿಮಿಷ ಇರೋದು ಕರೆಕ್ಟ್ ಆಗಿ ಅಂತ. ಆಯ್ತು ಅಂತ ಹೋಗ್ತಾರೆ. ಎಲ್ಲ ರೂಮ್ ಹೋಗ್ತಾರೆ, ಎಲ್ಲ ಹಾಕತ್ತಾರೆ, ಏನ್ ಬೇಕು ಎಲ್ಲ ಹಾಕತ್ತಾರೆ. ಅದ್ ಹಾಕೊಂಡು ಕಣ್ಣು ಮುಚ್ಕೊಂಡು ಶುರು ಮಾಡಕ್ಕಿಂತ ಮುಂಚೆ ರಾಮನ್ ಅವರ ತಲೆಗೊಂದು ಹೊಡ್ಕೊತಾರೆ. ಆಯ್ತು ಅಂದ್ಬಿಟ್ಟು ಅಲ್ಲ ಹಾಕೊಂಡು ಮಾತಾಡಕ್ ಶುರು ಮಾಡಿ. ಅಷ್ಟೇ ಅವ್ರ ಟೀಚರ್ ಬೇರೆ ಏನು ವಿದ್ಯಾರ್ಥಿಗಳ ಜೊತೆ ಮಾತಾಡೋದು ಅಂದ್ರೆ ತುಂಬಾ ಖುಷಿ. ಅದಕ್ಕೆ ನೀವು ರಾಮನ್ ಹಾಗೆ ಇದ್ದ ಅಕೌಂಟೆಂಟ್ ಜನರಲ್ ಆಗಿದ್ರು. ಅದು ಲಕ್ಷಗಟ್ಟಲೆ ಬರ್ತಾ ಇದ್ದಂತಹ ಇವತ್ತಿನ ದೃಷ್ಟಿಯಲ್ಲಿ ಹೇಳಿದ್ರೆ ಹೈ ಇನ್ಕಮ್ ಇರುವಂತಹ ಕೆಲಸ. ಅದನ್ನ ಬಿಟ್ಬಿಟ್ಟು ಯಾಕೆ ಬರ್ತಾರೆ ಅಂದ್ರೆ, ಅವ್ರ ವಿದ್ಯಾರ್ಥಿಗಳ ಜೊತೆ ಮಾತಾಡೋದಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಬಂದೇ ಬರ್ತಾರೆ, ಅವ್ರು ಪ್ರೊಫೆಸರ್ ಆಗ್ತಾರೆ ಅಂತ ಹೇಳಿ ಅವ್ರು ಲಾ ಪಡ್ಕೊಟ್ಟೆ ಬಂದರು. ಅವ್ರು ಸೈಂಟಿಸ್ಟ್ ಮಾತ್ರ ಅಲ್ಲ, ಈಸ್ ಎ ಗ್ರೇಟ್ ಟೀಚರ್ ಕಂಪೇರ್ ಟು ಎನಿ ಪರ್ಸನ್ ಆಫ್ ಪ್ರೆಸೆಂಟ್. ಆ ರೀತಿ ಆದಂಥದ್ದು ಮಾತಾಡೋ ಶುರು ಮಾಡ್ತೀವಿ. ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ 8 ನಿಮಿಷ ಆಯ್ತು. ಅಲ್ಲೇ ನೀವು ಖುಷಿಯಾಗಿ ಕೇಳ್ತಾ ಇರ್ತಾರೆ ಇನ್ಚಾರ್ಜ್. ಆಮೇಲೆ 8 ನಿಮಿಷ ಆಯ್ತು, 9 ನಿಮಿಷ ಆದ ತಕ್ಷಣ ಇವ್ರಿಗೆ ಚಾಡ್ತಿದ್ದಾರೆ, ಈಗ ಸೆಂಟ್ರಲ್ ಅರ್ಥ ಬಿಡ್ತಾರೆ. ಆಮೇಲೆ ರಾಮನ್ ಅವ್ರದ್ದು ಅರ್ಧಕ್ಕೆ ನಿಲ್ಲಿಸ್ಬಿಟ್ರ ಅಂದ್ರೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ ನಮ್ಗೆ ಅಂತ ಎಲ್ಲಾ ತರ ಯೋಚನೆ ಬಂದ್ಬಿಡ್ತಾರೆ ಅವ್ರಿಗೆ. ಅವ್ರು ಕೈ ಆಡಿಸ್ತಾ ಇದ್ರೆ ಇಲ್ಲ ಕಣ್ಣೆ ತೆಗಿತಾರೆ ಅವ್ರು. ಆಮೇಲೆ 9 ನಿಮಿಷ 50 ಸೆಕೆಂಡ್ ಆಗುತ್ತೆ ಕರೆಕ್ಟ್ ಆಗಿ ಇಲ್ಲಿಗೆ ಇದನ್ನ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೆಂಗ್ ಸಾಧ್ಯ ಆಯ್ತು ಸರ್, ಅವ್ನು ಖುಷಿಯಿಂದ ಕುಣಿದಾಡ್ಬಿಡ್ತಾನೆ ಇನ್ಚಾರ್ಜ್. ಹೆಂಗ್ ಸಾಧ್ಯ ಆಯ್ತು ನಿಮ್ಗೆ ಈ ರೀತಿಯಾಗಲ್ಲ ಅಂತ. ರಾಮನ್ ಇಸ್ ವೆರಿ ವೆರಿ ಎಕ್ಸಲೆಂಟ್ ಪರ್ಸನಾಲಿಟಿ. ಇದೆಲ್ಲ ಇವತ್ತು ಇಷ್ಟೊಂದು ಏರಿಯಾಗಳಿಗೆ ಅವ್ರ ಹೆಸರನ್ನ ನೆನಪಿಸ್ಕೊತೀವಿ ಅಂತಂದ್ರೆ ಅದು ಆರ್ಡಿನರಿಂದ ಅವರು ವಿಜ್ಞಾನಕ್ಕೆ ಕೊಟ್ಟಂತ ಕೊಡುಗೆ, ಅವರ ವ್ಯಕ್ತಿತ್ವನೇ ಅಷ್ಟೊಂದು ಇದೆ. ಆ ರೀತಿ ಕರೆಕ್ಟ್ ಆಗಿ 99 ಸೆಕೆಂಡ್ಗೆ 9 ನಿಮಿಷ ಮುಗಿಯುತ್ತೆ. ಆ ಭಾಷಣ ಕರೆಕ್ಟ್ ಆಗಿ ಮುಗಿಯುತ್ತೆ. ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ವಾಟ್ ಈಸ್ ದಿ ಕೈಂಡ್ ಆಫ್ ಪರ್ಸನಾಲಿಟಿ ಇನ್ಕ್ಲೂಡಿಂಗ್. ಇವತ್ತು ನಾನು ಹೇಳ್ತಾ ಇರ್ತೀನಿ, ನಾಳೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬೇಕಂದ್ರೆ ನೀವು ಏನೇ ಅಲಾರಾಮ್ ಇಂತಾನೆ ಎದ್ದೇಳೋದು ಅಲ್ವಾ? ಆ ರೀತಿ ಇದ್ದಾಗ ನಿಮ್ಗೆ 5 ಗಂಟೆಗೆ ಬೇಕಂದ್ರೆ ನೀವು 5 ಗಂಟೆ ಕರೆಕ್ಟ್ ಆಗಿ ಎಚ್ಚರ ಆಗ್ತದೆ. 7 ಗಂಟೆಗೆ ಬೇಕಂದ್ರೆ 7 ಗಂಟೆ ಕರೆಕ್ಟ್ ಆಗಿ ಎಚ್ಚರ ಆಗ್ತದೆ. ಈ ರೀತಿ ಆಗ್ಬೇಕು.
ಅಲ್ವಾ? ಆಗ ನಾವು ಅದನ್ನ ನಿಮ್ಮ ಮೈಂಡ್ ಬಯೋಲಾಜಿಕಲ್ ಕ್ಲಾಕ್ ಅಂತ ಕರೀತೀವಿ. ಅದನ್ನ ನಾವು ನೋಡಬಹುದು. ಆ ರೀತಿಯಾದಂತಹ ಪರ್ಸನಾಲಿಟಿ ಸಿ ವಿ ರಾಮನ್ ಅವರು. ಸಿ ವಿ ರಾಮನ್ ಅವರು ನವೆಂಬರ್ 7, 1888 ಅಲ್ಲಿ ಹುಟ್ಟುತ್ತಾರೆ. ಶ್ರೀನಿವಾಸ ರಾಮಾನುಜಂ 1887 ಅಲ್ಲಿ ಹುಟ್ಟಿದ್ದು, ಇವರು 1888 ಅಲ್ಲಿ ಹುಟ್ಟುತ್ತಾರೆ. ಅವ್ರದ್ದು ಒಂದು ಸ್ವಲ್ಪ ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ. ಆರ್ಥೋಡಾಕ್ಸ್ ಚಾಚು ಚಪ್ಪದ ಎಲ್ಲಾ ವ್ರತ ನಿಯಮಗಳು ಕೂಡ ಮಾಡುವಂಥದ್ದು. ಅದರಿಂದ ಅವರಪ್ಪ ಸಾಕಷ್ಟು ಸಾಲಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅದನ್ನು ಕೂಡ ನಾವಿಲ್ಲಿ ಕಾಣಬಹುದು. ಅದನ್ನ ಒಂದ್ಸಲಿ ರಾಮನ್ ಯಾವಾಗಲೂ ಓದೋದು ಅಂದ್ರೆ ಭಯಂಕರ ಇಷ್ಟ ಅವರಿಗೆ. ಅವ್ರು ಯಾವಾಗ ಹೇಳ್ತಾರೆ, ನಮ್ಮ ಕಾಲೇಜ್ ಲೈಬ್ರರಿ ಏನು ಚೆನ್ನಾಗಿದೆ, ಯಾಕಂದ್ರೆ ಎಲ್ಲ ಬುಕ್ ಓದಾಗ್ಬಿಟ್ಟಿದೆ. ಏನ್ ಕೋರ್ಸ್ ಶುರು ಆಗೋಕ್ಕಿಂತ ಮುಂಚೆನೆ ಅದ್ ಏನ್ ಬೇಕು ಎಲ್ಲ ರಾಮನ ಆಲ್ಜಿಬ್ರಾ, ಜಿಯೋಮೆಟ್ರಿ, ಗ್ರೀಸು, ಲಿಟ್ರೇಚರ್ ಎಲ್ಲ ಓದ್ಬಿಟ್ಟಿರ್ತಾರೆ. ಇನ್ನೇನು ಹೊಸ ಬುಕ್ ಇರಲ್ಲ. ಆದ್ರಿಂದ ನಮ್ಮ ಕಾಲೇಜ್ ಲೈಬ್ರರಿ ಚೆನ್ನಾಗಿಲ್ಲ, ಅದು ಇನ್ನೂ ಒಳ್ಳೆ ಕಾಲೇಜ್ ಬೇಕು ನಮ್ಗೆ, ಅಥವಾ ಇನ್ನೂ ಜಾಸ್ತಿ ಬುಕ್ಸ್ ಬೇಕು ಅಂತ ಅವರು ಅವರ ಅಣ್ಣನ ಜೊತೆ ಮಾತಾಡ್ತಾ ಇರ್ತಾರೆ. ಒಂದ್ಸಲ ಏನಪ್ಪಾ ಅಂತಂದ್ರೆ, ನೀನ್ ಯಾವಾಗ್ಲೂ ಓದ್ಕೊಂಡ್ರೆ ಮುಳುಗ್ಬಿಡ್ತೀಯಾ, ನೀ ಅದಕ್ಕೆ ನಿನ್ನ ಆಸಕ್ತಿ ಯಾವಾಗಲೂ ವಿಜ್ಞಾನದಲ್ಲಿ ಇದೆ ಅಂತ ನನ್ಗೆ ಅನ್ಸುತ್ತೆ. ನಿಮ್ಗೆ ಈಗ ಜೆ.ಸಿ. ಬೋಸ್ ನಿನ್ನೆ ಈಗ 10 ವರ್ಷ ಆಗಿದೆ ಅಷ್ಟೇನೆ, ಅವ್ರಿಗೆ ಎಂತ ದೊಡ್ಡ ವಿಜ್ಞಾನ ಆಗೋದು ಎಂತ ಒಳ್ಳೆ ಸ್ಥಾನ ಅವ್ರು ಕೊಡ್ಲಿಲ್ಲ. ಆದ್ರಿಂದ ನೀನು ವಿಜ್ಞಾನಕ್ಕೆ ಹೋದ್ರೆ ನಿಂದ ಕಷ್ಟಕ್ಕೆ ಸಿಗಾಕತ್ಯ, ಜೀವನ ಪೂರ್ತಿ ಅಳ್ತಾ ಇರಬೇಕಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ರಾಮನ್ ಉತ್ತರ ಕೊಡ್ತಾರೆ, ನನ್ನ ಹತ್ರ ನಿನ್ಗೇನು ಪ್ರಾಬ್ಲಮ್, ನಾನು ಅಳ್ಕೊಂಡಿರ್ತೇನೆ ಬಿಡು, ನಿನ್ಗೆ ಯಾಕೆ ಅಂತ ಹೇಳ್ತಾರೆ. ನನಗೇನು ಇಲ್ಲ ಕಣಪ್ಪ, ನಮ್ಮಪ್ಪ ಆಲ್ರೆಡಿ ದೊಡ್ಡ ಸಾಲ ಮಾಡಿಟ್ಟಿದ್ದಾರೆ, ಅದನ್ನ ತೀರಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ನಮ್ಮ ಆಸೆಗಳನ್ನ ಬದಿಗಿಟ್ಟು ಸ್ವಲ್ಪ ದಿನ ಅವರ ಸಾಲ ತೀರಿಸುವಂತ ಕರ್ತವ್ಯನ ಮಾಡೋಣ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿವರೆಗೂ ICS ಗೆ ಇಂಗ್ಲೆಂಡ್ ಹೋಗೋದು ದೊಡ್ಡ ಎಕ್ಸಾಮ್ ಅಂದ್ರೆ ಅದೇ. ಆಗ ಹೊಸದಾಗಿ ಇಂಡಿಯನ್ ಫೈನಾನ್ಷಿಯಲ್ ಸರ್ವಿಸ್ ಅಂತ ಮಾಡಿರ್ತಾರೆ. ಆ ಫೈನಾನ್ಷಿಯಲ್ ಸರ್ವಿಸ್ ನ 1902 ಅಲ್ಲಿ ಇಂಡಿಯಾದಲ್ಲೇ ನಡೆಸ್ತಾ ಇರ್ತಾರೆ. ಅದನ್ನ ಇಬ್ರು ಪಾಸ್ ಮಾಡ್ಕೊಳ್ತಾರೆ. ಅದು ರಾಮಣ್ಣರ ವ್ಯಕ್ತಿತ್ವ ಅಂದ್ರೆ ಈ ರೀತಿಯಾಗಿ ಇರುವಂತದನ್ನ ನಾವು ಕಾಣಬಹುದು. ರಾಮಣ್ಣರ ವ್ಯಕ್ತಿತ್ವ ಅಂತ ಹೇಳ್ತಾರೆ. ರಾಮನ್ ಈ ರೀತಿ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ಚಂದ್ರಶೇಖರ್ ಅಂತ, ಚಂದ್ರಶೇಖರ್ ಸುಬ್ರಹ್ಮಣ್ಯಂ ಅಂತ ಅವರ ಹೆಸರು. ಅವರು ಇವನ್ನೇ ಅವ್ರ ತಾತ ರಜ್ಲರ್ ಅಂದ್ರೆ ಆಗ ಕಳ್ಳರೆಲ್ಲ ಊರಿಗೆ ಬಂದು ವ್ಯವಸಾಯ ಏನ್ ಬೆಳೆದಿದ್ದೆಲ್ಲ ಎತ್ಕೊಂಡು ಹೊಂಟೋಗ್ಬಿಡು, ಅದನ್ನ ಕಾಯ್ಕೊಳ್ಳೋದಕ್ಕೋಸ್ಕರ ಇವನ್ನ ಏನು ಕುಸ್ತಿ ಕೂಡ ಹೇಳ್ಕೊಡ್ತಾ ಇದ್ದಂತವ್ರು. ಅವ್ರು ಹೇಳ್ತಾರೆ, ಇದು ಪರ್ಸನ್ ಸ್ಟ್ರೀಮ್ ಅಕ್ರಾಸ್ ದಿ ರಿವರ್ ಕಾವೇರಿ, ಏನ್ ತಿರುಚಿ ನೋಡಿದಲ್ಲ, ಅದಕ್ಕೆ ತಿರುಚಿನ ಪಳ್ಳಿ ಅಂತ, ಅಲ್ಲಿ ಅವ್ರು ಹುಟ್ಟಿದಂತಹ ಜಾಗ. ಇದು ಅವರ ಫ್ಯಾಮಿಲಿ ಫೋಟೋ. ಚಂದ್ರಶೇಖರ್ ಅಯ್ಯರ್ ಅಂತ ಅವರ ತಂದೆ, ಅವರ ತಾಯಿ, ಇದು ಅವರ ಹುಟ್ಟಿದಂತಹ ಮನೆ ತಿರುಚಿನಪಳ್ಳಿಯಿಂದ ಸ್ವಲ್ಪ ದೂರದಲ್ಲಿ ಹುಟ್ಟಿದಂತ. ಈ ರೀತಿ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಅವ್ರ ತಂದೆ ಕೂಡ ಒಬ್ಬ ಸೈನ್ಸ್ ಸ್ಟೂಡೆಂಟ್ ಅಥವಾ ಸೈನ್ಸ್ ನ ಟೀಚ್ ಮಾಡ್ತಾ ಇದ್ದಂತ ಓದ್ಕೊಂಡು ಜೊತೆಗೆ ಪಾಠ ಮಾಡ್ಕೊಂಡು ಡಿಗ್ರಿ ಪಾಸ್ ಮಾಡ್ಕೊಂಡಂತಹ ಒಬ್ಬ ವ್ಯಕ್ತಿ. He taught physics, mathematics and geography. He has excellent collection of Indian philosophy, mathematics and physics. Okay, ಹಾಗೆ ಮನೇಲಿ ಕೂಡ ವಾತಾವರಣ ಇತ್ತು, ಓದುವಂತ ವಾತಾವರಣ ಇತ್ತು. ಹಾಗಾಗಿ ರಾಮನ್ ಓದ್ಬೇಕಂದ್ರೆ ಅವರು ಫಿಸಿಕಲಿ ಸ್ಟ್ರಾಂಗ್ ಇಲ್ದಿದ್ರು he was a very intelligent person. He is voracious reader. ಅವರು ಓದೋದಂದ್ರೆ ತುಂಬಾ ಕ್ಯೂರಿಯಾಸಿಟಿ. ಎಲ್ಲ ಬುಕ್ನು ಕೋರ್ಸ್ ಶುರು ಆಗೋಕ್ಕಿಂತ ಮುಂಚೆನೆ ಓದಿ ಮುಗಿಸ್ಬಿಡ್ತಾರೆ, ಅಷ್ಟೊಂದು ನೋಡ್ಬೋದಾಯ್ತು. ಅವ್ರ ತಂದೆ ಅವರ ವಿಶಾಖಪಟ್ಟಣಂಗೆ ಕೆಲಸಕ್ಕೆ ಅಂತ ಅಲ್ಲಿ SPG ಕಾಲೇಜ್ ಅಂತ ಅಲ್ಲಿಗೆ ಹೋಗ್ತಾರೆ. ಆಗ ರಾಮನ್ ಇಲ್ಲಿ ಎಜುಕೇಶನ್ ಮಾಡ್ತಾರೆ. ಎಜುಕೇಶನ್ ಮಾಡ್ತಾ ಇದ್ದು ಅವ್ರ ಅಜ್ಜಿ ಜೊತೆ ಅವ್ರಿಗೆ ತುಂಬಾ ಯಾರ ಹತ್ರನೂ ಮಾತಾಡೋದಕ್ಕಾಗದೇ ಇರೋದು ಅವ್ರ ಅಜ್ಜಿ ಜೊತೆ ಮಾತಾಡ್ತಾರೆ. ಅವ್ರ ಅಜ್ಜಿ ಒಂದ್ಸರಿ ರಾಮನ್ ರಾತ್ರಿ ಎಲ್ಲ ಕೆಲಸ ಮಾಡ್ಬಿಟ್ಟು ಬೆಳಗ್ಗೆ ನಿಧಾನಕ್ಕೆ ಲೇಟ್ ಆಗಿ ಎದ್ದೇಳೋದು ಅವ್ರ ಅಭ್ಯಾಸ. ಅವ್ರ ಅಜ್ಜಿ ಅವ್ರು ಹೇಳ್ತಾರೆ, ಹಿಂಗೆಲ್ಲ ಮಾಡಬಾರ್ದು, ಬೆಳಗಿನ ಸೂರ್ಯನ ಕಿರಣಗಳಲ್ಲಿ ಪ್ರಕೃತಿಯ ರಹಸ್ಯ ಅಡಗಿದೆ. ಆ ರಹಸ್ಯ ತಿಳ್ಕೋಬೇಕಂದ್ರೆ ಬೆಳಗ್ಗೆ ಬೇಗ ಎದ್ದು ಓದ ಅಭ್ಯಾಸ ಮಾಡಬೇಕು, ಅದನ್ನ ತಿಳ್ಕೊಳ್ಳೋ ಅಭ್ಯಾಸ ಮಾಡಬೇಕು. ಈ ರಾಮನ್ ನಂತರದಲ್ಲೇ ಹೆಂಗ್ ತಗೋತಾರೆ ಅಂದ್ರೆ ಅವ್ರು ಬೆಳಕು ಬಿಟ್ಟು ಇರೋದೇ ನಂತರ ನಿಮ್ಗೆ ಗೊತ್ತಿದೆ, ಆ ಬೆಳಕು ಮೇಲೆನೆ ಅವ್ರು ದೊಡ್ಡ ಸಾಧನೆ ಮಾಡಿ ನಮ್ಗೆ ನೊಬೆಲ್ ಪ್ರೈಸ್ ನ ತಂದುಕೊಟ್ಟಿರೋದನ್ನು ಕೂಡ ನಮ್ಗೆಲ್ಲ ಗೊತ್ತಿದೆ. And Raman cleared his 10th standard in his age of 12.
12 ವರ್ಷ ಇರಬೇಕಾದ್ರೆ ಮೆಟ್ರಿಕ್ಯುಲೇಷನ್ ಪರೀಕ್ಷೆನ ಮುಗಿಸ್ಕೊತಾರೆ. ನಂತರದಲ್ಲಿ ಅವ್ರ ತಂದೆ ಆ ನಂತರದಲ್ಲಿ ಕಾಲೇಜ್ ಹೋಗ್ತಾರೆ. ಕಾಲೇಜ್ ಹೋಗ್ಬೇಕಾದ್ರೆ ನೋಡಿದೆ ರಾಧಾಕೃಷ್ಣನ್ ಆಲ್ಜಿಬ್ರಾ, ಸ್ಮಿತ್ ಅಂಡ್ ಬೇಯರ್ಸ್ ಜಾಮೆಟ್ರಿ, ಸ್ಟೀಫನ್ಸ್ ಟ್ರಿಗ್ನಾಮೆಟ್ರಿ ಎಲ್ಲಾನು ಈ ರೀಡ್ ದಿ ಲಿಟರೇಚರ್ಸ್ ಎಲ್ಲಾನು ಓದಿ ಮುಗಿಸ್ಬಿಡ್ತಾರೆ. ಹಾಗಾಗಿ ಮುಂಚೆ ಇನ್ನೂ ಕೋರ್ಸೇ ಶುರು ಆಗಿಲ್ಲ, ಆಗಿದ್ರೆ ಎಲ್ಲ ಗೊತ್ತಿದೆ ಅವರಿಗೆ. ಹಾಗಾಗಿ ಇನ್ನೇನು ಯಾವ ಲೈಬ್ರರಿ ಅಥವಾ ಲ್ಯಾಬ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಈ ರೀತಿ ಕೆಲಸ. MSc ಫಿಸಿಕ್ಸ್ ಮಾಡ್ಬೇಕಾದ್ರೆ ಅವ್ರು ಕ್ಲಾಸ್ ಅಟೆಂಡ್ ಮಾಡಿದ್ದು ಒಂದೇ ಒಂದು ದಿನ. ಎಷ್ಟು ಸ್ವತಂತ್ರ ಕೊಟ್ಟಿರ್ತದೆ ಅಂದ್ರೆ ಕಾಲೇಜು, ಅವರು ಯಾವಾಗ ಬೇಕಾದ್ರೆ ಕ್ಲಾಸಿಗೆ ಬರ್ಬೋದು, ಯಾವಾಗ ಇರ್ಬೋದು. ಆದ್ರೆ ಅಷ್ಟೇ ಎದ್ದಿದ್ರು ಎಲ್ಲದಕ್ಕೂ ಅವರೇ ಫಸ್ಟ್ ರ್ಯಾಂಕ್. ಹಾಗಾಗಿ ಕಾಲೇಜಲ್ಲಿ MSc ಮಾಡ್ಬೇಕಾದ್ರೆ 2 ರಿಸರ್ಚ್ ಪೇಪರ್ನ ಮಾಡ್ತಾರೆ ಅವರು. ಅದನ್ನ ನಾವು ಇಲ್ಲಿ ಕಾಣಬಹುದು. ಅಂಡ್ ರಾಮನ್ ನೀಡ್ಸ್ ನ್ಯೂ ಬುಕ್ಸ್. ಇಟ್ ಸೀಮ್ಸ್ ಟು ಬಿ ನೆವರ್ ಎಂಡಿಂಗ್ ಪ್ರೋಸೆಸ್. ಈ ಸಮಯದಲ್ಲಿ ಅವರು ಅವ್ರ ಅಪ್ಪನಿಗೆ ಹಿಂಗೆ ಎಕ್ಸ್ಪೆರಿಮೆಂಟ್ ಮೇಲೆ ಭಾರಿ ಆಸಕ್ತಿ ಅಂತ ಏನ್ ಮಾಡ್ತಾರೆ, ಅವ್ರ ಟೀಚರ್ ಇಲ್ವಾ, ಅವ್ರ ಲ್ಯಾಬ್ ಕರ್ಕೊಂಡು ಹೋಗ್ತಾರೆ. ಲ್ಯಾಬ್ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ತಾರೆ. ಲ್ಯಾಬ್ ಕರ್ಕೊಂಡು ಹೋಗಿ ಬಿಟ್ಟಿದಾಗ ಆ ಚಾರ್ಟ್ಗಳು, ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಎಲ್ಲ ನೋಡಿ ಅವ್ರಿಗೆ ಥ್ರಿಲ್ ಆಗ್ಬಿಡ್ತಾರೆ. ಕೊನೆಗೂ ಸಾಯೋ ಕೊಡೆ ಕ್ಷಣವರೆಗೂ ಅವರು ಲ್ಯಾಬ್ ಬಿಟ್ಟು ಇರೋದೇ ಇಲ್ಲ. ಆ ರೀತಿಯಾಗಿ ವಿಜ್ಞಾನದ ಮೇಲೆ ಅದು ಆಸಕ್ತಿ ತರ್ತಾನೆ ಹೋಗುತ್ತೆ. And Ramans completed intermediate course in December 1902 and then moved to the Madras. Matriculation ಮುಗಿಸಿ ಮೆಡ್ರಾಸ್ ಹೋಗಿರ್ತಾರೆ. ಆ ಮೆಡ್ರಾಸ್ಗೆ ಆಲ್ರೆಡಿ ಅವ್ರ ಅಣ್ಣ ಹೋಗಿರ್ತಾರೆ, ಅವ್ರ ಅಣ್ಣ ಹಾಸ್ಟೆಲ್ ಇರ್ತಾರೆ. ಈಗ ಇವರು ಕೂಡ ಹೋಗಿ ಅಲ್ಲಿ ಜಾಯ್ನ್ ಆಗ್ತಾರೆ, ತಮ್ಮ BA ಕೋರ್ಸ್ನ ಅಲ್ಲಿ ಶುರು ಮಾಡ್ತಾರೆ. ಈ ಸಮಯದಲ್ಲಿ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿದಂತಹ 3 ಬುಕ್ಗಳು ಯಾವ್ದು, ಒಂದು ಲೈಟ್ಸ್ ಆಫ್ ಏಷ್ಯಾ ಅರ್ನಾಲ್ಡ್ ಬರೆದಿರೋದು ಬುದ್ಧನ ಬಗ್ಗೆ, ಇದು ಎಲಿಮೆಂಟ್ಸ್ ಆಫ್ ಲೂಸಿಡ್ ಅಂತ, ಮತ್ತೊಂದು ಸೆನ್ಸೇಷನ್ ಆಫ್ ದಿ ಟರ್ಮ್ಸ್, ಇದು ವಾಯ್ಸ್ ಬಗ್ಗೆ, ಇದು ಬೆಳಕಿನ ಬಗ್ಗೆ. ದಿಸ್ 3 ಬುಕ್ ಆರ್ ದಿ ಮೋಸ್ಟ್ ಇನ್ಫ್ಲೂಯೆನ್ಸ್ಡ್ ಬುಕ್ ಆನ್ ದಿ ರಾಮನ್. ಈ ಅರ್ನಾಲ್ಡ್ ಈ BSc ಇರ್ಬೇಕಾದ್ರೆ ಏನೋ ರಾಮನ್ ಓದ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅವ್ರ ಅಜ್ಜಿ ಬಂದು ಕೇಳ್ತಾ ಇರ್ತಾರೆ. ಅವ್ರ ಅಜ್ಜಿ ಬರ್ತಾರೆ, ಅಜ್ಜಿ ಜೊತೆ ಮಾತಾಡೋದು ಇಷ್ಟ ಅಲ್ವಾ ಅವ್ರಿಗೆ, ಬಂದು ಅವ್ರನ್ನ ಕೇಳಕ್ ಶುರು ಮಾಡ್ತಾರೆ. ಏನ್ ಮಾಡ್ತಿದ್ಯಾ, ಈ ತರ ಓದ್ತಾ ಇದ್ದೀನಿ ನೋಡು, ಈ ಬುಕ್ ಹೇಳುತ್ತೆ ಬುದ್ಧ ಅಷ್ಟೊಂದು ದೊಡ್ಡ ಸಾಧನೆ ಮಾಡ್ಬೇಕು ಅಂದ್ರೆ ಅವ್ನ್ ತ್ಯಾಗ ಮಾಡ್ಬೇಕಾಯ್ತಲ್ವಾ, ತ್ಯಾಗ ಮಾಡಿದಾಗ ಮಾತ್ರ ಒಂದ್ ಸಾಧನೆ ಮಾಡಕ್ ಸಾಧ್ಯ. ಈ ಫ್ಯಾಮಿಲಿ ಅವ್ರಿಗೆ ಸಾಧನೆ ಈ ತರ ಫಿಲಾಸಫಿ ಅಂತ ಹೇಳಿದ್ರೆ ಆಲೆ ಬಯಸಿರುತ್ತೆ. ಯಾವ್ದಕ್ಕೆ ಇನ್ನ ಹೆಂಗ್ ಹುಡುಗ ಏನೋ ಆಲೇನೆ ಯಾವ್ದೋ ಪುರಾಣದ ಬಗ್ಗೆ ಇದ್ ಬಗ್ಗೆ ಇಟ್ಸನ್ ಫಿಲಾಸಫಿ ಬಗ್ಗೆ ಮಾತಾಡ್ತಾನೆಲ್ಲ ಬಯಸಿರುತ್ತೆ. ಅದಕ್ಕೆ ಅವ್ರ ಅಜ್ಜಿ ಒಂದು ಉದಾಹರಣೆ ಕೊಡ್ತಾರೆ. ಯಾರ್ದು, ರಾಮಕೃಷ್ಣ ಪರಮಹಂಸರು ಉದಾಹರಣೆ. ನೋಡೋ, ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಏನಂತ, ನೀರಿನ ಮೇಲೆ ದೋಣಿ ಇರ್ಬೇಕೆ ಹೊರತು ದೋಣಿ ಒಳಗಡೆ ನೀರ್ ಇರಬಾರ್ದು, ಹಾಗಿದ್ರೆ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಸಂಸಾರದ ಒಳಗಡೆ ಇದ್ದಾಗ ಮಾತ್ರ ಸಾಧ್ಯ ಯಾವುದೇ ಸಾಧನೆ ಮಾಡಕ್ ಸಾಧ್ಯ ಅಂತ ಹಂಗೆ ಹೇಳ್ತಾರೆ. ಅವ್ರು ಏನಕ್ಕೆ ಹೇಳಿದ್ರು, ಇವ್ರು ಏನಕ್ಕೆ. ಅದಕ್ಕೆ ನೋಡು, ಆಗ ರಾಮನ್ ಹೇಳ್ತಾರೆ, ನಿಮ್ಮ ಫಿಲಾಸಫಿಲಿ ಒಂದೇ ಪ್ರಶ್ನೆಗೆ ಎಷ್ಟೊಂದು ಉತ್ತರಗಳಿದ್ದಾವೆ, ಆದ್ರೆ ನಮ್ ಸೈನ್ಸ್ ಅಲ್ಲಿ ಹಂಗಿಲ್ಲ, ಒಂದ್ ಪ್ರಶ್ನೆಗೆ ಒಂದೇ ಉತ್ತರ ಇರೋದು. ಹಾಗಾಗಿ ನಾನು ನನ್ನ ಸೈನ್ಸ್ ಜೊತೆ ಇರ್ತೀನಿ, ನೀನು ಫಿಲಾಸಫಿ ಜೊತೆ ಇರು ಅಂತ ಹೇಳ್ತಾರೆ. ರಾಮನ್ ಈಗ ಓದ್ತಾ ಇರ್ಬೇಕಾದ್ರೆ ಒಂದು ರಜಕ್ಕೆ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅವ್ರಿಗೆ ಚಿಕ್ಕ ತಮ್ಮ ತಂಗಿನಿದ್ರಲ್ಲ, ಅವ್ರಿಗೆ ಈ ಶೆಲ್ಗಳಲ್ಲಿ ಕಲರ್ಗಳು ಯಾಕೆ ಇದಾವೆ, ಬಬಲ್ ಮಾಡೋಂಥದ್ದು, ಅದನ್ನ ಏನು ಆ ಬಬಲ್ಸ್ ಗಳು ಬಂದಾಗ ಯಾಕೆ ರೌಂಡೇ ಇದೆ, ಯಾಕೆ ಕಲರ್ ಬರ್ತಾ ಇದೆ, ಅದನ್ನ ಎಕ್ಸ್ಪ್ಲೈನ್ ಮಾಡೋದು, ಕಾಮನ್ ತೋರಿಸುವಂಥದ್ದು, ಅದನ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದು ಮಾಡ್ತಾ ಇರ್ತಾರೆ. ಈ ರೀತಿ ಎಂತಹ ಕ್ಲಿಷ್ಟಕರವಾದ ವಿಷಯಗಳು ಕೂಡ ಮಕ್ಕಳಿಗೆ ಅವ್ರು ತುಂಬಾ ಸುಲಭವಾಗಿ ಕೇಳುವಂತಹ ಪ್ರಾಕ್ಟೀಸ್ ನ ಅವ್ರು ಮಾಡ್ಕೊಂಡಿರ್ತಾರೆ. ಆ ರೀತಿ ಎಕ್ಸ್ಪ್ಲೈನ್ ಮಾಡಿದಾಗ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಇದು ಅವರ ಕ್ಯೂರಿಯಾಸಿಟಿ ಅನ್ನೋದನ್ನ ಹೆಂಗಿತ್ತು ಅನ್ನೋದನ್ನ ತೋರಿಸುತ್ತೆ. ಇದನ್ನೆಲ್ಲ ಅವರ ಅಜ್ಜಿಯ ಜೊತೆ ಇರೋದನ್ನೇ ಅದು. ಈ ರೀತಿಯಾಗಿ ಈ ಸ್ಟೂಡ್ ಫಸ್ಟ್ ಇನ್ ದಿ BA ಡಿಗ್ರಿ ಕಂಪ್ಲೀಟ್ ಮಾಡ್ಕೊತಾರೆ, ಫಸ್ಟ್ ರ್ಯಾಂಕ್ ಅಲ್ಲಿ. ನೆಕ್ಸ್ಟ್ ಜಾಯಿನ್ ಫಾರ್ MA ಫಿಸಿಕ್ಸ್. MA ಫಿಸಿಕ್ಸ್ ಗೆ ಜಾಯಿನ್ ಆಗ್ತಾರೆ. ಜಾಯಿನ್ ಆದಾಗ ಅಟೆಂಡೆನ್ಸ್ ಲೆಕ್ಚರ್ ಹೋಲ್ 2 years ಓನ್ಲಿ 1 ಲೆಕ್ಚರ್. ಸಂಸ್ಥೆನೂ ಅಷ್ಟೊಂದು ಸ್ವಾತಂತ್ರ್ಯ ಕೊಟ್ಟಿರ್ತದೆ, ಆಗ ಸಾಧನೆನೂ ಕೂಡ ಅವ್ರಿಗೆ ಹಂಗಿದೆ. ಹಂಗಂತ ನೀವು ಬರೀ ಒಂದೇ ಒಂದು ಕ್ಲಾಸ್ ಅಟೆಂಡ್ ಮಾಡ್ಬಿಡಿ, ಬಿಕಾಸ್ ವಿ ಆರ್ ನಾಟ್ ರಾಮನ್. ರಾಮನ್ ಆಗ್ಬೇಕಂದ್ರೆ ಅವ್ರು ಎಷ್ಟು ಕಷ್ಟಗಳನ್ನ ಎದುರಿಸಿದ್ರು. ಯಾಕೆ ಶ್ರೀನಿವಾಸ ರಾಮಾನುಜನ್ ಅಲ್ಲಿ ಅವ್ರು ಹೆಂಗಪ್ಪ ಅಷ್ಟೊಂದು ಗ್ರೇಟ್ ಸೈಂಟಿಸ್ಟ್ ಆದ್ರಿಂದ ಅವ್ರ ಸತತವಾದ ಪರಿಶ್ರಮದಿಂದ ಕೆಲಸದಿಂದ ಮತ್ತೆ ಅವ್ರಿಗೆ ಪ್ರಾಬ್ಲಮ್ಸ್ ಹೇಳಕ್ ಆಗದಷ್ಟು ಪ್ರಾಬ್ಲಮ್ಸ್ ಇದೆ. ರಾಮನ್ಗೆ 2 ಮಕ್ಕಳು, ಅದ್ರಲ್ಲಿ ಒಬ್ಬ ಮಗ ಎಂತ ಪ್ರಾಬ್ಲಮ್ ಅಂದ್ರೆ ಅವ್ರ ಮೊಬೈಲ್ ಪ್ಲಸ್ಗೆ ಸೈನ್ಸ್ ಕಡೆನೇ ಇರಂಗಿಲ್ಲ, ಅಷ್ಟು ಪ್ರಾಬ್ಲಮ್ ಅವ್ರಿಗೆ. ಬರೀತಾ ಇರ್ಬೇಕಾದ್ರೂ ಕೂಡ ಸಾಲ ಅಷ್ಟೊಂದಿತ್ತು. ಮತ್ತೆ ದುಡ್ಡು ಈ ಶ್ರೀನಿವಾಸ ರಾಮಾನುಜನ್ ಏನ್ ಮಾಡ್ತಾ ಇದ್ರಂತೆ, ದುಡ್ಡು ದುಡ್ಡು ಇರ್ತಾ ಇರ್ತಾರೆ. ಒಂದ್ಸಲಿ ಪೆನ್ಸಿಲ್ ಬಂದ್ಮೇಲೆ ಆಮೇಲೆ ಮತ್ತೆ ಬ್ಲೂ ಇಂಕಲ್ ಬರೆಯೋದು, ಅದ್ರ ಮೇಲೆ ರೆಡ್ ಇಂಕಲ್ ಬರೆಯೋದು,
ರೀತಿ ಮಾಡ್ತಾ ಇದ್ದಾರೆ ಉಳಿಸೋಕ್ಕೋಸ್ಕರವಾಗಿ. ಆ ರೀತಿ ಅಂದ್ರೆ ಅಷ್ಟು ಕಷ್ಟಗಳ ನಡುವೆ ಬಂದಿದ್ರು. ಇವ್ರು ಮೊದಲನೇ ಮಗ ದೊಡ್ಡ ಸೈಂಟಿಸ್ಟ್. ಈ ತರ ಒಂದ್ ಕಡೆ ದಿಕ್ಕಲ್ಲಿ ಗುರಿ ಕಡೆ ಓಡ್ತಾ ಇರ್ಬೇಕಾದ್ರೆ ಮಕ್ಕಳ ಕಡೆ ಗಮನ ಕೊಟ್ಟರೆ ಈ ತರ ಅಥವಾ ಬೇರೆಯವ್ರು ಮಿಸ್ಯೂಸ್ ಮಾಡ್ಕೋಬಹುದು. ಅನ್ನೋದಕ್ಕೆ ರಾಮನ್ ಕೂಡ ಒಬ್ಬ ದೊಡ್ಡ ಸಾಕ್ಷಿ. ಅವ್ರ ಮಗ ಬರ್ತಾ ಫಸ್ಟ್ ಫಿಸಿಕ್ಸ್ ಮಾಡ್ತೀನಿ, ಕೇಂಬ್ರಿಡ್ಜ್ಗೆ ಹೋಗ್ತಾನೆ. ಆಮೇಲೆ ನಾನು ಫಿಸಿಕ್ಸ್ ಮಾಡಲ್ಲ, ನಾನು ಲಾ ಮಾಡ್ಬೇಕು ಅಂತ ಬಂತು ವಾಪಸ್. ರಾಮನ್ ಹೇಳ್ತಾರೆ ನೀನ್ ಫಿಸಿಕ್ಸೇ ಮಾಡ್ಬೇಕು ಅಂತ ಹೇಳ್ತಾರೆ. ಅಪ್ಪ ಮಗನ ಮಧ್ಯೆ ದೊಡ್ಡ ಗಲಾಟೆ. ಏನೋ ತನ್ನ ಎಕ್ಸ್ಪೆರಿಮೆಂಟ್ ಕಂಟಿನ್ಯೂ ಮಾಡಕ್ಕೆ ಒಂದು ವಾರಸುದಾರ ಸಿಗ್ಬೋದು ಅಂತ ಅವ್ರ ಅಭಿಪ್ರಾಯ ಇತ್ತೇನೋ ಗೊತ್ತಿಲ್ಲ. ಬಟ್ ಆಯ್ತು ಅಂತ ನಾನು ಲಾನೇ ಮಾಡೋದು ಅಂತ ಜರ್ಮನಿಗೆ ಹೋಗ್ತೇನೆ. ಲಾನೇ ಮಾಡಿದೆ, ಒಂದೇ ವರ್ಷದಲ್ಲಿ ವಾಪಸ್ ಬರ್ತೇನೆ. ಆಮೇಲೆ ರಾಮನ್ ಅವರು ಮಾತಾಡೋದೇ ಬಿಟ್ಬಿಡ್ತಾರೆ. ಒಂದೆರಡು ಜೈಲ್ಗೆ ಹೋಗ್ತಾನೆ. ಅವನು ಜೈಲ್ಗೆ ಹೋಗಿ ನೆಕ್ಸ್ಟ್ ಕಮ್ಯುನಿಸ್ಟ್ ಸಹವಾಸ ಆಗ್ಬಿಡ್ತದೆ. ಅವನು ಇನ್ನೂ ದಾರಿ ತಪ್ಪಿಡ್ತಾನೆ. ನಂತರದಲ್ಲಿ ಅವ್ನು ಯಾವುದೋ ಒಂದು ಹಳ್ಳಿಯಲ್ಲಿ ಸಾಯ್ತಾನೆ. ಆದ್ರೆ ಇಲ್ಲಿವರೆಗೂ ನನ್ಗೆ ಇಷ್ಟೊಂದು ಕಷ್ಟ ಇದೆ, ಅದರಿಂದ ನನಗೆ ಇಂಥ ತೊಂದರೆ ಆಗ್ತಾ ಇದೆ, ಬೇರೆಯವ್ರ ತೊಂದರೆ ಕೊಡೋದಲ್ದೇನೆ ರಾಮನ್ಗೆ ಪರ್ಸನಲ್ ಲೈಫಲ್ಲೂ ಕೂಡ ಇಷ್ಟೊಂದು ಕಷ್ಟಗಳ ನಡುವೆ ಅವ್ರ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಮಾತ್ರ, ಅವ್ರ ಸೈನ್ಸ್ ಪಬ್ಲಿಕೇಶನ್ ಅಲ್ಲಿ ಮಾತ್ರ ಯಾವತ್ತು ಈ ತೊಂದರೆಗಳು ಅಡ್ಡನೇ ಬರ್ತವೆ. ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾ 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 ಹೋಗ್ತಾ ಇದ್ರೆ ಎಷ್ಟಪ್ಪ ಅಂದ್ರೆ 1964 ರಿಸರ್ಚ್ ಪೇಪರ್ಸ್ ಅವ್ರು ಟೋಟಲ್ ಪಬ್ಲಿಷ್ ಮಾಡಿರೋದು. ಅದನ್ನ ನಂತರ ಹೇಳ್ತೀನಿ. ಈ MSc MA ಇರ್ಬೇಕಾದ್ರೆ ಲೈಟ್ ಅಂಡ್ ವೇವ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲ. ಅವ್ರು ಇದ್ದಂತ ಲ್ಯಾಬೊರೇಟರಿ, ಅವ್ರು ಕೆಲಸ ಮಾಡಿದಂತ ಲ್ಯಾಬೊರೇಟರಿ ಪ್ರೆಸಿಡೆನ್ಸಿ ಕಾಲೇಜ್ ಅಲ್ಲಿ ನೋಡಿ ಒಂದು ರಿಸರ್ಚ್ ಪೇಪರ್, ಅಸಿಮೆಟ್ರಿಕ್ ಡಿಫ್ರಾಕ್ಷನ್ ಬ್ಯಾಂಡ್ಸ್ ಡ್ಯೂ ಟು ದಿ ರೆಕ್ಟಾಂಗುಲರ್ ಅಪರ್ಚರ್ ಅಬ್ಸರ್ವ್ಡ್ ವೆನ್ ಲೈಟ್ ರಿಫ್ಲೆಕ್ಟೆಡ್ ವೆರಿ ಅಬ್ಲಿಕ್ಯೂಲಿ ಅಟ್ ದಿ ಫೇಸ್ ಆಫ್ ದಿ ಪ್ರಿಸಮ್. ಆ ಅಪರ್ಚರ್ ಇದು ಆ ತುದಿಯಲ್ಲಿ ಬಿದ್ದಾಗ ಏನಾಗುತ್ತೆ ಅಂತ ಇದೆ. ಅದನ್ನ ಪೇಪರ್ ಬರಿತಾ ಇರ್ತಾನೆ ಮನೆಯಲ್ಲಿ. ಬರ್ಬಿಟ್ಟು ಒಬ್ಬ ಲೆಕ್ಚರ್ ಅವ್ರು ತಗೊಂಡು ಡಸ್ಟ್ಬಿನ್ ಹಾಕ್ತಾರೆ. ಆಮೇಲೆ ಅದನ್ನ ತಗೊಬಂದು ಮತ್ತೆ ಅದಕ್ಕೊಂದು ಸ್ವಲ್ಪ ಅಡಿಷನ್ ಡಿಲಿಷನ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಅಜ್ಜಿ ಬರ್ತಾರೆ. ಅವ್ರ ಅಜ್ಜಿ ಬಂದ್ಬಿಟ್ಟು ಅದನ್ನ ಪೇಪರ್ ನೋಡ್ತಾರೆ, ಏನಿದೆ ಏನು ಹಿಂಗಿದೆಯಲ್ಲ ಅಂತ. ರಿಸರ್ಚ್ ಪೇಪರ್ ಅಂತ ಇಲ್ಲಿ ಏನು ಚಿತ್ರನೇ ಇಲ್ವಲ್ಲ, ಮತ್ತೆ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳ್ತಾರೆ. ಚಿತ್ರ ಇರ್ಬೇಕಂದ್ರೆ ಏನೋ ನಾನು ಯಾವ ಒಂದು ಪೇಟ ಕಟ್ಕೊತಾ ಇರ್ತಾರೆ. ಆ ಪೇಟ ಹಾಕೊಂಡಿರೋಂತ ನನ್ನ ಫೋಟೋನೇ ಹಾಕ್ಬೇಕಷ್ಟೇ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲೇ ಬೇಕಾದ್ರೆ ಕೊನೆಯಲ್ಲಿ ಡೆಮಾನ್ಸ್ಟ್ರೇಟರ್ ಇನ್ ಫಿಸಿಕ್ಸ್ ಅಂತ ಬರೆದು, ಈಗ ನಿಮ್ ಮೇಸ್ಟರ್ ಕೊಟ್ಟಿದ್ಯಾ, ಅವ್ರ ಪರ್ಮಿಷನ್ ಏನ್ ಮಾಡೋದು, ಪರ್ಮಿಷನ್ ಬೇಕೇ ಬೇಕು ಅಂತ ಯಾವುದೇ ಶಿಷ್ಟಾಚಾರ ಏನು ಇಲ್ಲ ಅಂತ ಹೇಳಿ ಆಗ ರಜೆ ಹೇಳ್ತಾರೆ. ಇದು ಇವತ್ತು ಏನ್ ನೀನು ಕೇಳ್ತಾ ಇದ್ಯೋ ಅದನ್ನ ಕೇಳೋಕೆ ಸಾವಿರಾರು ಜನಗಳು ನಾಳೆ ನಿನ್ ಮಾತು ನಿನ್ಗೆ ಕಾಯ್ಕೊಂಡಿದ್ದು ನಿನ್ನ ಕೇಳ್ತಾರೆ ಅಂತ ಅವ್ರ ರಜೆ ಆಶೀರ್ವಾದ ಮಾಡ್ತಾರೆ. ನಂತರದಲ್ಲಿ ಅದನ್ನ ಕಳಿಸ್ಕೊಡ್ತಾರೆ. ಫಿಲಾಸಫಿಯ ಮ್ಯಾಗ್ಝಿನ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ 1906 ಅಲ್ಲಿ ಫಸ್ಟ್ ಟೈಮ್ MSc ಇರಬೇಕು. ಆಮೇಲೆ ನಂತರದಲ್ಲಿ ಇನ್ನೊಂದು ಪೇಪರ್ ಪಬ್ಲಿಷ್ ಮಾಡ್ತಾರೆ. ಅದೇ ರೀತಿಯಾಗಿ ದಿ ಕರ್ವೇಚರ್ ಮೆಥಡ್ಸ್ ಡಿಟರ್ಮೈನಿಂಗ್ ದಿ ಸರ್ಫೇಸ್ ಟೆನ್ಷನ್ ಆಫ್ ದಿ ಲಿಕ್ವಿಡ್ ಅಂತ 1907 ಅಲ್ಲಿ. ಎರಡು ಪೇಪರ್ ನೋಡಿದಂತ ಮತ್ತೊಬ್ಬ ಗ್ರೇಟ್ ಸೈಂಟಿಸ್ಟ್ ಲಾರ್ಡ್ ರ್ಯಾಲೆ. ಅಶಾದ್ ಯಾಕೆ ನೀಲಿ ಇದೆ ಅಂತ ಕಂಡಿಡಿದವನು ಲಾರ್ಡ್ ರ್ಯಾಲೆ. ಅಲ್ಲಿವರೆಗೆ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಸಮುದ್ರ ಯಾಕೆ ನೀಲಿ ಇದೆ ಅಂದ್ರೆ ಆಕಾಶದ ರಿಫ್ಲೆಕ್ಷನ್ ಇದೆ, ಅದಕ್ಕೆ ಸಮುದ್ರನು ನೀಲಿ ಇದೆ ಅಂತ ಅದು ಅನ್ಕೊಂಡು ನೆಕ್ಸ್ಟ್ ಅದನ್ನ ಚಾಲೆಂಜ್ ಮಾಡ್ತಾರೆ ರಾಮನ್. ಅದನ್ನೇ ಡಿಸ್ಪ್ರೂವ್ ಮಾಡಿದ್ದಕ್ಕೆ ರಾಮನ್ಗೆ ನೊಬೆಲ್ ಪ್ರೈಸ್ ಬರುವಂಥದ್ದು. ಅವರು ಎರಡು ಪೇಪರ್ ನೋಡಿ ಇದ್ಯಾವನು ಬರ್ದಿರೋದು 18 ವರ್ಷದ ಹುಡುಗ ಅಂತ ಅವ್ರಿಗೆ ಏನ್ ಗೊತ್ತಿಲ್ಲ. ಅವನೇನ್ ಸಂಬೋಧಿಸ್ತಾನೆ ಅಂದ್ರೆ ಪ್ರೊಫೆಸರ್ ರಾಮನ್ ಅವರಿಗೆ ಈ ಬರ್ದಿರೋ ಎರಡು ಪೇಪರ್ ಅನ್ನು ಓದಿದ್ದೀನಿ, ತುಂಬಾ ಅದ್ಭುತವಾಗಿ ಆ ಪೇಪರ್ಗಳು ಇದಾವೆ, ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ಇದಾವೆ ಅಂತ ಅವ್ರಿಗೆ ಲೆಟರ್ ಬರೀತಾರೆ. ಆ ಸ್ಕೂಲಲ್ಲಿ ಇದ್ದಾಗ, ಕಾಲೇಜಲ್ಲಿ ಇದ್ದಾಗ ಆ ಫೋಟೋ ಟೀಚರ್ ಬರೀತಾರೆ. ರಾಮನ್ ವಾಸ್ ಲೈಕ್ ದಿಸ್ ವೆರಿ 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 ಬ್ರಿಲಿಯಂಟ್ ಪರ್ಸನ್. ಇಂಥ ಬುದ್ಧಿವಂತರು ಕಾಲೇಜಲ್ಲಿ ಹೇಳ್ತಾರೆ ಇಲ್ಲಿರಬಾರ್ದು, ಈ ದೇಶದಲ್ಲಿ ಯಾವುದೇ ಪ್ರಯೋಜನ ಇಲ್ಲ, ಏನು ಸಾಧನೆ ಮಾಡೋದು. ಇವತ್ತೇನಂತ ಅದೇ ಸ್ಟೇಟ್ಮೆಂಟ್ಗಳು ಹೇಳ್ತಾರೆ. ಹಾಗಾಗಿ ನೀನು ಇಂಗ್ಲೆಂಡ್ ಹೋಗು, ಅಲ್ಲಿ ICS ಮಾಡು ಅಂತ ಹೇಳ್ತಾರೆ. ನಿನ್ಗೆ ಸರಿಯಾದ ಎಕ್ಸಾಮ್ ಅಂತ ICS ಮಾಡ್ಬೇಕಾದಾಗ ಇಂಗ್ಲೆಂಡ್ಗೆ ಹೋಗ್ಬೇಕಾಗುತ್ತೆ. ಸುಭಾಷ್ ಚಂದ್ರ ಬೋಸ್ ಗೊತ್ತಿರಬೇಕು. ಆವಾಗ ಅದಕ್ಕಿಂತ ಇನ್ನೇನು ಎಕ್ಸಾಮ್ ಗೊತ್ತು, ಅದಕ್ಕಿಂತ ಒಂದು ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಆಗ ಒಬ್ಬ ಡಾಕ್ಟರ್ ಹೇಳ್ತಾನೆ, ನೀನ್ ಇರೋ ಸಿದ್ಧಿಗೆ ನೀನೇನಾದ್ರೂ ಇಂಗ್ಲೆಂಡ್ ಹೋದ್ರೆ ಅಲ್ಲಿ ಕೆಟ್ಟ ಪರಿಸರಕ್ಕೆ ಆ ಚಳಿಗೆ ನಿನ್ ತಡ್ಕೊಳ್ಳೋ ಶಕ್ತಿ ಇಲ್ಲ, ಹಾಗಾಗಿ ನೀನು ಯಾವುದೇ ಕಾರಣಕ್ಕೂ ಇಂಗ್ಲೆಂಡ್ ಹೋಗ್ಬೇಡ ನೀನು ಅಂತ ಹೇಳ್ಕೊಡ್ತಾರೆ. ಆಗ ನಂತರದಲ್ಲಿ ನೆನಪಿಸ್ಕೊಳ್ತಾರೆ ರಾಮನ್ ಅವ್ರನ್ನ. ಆ ವರ್ಷ ಡಾಕ್ಟರ್ ಗೊತ್ತಿತ್ತೇನೋ ನನ್ನ ಸಾಧನೆ ನಮ್ ದೇಶದಲ್ಲೇ ಮಾಡಕ್ ಇರುವಂತದ್ದು, ಅಲ್ಲಿಗೆ ನಾನು ಅಲ್ಲಿ ಸಲ್ಲದವನಲ್ಲ, ಇಲ್ಲಿಗೆ ಸಲ್ಲವನು ಇರೋದು ಅಂತ ಅವ್ನು ಗೊತ್ತಿತ್ತೇನೋ, ಅದಕ್ಕೆ ಅವನು ಪರ್ಮಿಷನ್ ಕೊಡ್ಲಿಲ್ಲ ಆಗ ಅಂತ ನೆನಪಿಸ್ಕೊಳ್ತಾರೆ. ಹಾಗೆ ಅಂತೆ ಬೇರೆಯವ್ರು ಯಾರು ಬರ್ತಾರೋ ಕಾಂಟ್ಯಾಕ್ಟ್ಗೆ ಅವ್ರಿಗೂ ಫಾರಿನ್ ಹೋಗೋಕ್ ಬಿಡಲ್ಲ. ಆಸ್ ಎ ರಿಸಲ್ಟ್ ಆಗಿ ಓಮಿ ಜಹಾಂಗೀರ್ ಬಾಬಾ ಆಗ್ಬೋದು, ವಿಕ್ರಮ್ ಸಾರಾಭಾಯ್ ಆಗ್ಬೋದು, ಭಾರತಕ್ಕೆ ಉಳಿದಿದ್ದಾರೆ ಅಂದ್ರೆ
ಅದು ಸಿ.ವಿ. ರಾಮನ್ ಅವರ ಪ್ರಯತ್ನದಿಂದ, ಅವ್ರ ಜೊತೆ ಕಾಂಟ್ಯಾಕ್ಟ್ ಬಂದಿದ್ರಿಂದ ಅದು ಸಾಧ್ಯ ಆಗಿರುತ್ತೆ. ಈ ರೀತಿ ರಾಮನ್ ಪರ್ಸನಾಲಿಟಿ ವೆರೈಟಿ ಆಫ್ ಇದಾಗಿ ಹೋಗ್ತದೆ. ಈಗ ಇಬ್ರು ಫೈನಾನ್ಷಿಯಲ್ ಸರ್ವಿಸ್ ಅಣ್ಣ ತಮ್ಮ ಇಬ್ಬರು ಬರೀತಾರೆ. ಇವರು ಟಾಪ್ ರೇಟೆಡ್ ಅಲ್ಲಿ ಇವರು ರ್ಯಾಂಕ್ ಅಲ್ಲಿ ಬರ್ತಾರೆ. ಅವ್ರ ಅಣ್ಣನ ಕ್ಲಿಯರ್ ಮಾಡ್ತಿರ್ತಾರೆ. ಅವ್ರ ಅಣ್ಣ ಹೇಳ್ತಾರೆ, ಅವ್ರ ಅಣ್ಣಗೆ ಚಿಕ್ಕದ್ರಲ್ಲಿ ಮದುವೆ ಆಗ್ಬಿಟ್ಟಿರ್ತಾರೆ. ಈಗ ರಾಮನ್ಗೆ ಅವರಪ್ಪ ಒಂದು ಹೆಣ್ಣು ನೋಡ್ತಾ ಇರ್ತಾರೆ. ಈ ಹೆಣ್ಣು ನೋಡ್ತಾ ಇರುವಂತ ಗೊತ್ತಾಗ್ತದೆ. ಅವ್ರಿಗೆ ಶಿವನ್ ಅಂದ್ಬಿಟ್ಟು ಮತ್ತೊಬ್ಬ ಸ್ನೇಹಿತ ಇರ್ತಾರೆ. ಇವನ್ ಯಾರಪ್ಪ ಅಂದ್ರೆ ಪ್ರಕಾರ ಹಿಂದೂವಾದಿ, ಅಷ್ಟು ಮಟ್ಟಿಗೆ ಇರುವಂತವ್ರು. ಆಗ ಒಬ್ರು ತಂಗಿ ಇರ್ತಾರೆ. ಆ ತಂಗಿ ಒಂದ್ಸರಿ ಶಿವನ್ನ ನೋಡ್ಬೇಕಂತ ಅವ್ರ ಮನೆಗೆ ಹೋಗ್ತಾ ಇರ್ತಾರೆ. ಮನೆಗೆ ಹೋಗ್ತಾರೆ, ಶಿವನಿಗೆ ಆ ಮನೆ ಏನ್ ಹತ್ರ ಬರ್ಬೇಕು, ಅಲ್ಲೊಂದು ಹಾಡು ಕೇಳಿಸುತ್ತೆ. ರಾಮನ್ ಅವ್ರಿಗೆ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಅವ್ನಿಗೆ ಆಲ್ಮೋಸ್ಟ್ ಇರಲ್ಲ ಅಂತ ಆಲ್ಮೋಸ್ಟ್ ಡೌಟ್ ಇರ್ತದೆ. ಹಂಗೂ ಕೂಡ ಆ ಹುಡುಗಿ ಇವರಪ್ಪ ಬೇರೆ ಹೇಳ್ಬಿಟ್ಟಿದ್ರಲ್ಲ, ಇವ್ರ ಅಣ್ಣ ಹೇಳಿದ್ರೆ ಯಾರು ಮದುವೆ ಆಗಿರ್ತಾರೆ ಅವ್ರಿಗೆ ಇನ್ನೂ ದುಡ್ಡು ಜಾಸ್ತಿ ಸಿಗುತ್ತೆ, ಫ್ಯಾಮಿಲಿ ನಡ್ಸಕ್ ಹೋಗೋದೇ ಬೇರೆ ಹೇಳ್ಬಿಟ್ಟಿರ್ತಾರೆ. ಆದ್ರಿಂದ ಇವ್ರ ಮನೆಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಸಂಗೀತದ ಧ್ವನಿ ಕೇಳುತ್ತೆ. ರಾಮ ನಿನಗೆ ಸಮಾನ ಯಾರು ಅಂತ, ಅದಕ್ಕೆ ತ್ಯಾಗರಾಜ ಕೀರ್ತನೆ. ಇದು ಕೇಳಿದ ತಕ್ಷಣ ಅವ್ರು ಥ್ರಿಲ್ ಆಗ್ಬಿಡ್ತಾರೆ. ಆಗ ಪಕ್ಕದಲ್ಲಿ ಒಬ್ಬ ಸ್ನೇಹಿತನ ಬೇರೆ ಕರ್ಕೊಂಡು ಹೋಗಿರ್ತಾರಲ್ಲ, ಆಯ್ತು ನಡಿ ಹುಡುಗಿ ನೋಡಕ್ಕಂತ ಬಂದಲ್ಲ, ಇಲ್ಲ ನೋಡಿ ನಾನು ಈ ಹುಡುಗಿನೇ ಮದುವೆ ಆಗೋದು, ಇನ್ನು ನೋಡೇ ಇಲ್ಲ, ಬರೀ ಕೇಳೋದ್ರಲ್ಲೇ ಲವರ್ ಫಸ್ಟ್ ಲಿಸನ್ ಅಂತ. ಹಾಗೆ ಹಂಗಿರ್ಬೋದು ಅದನ್ನ. ಆ ರೀತಿಯಾಗಿ ನಾನು ಈ ಹುಡುಗಿನೇ ಮದುವೆ. ಯಾರ ಹತ್ರ ಹೇಳೋದು? ಹೋಗ್ತಾರೆ ಅವ್ರ ಅಣ್ಣನ ಹತ್ರ ಹೇಳ್ತಾರೆ, ನೋಡೋ ನಾನು ಹಿಂಗ್ ನೋಡ್ತಾ ಬಂದಿದ್ದೀನಿ, ಶಿವರಾಮ್ ತಂಗಿ ಇದ್ದಾರೆ, ಅವರೇ ಮದುವೆ ಆಗ್ತಾರೆ. ಅವ್ರು ನೀನೆಲ್ಲ ಕೂಡ ನೋಡೋದು ಫಸ್ಟ್ ದೊಡ್ಡವ್ರು ನೋಡೋದು, ಹುಡುಗಿನ ನೀನೇ ನೋಡ್ಕೊಂಡ್ಬಿಟ್ರೆ ಹೆಂಗೋ ಅಂತ ಕೇಳ್ತಾರೆ. ಹಂಗೆಲ್ಲ ಇಲ್ಲ, ನಾನು ಈ ಹುಡುಗಿನ, ನಾನು ಯಾರೋ ಗೊತ್ತಿಲ್ಲದ ಹುಡುಗಿನೆಲ್ಲ ನಾನು ಮದುವೆ ಆಗಲ್ಲಪ್ಪ, ನಾನು ಆಗೋದು ಇವ್ರನ್ನೇ ಆಗೋದು, ಬೇಕಾದ್ರೆ ನೀನು ಈಗ ಆಯ್ತು ಹೋಗಿ ನಿನ್ನ ಅಪ್ಪನಿಗೆ ಹೇಳು ಅಂತ ಕಳಿಸ್ತಾರೆ. ಈ ರೀತಿ ಮಾಡ್ಬೇಕಂದ್ರೆ ಮಾಡದೆ ಆ ಕೆಲಸನ. ಅಂದ್ರೆ ಇವ್ರ ಕಡೆ ಇವನೇ ರಾಮನ್ನೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಯಾವ ದೊಡ್ಡ ಪ್ರಾಬ್ಲಮ್ ಇಲ್ಲ. ಆದ್ರೆ ನಂತರದಲ್ಲಿ ಏನಾಗುತ್ತೆ, ಆದ್ರೆ ಅದು ಎರಡು ನೋಡಿ ಇನ್ನೂ ಪೀಪಲ್ ಹೊಡೆದಿರುತ್ತೆ. ಎರಡು ಬೇರೆ ಬೇರೆ 2ನೇ ತಾರೀಕು ಅವ್ರ ಮದುವೆ ಆಗುತ್ತೆ, 6ನೇ ತಾರೀಕು 2 ಇಂಟರ್ ಕ್ಯಾಸ್ಟ್ ಮದುವೆ. ರಾಮನಲ್ಲೇ ಬೇರೆ ಕ್ಯಾಸ್ಟ್ ಅಂತ. ಅಂದ್ರೆ ಈ ಕ್ಯಾಸ್ಟ್ ನಾನು ಮದುವೆ ಹೇಳ್ತೀನಿ ಲಾರ್ಡ್ ಲೆಸ್ಲಿ, ಅವ್ರು ಹೆಂಗೆ ನಮ್ಮ ತಲೆಯಲ್ಲಿ ಅವರು ಇನ್ಫೀರಿಯರಿಟಿ ಸುಪೀರಿಯರಿಟಿ ಫೀಲಿಂಗ್ ನ ಹುಟ್ಟಾಕಿದ್ರು ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ. ನಮಗೆ ಹಿಂದೂ ಪೇಪರ್ ಡೈರೆಕ್ಟ್ ಬ್ರಿಟಿಷ್ ಕಂಟ್ರೋಲ್, ಕ್ರಿಶ್ಚಿಯನ್ ಪೇಪರ್ ಡೈರೆಕ್ಟ್ ಬ್ರಿಟಿಷ್ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಂತ ಪೇಪರ್. ಅದನ್ನ ಜನಗಳಲ್ಲಿ ಎಲ್ಲರಲ್ಲೂ ಭೇದ ಭಾವನ ಹುಟ್ಟಾಗ್ತದೆ. ಅದನ್ನ ನಮ್ಮ ದೇಶದಲ್ಲಿ ಇತ್ತು ಅಂತ ಹೇಳೋದಕ್ಕೆ, ಇಲ್ಲಾಂದ್ರೆ ಇದನ್ನ ಪಬ್ಲಿಷ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ಲ. ಅವರ ಆ ಹೆಣ್ಣು ಕಡೆ ಒಪ್ಪೋದಿಲ್ಲ. ಆಗ ಎಷ್ಟೋ ಬ್ರಾಹ್ಮಣರು ಅದನ್ನ ಅಪೋಸ್ ಮಾಡಿದ್ದಾರೆ ಅಂತ, ಬೇರೆಯವರೆಲ್ಲ ಆ ಮದುವೆಯನ್ನೇ ಅಟೆಂಡ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅದನ್ನ ನೋಡೋದು. ಈ ರೀತಿಯಾಗಿ ಅವರು ಫೈನಾನ್ಷಿಯಲ್ ಸರ್ವಿಸ್ ಅಲ್ಲಿ ಕ್ಲಿಯರ್ ಆದ್ಮೇಲೆ ಅಕೌಂಟೆಂಟ್ ಜನರಲ್ ಆಗಿ ಅಸಿಸ್ಟೆಂಟ್ ಇದೆ ಕಲ್ಕಟ್ಟಾಗೆ. ಅದು ಕಲ್ಕಟ್ಟ ಬ್ರಿಟಿಷರ ಕ್ಯಾಪಿಟಲ್, ಕಲ್ಕಟ್ಟಾಗೆ ಅಪಾಯಿಂಟ್ ಆಗುತ್ತೆ. ಕಲ್ಕಟ್ಟ ಹೋಗ್ತಾರೆ, ಅವ್ರಿಗೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಂತ ಅಭ್ಯಾಸ ನೋಡಿ ಬಹಳ ಖುಷಿ ಆಗ್ತಾರೆ. ಅಲ್ಲಿದ್ದಂತಹ ಟ್ರಾಮ್ ಎಲ್ಲ ಈಗ ಕೆಲ್ಸಕ್ಕೆ ಹೋಗೋದು ಬರೋದು. ಒಂದಿನ ಈ ಕೇಳ್ತಾರೆ ಹೆಣ್ಮಗು ಅವ್ರ ಹೆಂಡತಿನ ಸ್ವಲ್ಪ ಹೊರಗಡೆ ಸುತ್ತಾಡಿಸ್ಬೇಕಲ್ಲ, ಎಲ್ಲ ಮನೆಯವ್ರನ್ನೆಲ್ಲ ಒಬ್ಬ ಅಡಿಗೆ ಬಟ್ಟೆನ ಕೂಡ ಕರ್ಕೊಂಡು ಹೋಗಿರ್ತಾರೆ. ಎಲ್ಲ ಸುತ್ತಾಡ್ಕೊ ಬರೋಣ ಅಂದ್ಬಿಟ್ಟು ಒಂದು ಚರ್ಚ್ಗೆ ಹೋಗ್ತಾರೆ. ಈ ಹೋಗ್ಬೇಕು ಚರ್ಚ್ಗೆ ಹೋದಾಗ ಅಲ್ಲೇನಾಗುತ್ತೆ, ಆರ್ಗನ್ ಪ್ಲೇ ಮಾಡ್ತಾ ಇರ್ತಾರೆ. ವೆಸ್ಟರ್ನ್ ಮ್ಯೂಸಿಕ್ ಬೇರೆ ಸ್ಟೈಲ್, ಇಂಡಿಯನ್ ಮ್ಯೂಸಿಕ್ ಬೇರೆ ಸ್ಟೈಲ್. ಇವರು ಆ ಆರ್ಗನ್ ಹೆಂಗ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಏನೋ ಅದಕ್ಕೂ ನಮ್ಮ ಇಂಡಿಯನ್ ಇನ್ಸ್ಟ್ರೂಮೆಂಟ್ಸ್ಗೂ ಇವರಪ್ಪ ಈ ಕಲ್ಕಟ್ಟೆಗೆ ಹೋಗ್ಬೇಕಾದ್ರೆ ಒಂದು ವೈಲಿನ್ ಕೊಟ್ಟಿರ್ತಾರೆ. ಅವ್ರಣ್ಣ ಒಳ್ಳೆ ಸಂಗೀತ ವೈಲಿನ್ ಬರ್ತಾರೆ. ಹಾಗಾಗಿ ಅವ್ರ ವೈಲಿನ್ ಪ್ರೆಸೆಂಟ್ ಮಾಡ್ತಾರೆ. ಅವ್ರ ಅಣ್ಣಂಗೆ ಅದನ್ನ ಬಾರಿಸಬಹುದು ಅನ್ನೋ ಖುಷಿ, ಅವ್ರಿಗೆ ನಾನು ಇದ್ರ ಮೇಲೆ ಸ್ಟಡಿ ಮಾಡಬಹುದು, ಅದು ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದು ಖುಷಿ. ಇಬ್ರು ಈ ರೀತಿಯಾಗಿ ಅವರ ರಿಸರ್ಚ್ ಬುಕ್ ಅಷ್ಟು ಗಮನ ಅವ್ರಿಗೆ. ಈ ರೀತಿ ಇರ್ಬೇಕಾದ್ರೆ ಆರ್ಗನ್ ಪ್ಲೇಟ್ ತಗೋತೀವಿ, ಇವರೆಲ್ಲ ರಾಮನ್ ಕೂತಿದ್ದಾರಲ್ಲ ಅಂತ ಚರ್ಚೆ. ನಂತರ ಮನೆಗೆ ವಾಪಸ್ ಬರ್ತಾನ ರಾತ್ರಿ ಆ ಭಟ್ಟ ಇವ್ರು ಯಾರೋ ಹೋಗ್ಬಿಟ್ಟು ಚರ್ಚಲ್ಲಿ ಕ್ರಿಶ್ಚಿಯನ್ ಆರ್ಗನ್ ಕೇಳ್ತಾ ಕುತ್ಕೊಂಡ್ಬಿಟ್ಟಿದಾರಲ್ಲ, ಇವರು ಯಾರು ಕನ್ವರ್ಟ್ ಆಗಿರ್ಬೇಕು ಕ್ರಿಶ್ಚಿಯನ್ಗೆ, ಅದಕ್ಕೆ ಮಾಡಿದ್ದಾರೆ ಅಂದ್ಬಿಟ್ಟು ಲೆಟರ್ ಬರೆದಿಟ್ಬಿಟ್ಟು ಇವರು ಬ್ರಾಹ್ಮಣರೇ ಅಲ್ಲ ಅಂತ ಬರೆದಿಟ್ಬಿಟ್ಟು ಮತ್ತೆ ಮೆಡ್ರಾಸ್ ವಾಪಸ್ ಹೊರಟೋಗ್ಬಿಟ್ಟು ಮತ್ತೆ ಟ್ರೈನಲ್ಲಿ ವಾಪಸ್. ಈ ರೀತಿಯಾಗಿ ಆ ರೀತಿ ನೋಡಬಹುದು. ನಂತರದಲ್ಲಿ ಈ ಕಂಪ್ಯಾರಿಸನ್ ಮೇಲೆ ಒಂದು ಪೇಪರ್ ಹಿಂಗೆ ಜೀವನ ನಡೀತಾ ಇರ್ತದೆ. ಆ ಸಮಯದಲ್ಲಿ ಟ್ರಾವೆಲ್ ಹೋಗ್ತಾ ಇರ್ಬೇಕಾದ್ರೆ ಇದು ಕಲ್ಕಟ್ಟಾದಲ್ಲಿ ಮಾತ್ರ ಇದೆ ಟ್ರಾಮ್ ಕಾರ್ಸ್ ಅಂತ. ಈ ಹೋಗ್ತಾ ಇರ್ಬೇಕಾದ್ರೆ ಒಂದು ಬೋರ್ಡ್ ಕಾಣಿಸುತ್ತೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಅಸೋಸಿಯೇಷನ್ ಫಾರ್ ದಿ ಕಲ್ಟಿವೇಶನ್ ಆಫ್ ಸೈನ್ಸ್ ಅಂತ. ಸೈನ್ಸ್ ಅನ್ನೋದೆಲ್ಲ ಬಿದ್ಬಿಡ್ತಲ್ಲ ಕಣ್ಣಿಗೆ. ಬಿದ್ದ ತಕ್ಷಣ ನೆಕ್ಸ್ಟ್ ಇದ್ರೆಲ್ಲ ಟ್ರಾಮ್ ಇಂದ ಜಂಪ್ ಮಾಡಿ ಮತ್ತೆ ವಾಪಸ್ ಹೋಗಿ ಆ ಅಸೋಸಿಯೇಷನ್ ಅಲ್ಲಿ ಅಲ್ಲೊಬ್ಬ ಅಸಿಸ್ಟೆಂಟ್ ಆಶುಬಾಬು ಅಂತ ಒಬ್ಬ ಅಸಿಸ್ಟೆಂಟ್ ಇರ್ತಾರೆ. ಆ ಆಶುಬಾಬುನ ಅವ್ರು ಮೀಟ್ ಮಾಡ್ತಾರೆ.
ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಲ್ಟಿವೇಶನ್ ಆಫ್ ಸೈನ್ಸ್ ಅಂತ ಮೀಟ್ ಮಾಡ್ಬಿಟ್ಟು ನೋಡ್ತಾರೆ, ದೊಡ್ಡ ಹಾಲು, ಲ್ಯಾಬು, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನೋಡಿ ಖುಷಿಯಾಗ್ಬಿಡ್ತಾರೆ. ಆಯ್ತು, ನಾಳೆ ಬರ್ತೀನಿ. ಯಾರಿದು ನಾನು ನೋಡ್ತಿರೋದು? ನಾಳೆ ಬರ್ತೀನಿ ನಾನು ಅಂದ್ಬಿಟ್ಟು ನಾಳೆ ಬಂದು ಅಲ್ಲಿ ಮಹೇಂದ್ರ ಲಾಲ್ ಸರ್ಕಾರ್ ಅಂತ ಅವರ ಹೆಸರು. ಮಹೇಂದ್ರ ಅವರು ಅದನ್ನು ಶುರು ಮಾಡಿದ್ದು ಅಮೃತ್ ಲಾಲ್ ಸರ್ಕಾರ್ ಅಂತ. ಆಗ ಅವ್ರ ಮಗ ಅದನ್ನು ನೋಡ್ಕೊಳ್ತಾ ಇರ್ತಾರೆ. ನೋಡಿ, ನನ್ನ ಹೆಸರು ರಾಮನ್ ಅಂತ, ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ, ನಂದು ಇಷ್ಟು ರಿಸರ್ಚ್ ಪೇಪರ್ ಆಗಿದೆ, ನಿಮ್ಮ ಲ್ಯಾಬನ್ನು ನಮಗೆ ಬಳಸ್ಕೊಳ್ಳೋಕ್ಕೆ ಅವಕಾಶ ಕೊಡ್ತೀರಾ ಅಂತ ಕೇಳ್ತೇನೆ. ಅವ್ರು ಇವ್ರ ಮಗನಿಗೆ ಅಲ್ಲಿವರೆಗೂ ಯಾರು ಬಂದಿರಲ್ಲ, ಈ ರೀತಿ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಭಾರಿ ಖುಷಿ ಆಗ್ಬಿಡ್ತಾರೆ. ಬಂದು ಗಟ್ಟಿಯಾಗಿ ತಪ್ಪಿಬಿಡ್ತಾರೆ. ಬಾಬಾ, ನಿಂಗೆ ಕಾಯ್ತಾ ಇದ್ದೆ ನಾನು ಅಂತ ಹೇಳಿ. ಮಹೇಂದ್ರ ಲಾಲ್ ಸರ್ಕಾರ ಹೇಳಿದ್ರಲ್ಲ ಈ ಸಂಸ್ಥೆನ ಮಾಡಿದ್ರು ಅಂತ. ಆ ಸಂಸ್ಥೆ ಹೆಂಗಪ್ಪ ಮಾಡಿದ್ರು ಅಂತಂದ್ರೆ, ನಮ್ಮ ಬ್ರಿಟಿಷರು ಬರೀ ಬ್ರಿಟಿಷರೇ ವಿಜ್ಞಾನದಲ್ಲಿ ಡೆವಲಪ್ ಆಗ್ತಾ ಇದಾರಲ್ಲ, ನಮ್ಮವರು ಕೂಡ ಬೆಳಿಬೇಕು ಅಂತ ಮಾಡಿರ್ತಾರೆ. ಅವ್ರು ಬದುಕಿರ್ಬೇಕಾದ್ರೆ ಯಾರು ಅದನ್ನ ಬಳಸ್ಕೊಂಡಿಲ್ಲ. 1904 ಭಾರಿ ಫ್ರಸ್ಟ್ರೇಷನ್ ನಲ್ಲಿ ಅವರು ತೀರ್ಕೊಳ್ತಾರೆ. ಅದನ್ನ ಆ ರೀತಿಯಾಗಿ ಆ ಮಗ ಅಮೃತ್ ಲಾಲ್ ಸರ್ಕಾರ ಭಾರಿ ಫ್ರಸ್ಟ್ರೇಷನ್ ಅಲ್ಲಿ ಅವರು ತೀರ್ಕೊಳ್ತಾರೆ. ಇಂಥ ಸ್ಥಿತಿಯಲ್ಲಿ ಇರುತ್ತದೆ. ರಾಮನ್ ಬಂದಾಗ ಆಸ್ ಎ ರಿಸಲ್ಟ್ ಮಗ ಭಾರಿ ಖುಷಿಯಾಗುತ್ತಾನೆ. ನಂತರದಲ್ಲಿ ಅವರ ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಬದಲಾಗುತ್ತೆ. ಹೆಂಗಪ್ಪ ಅಂತಂದ್ರೆ, ಬೆಳಗ್ಗೆ 5:00 ಎದ್ದು 5 ಗಂಟೆ 5:30 ಸೈನ್ಸ್ ಅಸೋಸಿಯೇಷನ್ಗೆ ಹೋಗುದು, ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿರೋದು. 9 ಗಂಟೆ 9:30 ಆಗ್ತಾ ಇದ್ದಾಗ ದಡಬಡ ವಾಪಸ್ ಓಡ್ ಬರುವಂಥದ್ದು, ವಾಪಸ್ ಓಡ್ ಬಂದು ತಿಂಡಿ ತಿಂದು ಆಫೀಸ್ಗೆ ಹೋಗುವಂಥದ್ದು. ಆಫೀಸ್ಗೆ ಹೋಗಿ ಮತ್ತೆ 5 ಗಂಟೆ 6 ಗಂಟೆ ವಾಪಸ್ ಬಂದು ಮತ್ತೆ ವಾಪಸ್ ಲ್ಯಾಬ್ಗೆ ಹೋಗುವಂಥದ್ದು. ಲೇಟ್ ನೈಟ್ ವರೆಗೂ ಅಲ್ಲಿ ಕೆಲಸ ಮಾಡ್ತಾರೆ. ಶನಿವಾರ ಭಾನುವಾರ ಆದ್ರೆ ಹೆಂಡತಿನ ಒಂದು ರೌಂಡ್ ಸುತ್ತಾಡಿಸ್ಬಿಡುವಂಥದ್ದು, ಅಲ್ಲಿಗೆ ಅವ್ರ ಪ್ರಾಬ್ಲಮ್ ಸಾಲ್ವ್. ಈ ರೀತಿ ರಿಗರಸ್ ಆಗಿ ಅವರ ಎಕ್ಸ್ಪೀರಿಯನ್ಸ್ ಅಥವಾ ರಿಸರ್ಚ್ ಗಳಿಗೆ ಅದು ಶುರು ಆಗ್ತದೆ. ಹಾಗೂ ಈ ತರ ಜೀವನಗಳು ನಡೆಯೋದಕ್ಕೆ ಶುರು ಆಗ್ತಾ ಹೋಗ್ತದೆ. ಅಂದ್ರೆ ಒಂದ್ ಕಡೆ ಫೈನಾನ್ಷಿಯಲ್ ಆಫೀಸರ್ ಆಗಿ ಒಳ್ಳೆ ಹೆಸರು ತಗೊಂಡಿದ್ರೆ, ಮತ್ತೊಂದ್ ಕಡೆ ಏನಪ್ಪಾ ಅಂದ್ರೆ ಈ ರೀತಿ ಸೈನ್ಸ್ ಕೆಲಸಗಳನ್ನ ಮಾಡ್ತಾರೆ. ಈಗ ಅವರು ಸೌಂಡ್ ಮೇಲೆ ಕೆಲಸ ಮಾಡಬೇಕು ಅಂತ ಶುರು ಮಾಡ್ತಾರೆ. ಈಗ ಏನ್ ಮಾಡ್ತಾರೆ, ಈ ಸೌಂಡ್ ಇಂಡಿಯನ್ ಇನ್ಸ್ಟ್ರೂಮೆಂಟ್ ವೆಸ್ಟರ್ನ್ ಇಂಡಿಯನ್ ಮೃದಂಗದ ಬರ್ತಾರೆ, ತಗೊಬಂದು ಇಟ್ಕೊಂಡು ಹೆಂಗ್ ಹೊಡೆದ್ರೆ ಯಾವ ತರ ಸೌಂಡ್ ಬರ್ತದೆ, ಈ ತುದಿಲ್ ಹೊಡೆದ್ರೆ ಹೆಂಗ್ ಬರ್ತದೆ, ಇದ್ರಲ್ಲಿ ಹೊಡೆದ್ರೆ ಹೆಂಗ್ ಸೌಂಡ್ ಬರ್ತದೆ, ಅದಕ್ಕೂ ವೆಸ್ಟರ್ನರ್ಸ್ಗೂ ಇರೋ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಅಲ್ಲಿವರೆಗೂ ರಾಜೀವ್ ದೀಕ್ಷಿತ್ ಅಂತ ಒಬ್ಬ ಅವ್ನು ಸ್ಟಡಿ ಮಾಡಿ ಕಂಪೇರ್ ಮಾಡ್ಬೇಕು. ಇಂಡಿಯನ್ ಅಲ್ಲಿ ಕೋಲ್ಡ್ ಕ್ಲೈಮೇಟ್ ಅಲ್ವಾ, ಅಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ನಿಮ್ ಬ್ರೇಕ್ ಡ್ಯಾನ್ಸ್ ವೆರಿ ಫಾಸ್ಟ್ ಮೂವ್ಮೆಂಟ್ ಇರ್ಬೇಕು. ಅದು ನಮ್ಮ ದೇಶದಲ್ಲಿ ಇಲ್ಲಿ ಈ ಕತ್ಕೊಂಡು ಉಳಿತಾ ಇದೆ. ಆ ತರ ಫಾಸ್ಟ್ ಡ್ಯಾನ್ಸ್ ಮಾಡಿದ್ರೆ ನಿಮ್ ಬೇಗ ಇದಾಗುತ್ತೆ. ಅಲ್ಲಿ ಭರತನಾಟ್ಯ ಸ್ಲೋ ಆಗಿ ಪಿಕಪ್ ಆಯ್ತದೆ. ನಂತರ ಈಗ ಹೋಗ್ಬಿಟ್ಟು ಮತ್ತೆ ನಿಧಾನಕ್ಕೆ ಬಂದು ಹಂಗೆ ನಿಂತ್ಕೊಳ್ಳುತ್ತೆ ಅಲ್ವಾ. ಆ ರೀತಿ ಈ ರೀತಿ ಕಂಪ್ಯಾರಿಸನ್ ಸ್ಟಡಿನ ಮಾಡೋಕೆ ಶುರು ಮಾಡ್ತಾರೆ. ಅದ್ರ ಮೇಲೆ 14-24 ಪೇಪರ್ ಪಬ್ಲಿಷ್ ಮಾಡ್ತಾರೆ. ಆ ಪಬ್ಲಿಷ್ ಮಾಡಿದ ಪೇಪರ್ ನೋಡಿ ಜರ್ಮನಿಯವರು ದಯವಿಟ್ಟು ಬಂದು ನಮ್ಮ ಜೊತೆ, ನಮ್ಮ ವಿದ್ಯಾರ್ಥಿಗಳ ಜೊತೆ ಮಾತಾಡಿ ಅಂತ ಹೇಳಿ ಅವ್ರಿಗೆ ನಂತರದಲ್ಲಿ ಕರೀತಾರೆ. ಈ ರೀತಿ ಇರ್ಬೇಕಾದ್ರೆ ಏನಾಗುತ್ತೆ, ಕೆಲಸ ಇದೆಲ್ಲ ಸೆಟ್ ಆಗಿದೆ. ಒಂದ್ ಕಡೆ ಫೈನಾನ್ಷಿಯಲ್ ಆಫೀಸರ್ ಆಗಿ, ಇನ್ನೊಂದ್ ಕಡೆ ರಿಸರ್ಚರ್ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇವ್ರಿಗೆ ಕಾಮೆಟ್ ನೋಡುವಂಥದ್ದು, ಅಸ್ಟ್ರಾಯ್ಡ್ ನೋಡುವಂಥದ್ದು, ಅದನ್ನು ಕೂಡ ಈಗ ಡೆವಲಪ್ ಮಾಡ್ಕೊಂಡಿರ್ತಾರೆ. ಅದು ಸೊಸೈಟಿಗಳೆಲ್ಲ ಮೆಂಬರ್ ಆಗಿರ್ತಾರೆ. 1909 ಒಂದು ಎಲ್ಲ ನಡೀತಾ ಇರ್ಬೇಕಾದ್ರೆ ಪ್ರಕೃತಿ ಅದೇ ಬೇರೆ ಕೆಲಸ ಮಾಡುತ್ತೆ ಅಂತಲ್ವಾ. ಆ ರೀತಿಯಾಗಿ ರಂಗೂನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ರಂಗೂನ್ ನಿಮ್ಗೆ ಗೊತ್ತಿದೆ, ಭಾರತದ ಭಾಗ. ನಂತರ ಈಗ ಮಯನ್ಮಾರ್ ಆಯ್ತು, ಮಯನ್ಮಾರ್ ಆಗಿದೆ. ಯಾವ 1937 ಸೋತ್ಕಿದ ಬ್ರಿಟಿಷ್ ಸೋತ್ಕೊಂಡೆಲ್ಲ ನಮ್ದೇ ಅಲ್ಲ ಅಂತ ಹೇಳ್ಕೋಬಹುದು. ನಾವು ಹಂಗೆ ನಮ್ದೆಲ್ಲ ಅಂತ ನಂಬ್ಕೊಂಡಿದ್ದೀವಿ. ಆ ರೀತಿಯಾಗಿ ಅಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ. ಈಗ ಅಲ್ಲಿಗೆ ಹೋಗ್ಬೇಕಂದ್ರೆ ಆಗ ಸಮುದ್ರ ಮಾರ್ಗವಾಗಿ ಹೋಗ್ಬೇಕು. ಹಾಗೆಲ್ಲ ನಾವು ಸಮುದ್ರ ಮಾರ್ಗ ಯಾರು ಕ್ರಾಸ್ ಮಾಡಬಾರ್ದು ಅಂತ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ, ನೀನ್ ಬೇಕಾದ್ರೆ ಹೋಗು, ನಿನ್ ಮಗ ನಿನ್ ಹೆಂಡ್ತೀನಿ ಇಲ್ಲ ಬಿಟ್ಬಿಟ್ಟು ಹೋಗ್ಬೇಕು, ಅವ್ರ ಸಮುದ್ರ ಕ್ರಾಸ್ ಮಾಡಕ್ ಬೇಡ ಅಂತ. ಆಮೇಲೆ ಅವ್ರ ಅಪ್ಪ ಹೇಳ್ತಾರೆ, ನೀನೇನೋ ಯಾವ್ದೋ ಯೋಚನೆಯಲ್ಲಿ ಎಕ್ಸ್ಪೆರಿಮೆಂಟ್ ಬಗ್ಗೆ ಯೋಚನೆ ಮಾಡ್ತೀಯ, ಯಾವ್ದೋ ಗಾನದಲ್ಲಿ ಹಂಗೆ ಕುತ್ಕೊಬಿಡ್ತೀಯ, ಊಟನೂ ಮಾಡ್ದೇನೆ. ಈಗ ನಿನ್ ಹೆಂಡತಿ ಕರ್ಕೊಂಡು ಹೋಗ್ತಿದ್ರೆ ಹಂಗೆ ಊಟ ಸರಿಯಾಗಿ ಮಾಡ್ದೇನೆ ನೀನು ಆರೋಗ್ಯ ಎಲ್ಲ ಹದಗೆಡಿಸ್ಕೊಬಿಡ್ತೀಯ. ಆಗ ಯಾರು ಏನಾರ ಅನ್ಕೊಳ್ಳಿ, ನೀನ್ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ನಂತರದಲ್ಲಿ ಅವ್ರು ರಂಗೂನ್ಗೆ ಹೋಗ್ತಾರೆ. ರಂಗೂನ್ಗೆ ಹೋಗಿ ಅವ್ರು ಕೊಟ್ಟಂತ ಕ್ವಾರ್ಟರ್ ತುಂಬಾ ದೊಡ್ಡ ಬಿಲ್ಡಿಂಗ್ ಎಲ್ಲ ಇರುವಂತದ್ದು. ಫಸ್ಟ್ ಇವ್ರು ನೋಡಿದೇನಪ್ಪ ಅಂದ್ರೆ ಎಲ್ಲಿ ಲ್ಯಾಬೊರೇಟರಿ ಇದೆ ಅಂತ. ಎಲ್ಲೋ ಲ್ಯಾಬ್ ಇಲ್ಲ ಅಲ್ಲಿ. ಅಕ್ಕಪಕ್ಕ ಕಾಲೇಜ್ಗಳೆಲ್ಲ ಹೋಗಿ
ಕತ್ಲಾರ ವರ್ಕ್ ಮಾಡ್ಕೊಳ್ಳೋಣ ಅಂತ ಕೇಳೋದಿಕ್ಕೆ. ಆಗ ಅವ್ರು ಏನ್ ಮಾಡ್ತಾರೆ, ಅವ್ರ ಫ್ರೆಂಡ್ ಒಬ್ಬನ್ ಕರ್ಕೊಂಡು ಹೋಗಿ ಎಲ್ಲಾ ಗುಜರಿಗಳು ಬೇರೆ ಕಡೆಯಿಂದ ಎಲ್ಲಾನು ಅವ್ರಿಗೆ ಏನೇನು ಇನ್ಸ್ಟ್ರೂಮೆಂಟ್ ಬೇಕು ಎಲ್ಲ ತಗೊಬಂದು ಅವ್ರ ಮನೇಲೆ ಒಂದು ದೊಡ್ಡ ರೂಮಲ್ಲಿ ಲ್ಯಾಬ್ ನ ಸೆಟಪ್ ಮಾಡ್ತಾರೆ. ಲ್ಯಾಬ್ ಸೆಟಪ್ ಮಾಡಿ ಈಗ ಆಸಿಲೇಷನ್ ಆಫ್ ಸ್ಟ್ರಿಂಗ್ಸ್ ಅದ್ರ ಬಗ್ಗೆ ಅದು ಸ್ಟಡಿನ ಶುರು ಮಾಡ್ತಾರೆ. ಅಲ್ಲಿ ಇದ್ದವರು ಕೂಡ 2 ರಿಸರ್ಚ್ ಪೇಪರ್ ಪಬ್ಲಿಷ್ ಆಗುತ್ತೆ. ಈಗ ಇರ್ಬೇಕಾದ್ರೆ ಒಂದು ದೊಡ್ಡ ನ್ಯೂಸ್ ಬರ್ತದೆ, ಏನಪ್ಪಾ ಅಂತ, ಹ್ಯಾರಿಸ್ ಕಾಮೆಟ್ ಅಂತ ಒಂದು ಬರ್ತಾ ಇದೆ ಭೂಮಿ ದಿಕ್ಕ ಕಡೆಗೆ, ಅದ್ರ ಬಗ್ಗೆ ವರ್ಕ್ ಮಾಡಬೇಕು. ನೇಚರ್ ನೋಡಿ ಪಬ್ಲಿಷ್ ಆಗಿರೋದು ಆಗ ಬರ್ತಿರೋಂಥ ಪೇಪರ್. ಈ ಹಿಡೆನ್ಬರ್ಗ್ ಕಾಣಿಸ್ಕೊಂಡಿದೆ, ನಂತರದಲ್ಲಿ ಸೌತ್ ಆಫ್ರಿಕಾದಲ್ಲಿ ಕಾಣಿಸ್ಕೊಂಡಿದೆ, ಅದ್ರ ಮೇಲೆ ವರ್ಕ್ ಮಾಡ್ಬೇಕು ಅಂತ. ಈಗ ಆ ಕಾಮೆಂಟ್ ಬರ್ತಾ ಇದೆ, ಆದ್ರೆ ಇವ್ರಿಗೆ ಅದ್ರ ಬೇಕಾಗಿ ಯಾವುದಿಲ್ಲ, ಇನ್ಫಾರ್ಮೇಶನ್ ಸಿಗ್ತಿಲ್ಲ, ಒಂದು ಜರ್ನಲ್ ಸಿಗ್ತಾ ಇಲ್ಲ. ಏನು ಭಾರಿ ಕಡಿಮೆ, ಎಲ್ಲಿ ಬಂದ್ಬಿಟ್ಟೆ ನಾನು ಇಂಥ ಕೆಲ್ಸಕ್ಕೆ ಸೇರ್ಕೊಂಡು ನಾನು ಹಾಳಾಗ್ಬಿಟ್ಟ, ಇದೆಲ್ಲ ಯೋಚನೆಗಳು ಅವ್ರಿಗೆ ಶುರು. ಆಗ ಅವ್ರ ಅಪ್ಪನ ಫ್ರೆಂಡ್ಸ್ ಇದ್ರು, ಅವ್ರ ನೋಡಕ್ಕೆ ಅಂತ ಅಲ್ಲಿ ಬರ್ತಾರೆ. ಅವ್ರ ಅಪ್ಪನ ಅಂದಾಗ ಅವ್ರ ಜೊತೆ ಮಾತಾಡಿದ ಸ್ವಲ್ಪ ಸಮಾಧಾನ ಆಗ್ತದೆ. ನಿಮ್ಮ ಅಪ್ಪನಿಗೆ ಆರೋಗ್ಯ ಹದಗೆಟ್ಟಿದೆ, ಆದ್ರೆ ಅವನು ಕಾವೇರಿ ನದಿನ ಈಜು ಮಾಡಿದವನು, ಅವನ ಸುಲಭ ಸಾಯಲ್ಲ ಬಿಡು, ಆರೋಗ್ಯ ಏನೋ ಹುಷಾರಾಗ್ತೇನೆ ಅವನು ಅಂತ ಹೇಳ್ತಾರೆ. ಆಗ ಇವ್ರಿಗೆ ಟೆಲಿಗ್ರಾಮ್ ಬರುತ್ತೆ, ಅಪ್ಪನಿಗೆ ಹುಷಾರಿಲ್ಲ ಅಂತ ಬರ್ತದೆ, ರಜಾ ಹಾಕ್ಬೇಕು, ಅದೇ ರೆಡ್ ಟೇಪ್ ಪೀಸ್ ಇನ್ನೊಬ್ಬ ಬರ್ಬೇಕು, ಎಲ್ಲಾ ಇದನ್ನು ತಗೋಬೇಕು, ಪ್ರತಿಯೊಂದು ಎಣಿಸಿ ಲೆಕ್ಕ ತಗೋಬೇಕು. ನಂತರದಲ್ಲೇ ಅದು 3 ದಿನ ಆಗ್ಬಿಟ್ಟಿರುತ್ತೆ. ಆಮೇಲೆ ಮತ್ತೊಂದು ಟೆಲಿಗ್ರಾಮ್ ಬರುತ್ತೆ ಅಂತ ಅಲ್ಲಿ ತೀರ್ಕೊಂಡಿದ್ದಾರೆ ಅಂತ. ಈಗ ಒಂದ್ ಕಡೆ ಇವ್ರು ಸೈನ್ಸ್ ಬೇಕಾಗಿರೋದು ಮಾಡಕ್ಕಾಗ್ತಿಲ್ಲ, ಇನ್ನೊಂದ್ ಕಡೆ ಇವ್ರ ಫ್ಯಾಮಿಲಿ ಬೇರೆ ಹಿಂಗಾಗಿದೆ, ಏನ್ ಮಾಡೋದಿನ್ ಎಲ್ಲಿ ಬಂದು ಸಿಗಾಕೋಗ್ತದೆ ಅಂತ ಹೇಳಿ ಇನ್ನು 6 ತಿಂಗಳು ರಜಾ ಬೇಕು ಅಂತ ರಜಾ ಹಾಕಿ ಅವರು ವಾಪಸ್ಸು ಮನೆಗೆ ಬರ್ತಾರೆ. ಬೈಶಾಖಪಟ್ಟು ನಮ್ಗೆ ಅಲ್ಲಿ 11ನೇ ದಿನದ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ. ಅವ್ರ ತಂದೆದ ಎಲ್ಲ ಕೆಲಸ ಕಾರ್ಯಗಳನ್ನು ಲಾಹೋರಲ್ಲಿಂದ ವಾಪಸ್ ಬಂದವರನ್ನ ನೆರವೇರಿಸಿರ್ತಾರೆ. ನಂತರದಲ್ಲಿ ಎಲ್ಲ ಕೆಲಸ ಮುಗಿದ ಮೇಲೆ ಮತ್ತೆ ಮೆಡ್ರಾಸ್ಗೆ ಹೋಗಿ ಅವ್ರ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಮತ್ತೆ ವರ್ಕ್ ನ ಶುರು ಮಾಡ್ತಾರೆ. ಅವ್ರು ಏನ್ ಬೇಕು ಎಲ್ಲ ಕಾಮೆಂಟ್ ಬಗ್ಗೆ ಸ್ಟಡಿ ಮಾಡಕ್ಕೆ, ಏನು ಪ್ಲಾನೆಟ್ಸ್ ಬಗ್ಗೆ ಸ್ಟಡಿ ಮಾಡಕ್ಕೆ ಎಲ್ಲ ಮಾಡ್ಕೊಂಡು ಸ್ಟಡಿ ಮಾಡಕ್ಕೆ ಸ್ಟಡಿ ಮಾಡ್ತಾ ಟೆಲಿಸ್ಕೋಪ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಮಾಡ್ತಾ ಇರ್ಬೇಕಾದ್ರೆ ಏನಾಗ್ತದೆ, 22,000 ಕಿಲೋಮೀಟರ್ ದೂರದಲ್ಲಿ ಇರ್ಬೇಕಾದ್ರೆ ಕಾಮೆಂಟ್ ಎಲ್ಲ ತರಿಸ್ಕೊಂಡು ಇವ್ರು ಕಾಣುತ್ತಿಲ್ಲ. ಬಟ್ ಆಗ ಪಬ್ಲಿಷ್ ಆಗಿರೋಂಥ ಪಬ್ಲಿಕೇಶನ್ಸ್ ಇವರಿಗೆ ನಂತರದಲ್ಲಿ ಸರ್ ಅಂತ ಬರೋದಕ್ಕೆ, ಆಗೇನು ಆ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಆಸ್ಟ್ರಾನಾಮಿಕಲ್ ಸೊಸೈಟಿ ಹೆಡ್ ಆಗಿದ್ರು ಅವ್ರಿಗೆ ನಂತರದಲ್ಲಿ ಕೊಡೋದಕ್ಕೆ ಸರ್ ಅಂತ ಬರೆಯೋದಕ್ಕೆ ಅವ್ರ ಕಾರಣ ಆಗ್ತಿದೆ. ಅದು ನಂತರದಲ್ಲಿ ಬರ್ತಿದೆ. ಈ ರೀತಿ ನೋಡಿ, ಈಗ 6 ತಿಂಗಳು ಮುಗಿತಾ ಹೋಗುತ್ತೆ, ನಾವು ಇನ್ನೊಂದು ನ್ಯೂಸ್ ಅಟ್ಲೀಸ್ಟ್ ಒಂದು ಸಮಾಧಾನಕರವಾದ ನ್ಯೂಸ್ ಬರ್ತೀವಿ. ಅವ್ರನ್ನ ರಂಗೂನಿಂದ ನಾಗ್ಪುರಕ್ಕೆ ಶಿಫ್ಟ್ ಆಗಿದೆ ಅಂತ 1914ರಲ್ಲಿ 12ರಲ್ಲಿ. ಆ ನಾಗ್ಪುರಲ್ಲಿ ಏನಾಗುತ್ತೆ, ಹಿಂಗ್ ಬಂದು ಅಲ್ಲಿ ಫಸ್ಟ್ ಮನೆಗೆ ಹೋಗ್ಬೇಕಾದ್ರೆ ಮನೆ ಮಾಡ್ಬೇಕಂದ್ರೆ ಎಲ್ಲೆಲ್ಲಿ ಸೈನ್ಸ್ ಕಾಲೇಜ್ ಇದೆ ಆ ಸೈನ್ಸ್ ಕಾಲೇಜಿನ ಹುಡುಕಿ ಸೈನ್ಸ್ ಕಾಲೇಜ್ ಪಕ್ಕದಲ್ಲೇ ಮನೆ ಮಾಡ್ಬಿಟ್ರು. ಯಾಕಂದ್ರೆ ಹೆಂಡತಿ ಒಪ್ಪಿಸ್ಕೊಬಿಡ್ದಲ್ಲ, ಎಲ್ಲ ಎಕ್ಸ್ಪೆರಿಮೆಂಟಲ್ ಮುಳುಗೋಗಿ ಇರ್ತಿದೆ ಅನ್ಬಿಟ್ಟು ಅಲ್ಲಿ ಮನೆ ಮಾಡ್ಬಿಟ್ಟು, ಮತ್ತೆ ಅಲ್ಲೊಂದು ಹುಡುಗಿ ಇರುತ್ತೆ, ಆ ಹುಡುಗಿ ಪಕ್ಕದ ಮನೇಲಿ ಇರೋ ಹುಡುಗಿನ ಈ ಗಟ್ಟಿಯಾಗಿ ದಾರ ಎಳ್ದಿಡ್ಕೋ, ನಂತರದಲ್ಲಿ ಬೆಂಗಳೂರಲ್ಲಿ ಇರ್ಬೇಕಾರೆ ನಾನು ನೆನಪಿದೀನ ಅಂತ ಆ ಹುಡುಗಿ ಬಂದು ಮಾತಾಡ್ಸುತ್ತೆ. ಆ ವಯಸ್ಸಾಗ್ಬಿಟ್ಟಿರ್ತಿರಲ್ಲ ನಮ್ಗೆ, ಯಾರು ಗೊತ್ತಾಗಿಲ್ವಲ್ಲ, ನೀವ್ ನಾಗ್ಪುರಲ್ಲಿದ್ದಾಗ ದಾರ ಎಳ್ದಿಡ್ಕೊತಾ ಇದ್ನಲ್ಲ ನಾನೇ ಅಂತ ಹೇಳ್ತಾರೆ. ಈ ರೀತಿಯಾಗಿ ಇರುವಂತದ್ದು ಘಟನೆ ನಡೆದಂಥದ್ದು. ಅದು ಪ್ಲೇಗ್ ಬಂತು. ಆ ಪ್ಲೇಗ್ ಬಂದಾಗ 3 ರಿಂದ 6 ವಾರಗಳ ಕಾಲ ಅವರು ಇದರಲ್ಲಿ ಇರಬೇಕಾಗ್ತದೆ, ಟೆಂಟ್ ಅಲ್ಲಿ ಇರಬೇಕಾಗ್ತದೆ. ಅಲ್ಲೂ ಕೂಡ 2 ರಿಸರ್ಚ್ ಪೇಪರ್ ಪಬ್ಲಿಷ್ ಆಗುತ್ತೆ. ನಂತರ ದೊಡ್ಡ ಒಳ್ಳೆ ನ್ಯೂಸ್ ಬರ್ತದೆ. ಆಗ ಪ್ರಮೋಷನ್ ಆಗಿ 2 ಸಲ ಟ್ರಾನ್ಸ್ಫರ್ ಆಗಿತ್ತು. ಈಗ ಪ್ರಮೋಷನ್ ಏನಿಲ್ಲ, ಇವ್ ನಿಮ್ಮನ್ನ ವಾಪಸ್ಸು ಕಲ್ಕಟ್ಟಾಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಬರುತ್ತೆ. ಒಂದ್ ಕಡೆ ರಾಮನು ಭಾರಿ ಖುಷಿ, ನಾನು ಎಕ್ಸ್ಪೆರಿಮೆಂಟ್ ಮಾಡಿ, ಇನ್ನೊಂದ್ ಕಡೆ ಇಂಡಿಯನ್ ಅಸೋಸಿಯೇಷನ್ ಕೂಡ ಭಾರಿ ಖುಷಿ ಆಗ್ತಾರೆ, ರಾಮನ್ ವಾಪಸ್ ಬರ್ತಾ ಇದ್ದಾರೆ ಅಂದ್ಬಿಟ್ಟು. ಈಗ ಇಲ್ಲಿಂದ ಮತ್ತೊಂದು ಕ್ರಾಂತಿ ಶುರು ಆಗ್ತದೆ. ಏನೋ ವಿಜ್ಞಾನದ ಕ್ರಾಂತಿ ಅನ್ನೋದನ್ನ ಮತ್ತೆ ವಿಕಾಸ ಆಸ್ಟ್ರಾನಾಮಿಕಲ್ ಸೊಸೈಟಿ ಮಾಡ್ತಾರೆ. ಮತ್ತೆ ಎಲ್ಲಾ ಸೈನ್ಸ್ ವಿದ್ಯಾರ್ಥಿಗಳು ಒಂದ್ ಕಡೆ ಸೇರಿಸಿ ನೀವು ಮಾಡ್ತಾ ಇರೋ ರಿಸರ್ಚ್ ನಲ್ಲಿ ಓದಿ ಅಂತ ಹೇಳ್ತಾರೆ. ಎಷ್ಟು ಫೇಮಸ್ ಆಗ್ಬಿಡ್ತದಪ್ಪ ಅಂದ್ರೆ ವರ್ಷಕ್ಕೊಂದ್ಸಲಿ, ಯಾಕೆ ನಾವು 3 ತಿಂಗಳಿಗೊಂದ್ಸಲಿ ಬಂದು ಓದ್ತೀವಿ, ಈ ತರ ನಾವು ಮಾಡಿದ ರಿಸರ್ಚ್ ಪೇಪರ್ ಬಗ್ಗೆ ಅಂತ ಆಗ್ಬಿಡ್ತದೆ. ಅಲ್ಲಿ ಅಸೋಸಿಯೇಷನ್ ಮೇಲೆ ಟೆಲಿಸ್ಕೋಪ್ ಸೆಟಪ್ ಮಾಡ್ತಾರೆ. ಈಗ ಯಾವ್ದು ಪ್ಲಾನೆಟ್ಸ್, ಜುಪಿಟರ್ ಇದ್ರ ಬಗ್ಗೆ ಎಲ್ಲಾನು ಸ್ಟಡಿ ಮಾಡೋಕೆ ಶುರು ಮಾಡ್ತಾರೆ. ಆಗ ಬರ್ದಂತ ಪೇಪರ್ ನೆಕ್ಸ್ಟ್ ಅಕ್ಸೆಪ್ಟ್ ಆಗಿ ಅವ್ರಿಗೆ ಮತ್ತೆ ಸರ್ ಅನ್ನೋದನ್ನ ಕೊಡಿಸ್ಕೊಡುವಂಥದ್ದು. ಈ ರೀತಿ ಅವರ ಕೆಲಸ ಕಾರ್ಯಗಳು ನಡೀತಾ ಹೋಗ್ತದೆ. ನೋಡಿ 3022 ಅದು ಮಿಸ್ ಆಗ್ಬಿಡುತ್ತೆ. ನಾಗ್ಪುರ್ ಗೊತ್ತಿರ್ಬೇಕು, ಯಾರು ಹೆಗ್ಡೆವಾರನ ಹುಟ್ಟು ಊರು. ಅವ್ರ ಅಪ್ಪ ಅಮ್ಮ ಅದೇ ಪ್ಲೇಗ್ ಅಲ್ಲಿ ತೀರ್ಕೊಂಡಿದ್ರು. ಹೆಗ್ಡೆವಾರ
RSS ನ ಸ್ಥಾಪನೆ ಮಾಡಿದ್ರಲ್ಲ, ಇದು ಬಯೋಲಾಜಿಕಲ್ ವಾರ್ಫೇರ್ ಅನ್ನೋದು ಫಸ್ಟ್ ನಮ್ಮ ದೇಶದ ಮೇಲೆ ಆಗಿದೆ. 200 ವರ್ಷದಲ್ಲಿ 300ಕ್ಕಿಂತ ಹೆಚ್ಚು ಬರಗಳು ಬಂದಿದ್ದಾವೆ. ಎಲ್ಲ ಆರ್ಟಿಫಿಷಿಯಲ್ ಬರಗಳು, ಬರ್ಸಿರೋ ಬರ, ನ್ಯಾಚುರಲ್ ಬರಗಳಲ್ಲ. ಅದನ್ನ ಕೂಡ ನೋಡಿ. Next, Raman start working on the spectroscopic notes which was published in the Journal of Astronomical Society of the India. ಗಿಲ್ಬರ್ಟ್ ವಾಕರ್ ಅಂತ ಇವನೇ ಅವ್ರನ್ನ ನಾಮಿನೇಟ್ ಮಾಡೋದು ಸರ್ ಪದವಿಗೆ ನಂತರ ದಿನಗಳಲ್ಲಿ. ಈ ರೀತಿ ಅವರು ಹೊರಟು ನೋಡಿ ಭಾರಿ ಥ್ರಿಲ್ ಆಗ್ಬಿಡ್ತಾನೆ. ಇಂಥ ಸಮಯದಲ್ಲಿ ಈ ಕಲ್ಕಟ್ಟ ಯೂನಿವರ್ಸಿಟಿ ಒಂದು ಸೈನ್ಸ್ ಕಾಲೇಜ್ ಶುರು ಮಾಡಬೇಕು. ಕೆಲವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ, ಇನ್ ಕೆಲವು ವಿಜ್ಞಾನಿ ಬ್ರಿಟಿಷ್ ಏನು ಅನ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ಈ ಸೈನ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಇವರು ಒಂದು ವರ್ಷ ಇಟ್ಕೊಂಡು ಇಡೀ ದೇಶನ ಒಂದಾಗ್ಬಿಡ್ತಾರಲ್ಲ, ಅದಕ್ಕೆ ಇವ್ರನ್ನ ಮಟ್ಟ ಹಾಕ್ಬೇಕಂದ್ರೆ ಏನ್ ಮಾಡ್ಬೇಕು, ನಾವು ಸೈನ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಆಗ ಈ ತರ ಎಲ್ಲ ಒಂದಾಗಲ್ಲ ಅಂತ ಅನ್ಕೊಂಡಿರ್ತಾರೆ. ಆದ್ರೆ PC ರಾಯ್ ಅನ್ನ ಇಂಥವ್ರೆಲ್ಲ ಏನ್ ಮಾಡ್ತಾರೆ, ಪ್ರಖರವಾದ ಕೆಮಿಸ್ಟ್ ಆಗಿದ್ರು ಕೂಡ ಅಷ್ಟೇ ಆಧ್ಯಾತ್ಮಿಕ ಜೀವಿನೂ ಕೂಡ ಆಗಿರ್ತಾರೆ. ಅವರು ಇಲ್ಲಿ ಸೈನ್ಸ್ ಕಾಲೇಜ್ ನ ಶುರು ಮಾಡ್ಬೇಕಂತ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಹೆಡ್ ಯಾರಾಗಬೇಕು, JC ಬೋಸ್ ಆಗಿ ಅಂತ ಕೇಳ್ತಾರೆ. JC ಬೋಸ್ ಅವ್ರದೇ ಒಂದು ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ನಾನು ಆಗೋದಿಲ್ಲ, ನಾನು ನಿಮ್ಗೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಈ ನೆಕ್ಸ್ಟ್ ಇರೋರು ಯಾರು, ಅಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರೋದು ವಿಜ್ಞಾನದಲ್ಲಿ ಅದು ಸರ್ CV ರಾಮನ್. ಅವ್ರಿಗೆ ಇನ್ವಿಟೇಷನ್ ಬರ್ತಾರೆ. ಏನಂತ, ದಯವಿಟ್ಟು ಬಂದು ನಮ್ಮ ವೈಸ್ ಚಾನ್ಸಲರ್ ಆಗ್ತೀರಾ ಅಂತ, ಒಂದು ಕಾಲೇಜ್ ಪ್ರೊಫೆಸರ್ಶಿಪ್ ಅಂತ ತಗೋತೀರಾ ಅಂತ ಬರ್ತಾರೆ. ಆದ್ರೆ ಅವ್ರು ಈ ಪೇಡ್ ಸ್ಯಾಲರಿ ಇರ್ತಾರೆ. ಇದನ್ನ ಬಿಟ್ಬಿಟ್ಟು ಇಲ್ಲಿಗೆ ಇದು ಎಷ್ಟಪ್ಪ ಬ್ರಿಟಿಷ್ ಸಂಗೀತ. ನಾನೊಂದು ಸೆಂಟ್ ಫಿಲೋಮಿನಸ್ ಕಾಲೇಜ್ಗೆ ಹೋಗಿದ್ದೆ 2007 ಸಂಬಳ ಕೇಳಿದೆ, ಎಷ್ಟು 5,000 ಅಂದ್ರು. ಆದ್ರೆ ನಂದು MSc MPhil ಆಗಿದ್ದಾಗ ನನಗೆ ಬರೀ 5,000. ಬರೀ MSc ಆಗಿತ್ತು. ಒಬ್ಬ ತಮಿಳ್ನಾಡಿನ ಬಂದಿದ್ದು ಒಬ್ಬ ಕ್ರಿಶ್ಚಿಯನ್, ಅವ್ನಿಗೆ 25,000 ಸಂಬಳ. ಇದ್ಯಾಕೆ ಹಿಂಗ್ ಮಾಡ್ತಾ ಇದ್ರಿ ಅಂದ್ರೆ ನಾನು ಬರಗಿಲ್ಲ, ಅವಾಗ ಹೇಳ್ಬಿಟ್ಟೆ ನಷ್ಟೇ ಬೇರೆ ಕಡೆ ಹೋದೆ ನಾನು. ಇವ್ರಿಗೂ ಹಂಗೆ ಅಂದ್ರೆ ಇಂಡಿಯನ್ಸ್ ಆ ಸ್ಥಿತಿಯಲ್ಲಿ ಇಟ್ಟಿದ್ರು. ಏನು ಬರ್ತದೆ ಜಾಸ್ತಿ, ಏನು ಬರೋದು. JC ಬೋಸ್ಗೆ ಅತ್ಯಂತ ನಿಕೃಷ್ಟವಾಗಿ ಏನು ಸಿಗ್ದೇನೆ ಬರೀ 2 ದಿನ ಲೇಟ್ ಆಯ್ತು ಅಂತ ಅವ್ರಿಗೆ ನೊಬೆಲ್ ಪ್ರೈಸ್ ಕೊಡಲ್ಲ. ಇನ್ಯಾರೋ ಬೇರೆ ಮಾರ್ಕೋನಿ ಅಂತ ಇನ್ಯಾರೋ ಅವ್ರಿಗೆ ನೊಬೆಲ್ ಪ್ರೈಸ್ ಕೊಟ್ಬಿಡ್ತಾರೆ. ಅಂತ ಸ್ಥಿತಿಗೆ ಬರ್ತದೆ. ಆ ರೀತಿ ನಮ್ಮ ಇಂಡಿಯನ್ಸ್ ನ ಟ್ರೀಟ್ಮೆಂಟ್ ಮಾಡ್ತಾ ಇರುವಂತದ್ದು. ಹಾಗಾಗಿ ಈ ಟೀಚರ್ ಕೆಲಸ ಅಂದ್ರೆ ಯಾರು ಗೊತ್ತಿಲ್ಲದೇ ಬರೋದು ಅಂತ ಅಂತ ಸ್ಥಿತಿಗೆ ಇರ್ತದೆ. ಹಂಗಾಗಿ ಅವರು ಆದ್ರೆ ಅವ್ರು ಹೇಳ್ತಾರೆ ಏನಪ್ಪಾ ಅಂದ್ರೆ ವೈಸ್ ಚಾನ್ಸಲರ್ ರಾಮನ್ಗೆ ವಿದ್ಯಾರ್ಥಿಗಳ ಜೊತೆ ಮಾತಾಡೋದು ಬಹಳ ಇಷ್ಟ. ಅವ್ರ ರಿಸರ್ಚ್ ಅಲ್ಲಿ ಎಷ್ಟು ಹಿಡಿತಾ ಇದೆಯೋ ಅದೇ ರೀತಿ ಟೀಚಿಂಗ್ ಅಲ್ಲೂ ಅಷ್ಟೇ ಇಂಟ್ರೆಸ್ಟ್ ಇರೋದ್ರಿಂದ ಮುಂದೆ ಬರ್ತಾರೆ ಅಂತ ಹೇಳ್ತಾರೆ. ಆಗ ಈ ಫೆಲೋಶಿಪ್ ನ ಕೊಟ್ಟು, ಆದ್ರೆ ಮತ್ತೆ 3 ವರ್ಷ ಬೇಕಾಗ್ತದೆ. ಯಾಕಂದ್ರೆ ಅವ್ರ ಅಪ್ಪನ ಸಾಲ ತೀರಿಸ್ತಾ ಇರ್ತಾರೆ. ಆಲ್ಮೋಸ್ಟ್ ಎಂಡ್ ಆಗೋದು ಬರ್ತಾ ಇರ್ತದೆ. ಆಮೇಲೆ ಆ ವೈಸ್ ಚಾನ್ಸಲರ್ ಇನ್ನೊಂದು ಬೇರೆ ಕಡೆ ದುಡ್ಡು ತಂದು ಅವ್ರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಅಂದ್ರೆ ಎಷ್ಟಪ್ಪ ಅಂದ್ರೆ ಇಲ್ಲಿವರೆಗೆ ಎಷ್ಟು ಸಿಗ್ತಾ ಅದ್ರಲ್ಲಿ ಅರ್ಧ 50% ಸಿಗೋ ತರ ಮಾಡಿಕೊಟ್ಬಿಟ್ಟು 1917 ಅದು ಬಂದು ಅಕ್ಸೆಪ್ಟ್ ಮಾಡ್ಕೊಂಡು ಪ್ರೊಫೆಸರ್ ಆಗ್ತಾರೆ ಅಲ್ಲಿಗೆ. ಈಗ ಈ ಯೂನಿವರ್ಸಿಟಿ ಆಫ್ ಸೈನ್ಸ್ ಕಾಲೇಜ್ ಅಂತ ಒಂದ್ ಕಡೆ ಶುರು ಮಾಡ್ಬೇಕು, ಅದಕ್ಕೂ ಇವರೇ ಹೆಡ್ ಆಗಿರ್ತಾರೆ. ಇನ್ನೊಂದ್ ಕಡೆ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈನ್ಸ್ ಇರ್ತದೆ. 2ರಲ್ಲೂ 22ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅವ್ರ ಕಡೆ ಕೆಲಸ ಮಾಡೋದಕ್ಕೆ ಬಂದು ಶುರು ಆಗ್ತಾರೆ. ಹೆಂಗಿರ್ತದಪ್ಪ ಅಂದ್ರೆ ಒಬ್ಬ ಸ್ಟೂಡೆಂಟ್ ಹೇಳ್ತಾನೆ ನಂತರ ನೆಕ್ಸ್ಟ್ ಬೆಂಗಾಲಿಂದ ಅವ್ರು ಓಡಿಸ್ಬಿಡ್ತಾರೆ ಲಿಟ್ರರಿ ಆಗಿ. ಆಗ ಮತ್ತೆ ಆಶ್ರಯ ಕೊಡೋದು ಕರ್ನಾಟಕನೇ. ಅಂತ ಸಮಯದಲ್ಲಿ ಒಬ್ಬ ಹೇಳ್ತಾನೆ ಏನಂತ, ಒಬ್ಬ ವಿದ್ಯಾರ್ಥಿ ರಾಮನ್ ಹೆಂಗಪ್ಪ ಅಂದ್ರೆ ರಾಮನ್ ಸೂರ್ಯನ್ ತರ ಆ ಸುತ್ತ ನಾವೆಲ್ಲ ವಿದ್ಯಾರ್ಥಿಗಳು ಆ ಸೂರ್ಯನಿಂದ ಏನ್ ಶಕ್ತಿ ಬೇಕೋ ಎಲ್ಲೆಲ್ಲ ಅಷ್ಟೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಅಲ್ಲಿ ಹೆಂಗಪ್ಪ ಇತ್ತು ಅಂದ್ರೆ ಯಾವ ಹಿಂಸೆಯಿಂದ ಕೆಲಸ ಮಾಡ್ತಾ ಇರ್ಲಿಲ್ಲ. ಎಲ್ಲ ಒಟ್ಟಿಗೆ ಏನೋ ಸ್ವಂತ ಇದರಿಂದ ಇಂಟ್ರೆಸ್ಟ್ ಇಂದ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡ್ಕೊಂಡು ವಿದ್ಯಾರ್ಥಿಗಳು ಅಲ್ಲೆಲ್ಲ ಬೆಂಚ್ ಅಲ್ಲೆಲ್ಲ ಬೆಳಕು ಹೋಗೋದು. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಶುರು. ಈ ರೀತಿಯಾಗಿ ಅಲ್ಲಿ ರಿಸರ್ಚ್ ನಡೀತಾ ಇದ್ದಂಥದ್ದು ಅವರ ಲ್ಯಾಬ್ ಅಲ್ಲಿ ಅನ್ನೋದನ್ನ ಇಂಥ ಇದರಲ್ಲಿ ಎಲ್ಲರೂ ಒಂದು ಒಕ್ಕೂಟ ಸೇರ್ಕೊಂಡು ಎಲ್ಲಾ ವಿಜ್ಞಾನಿಗಳದ್ದು ಒಂದು ಎಲ್ಲಿ ಪ್ರಪಂಚದಾದ್ಯಂತ ಏನ್ ರಿಸರ್ಚ್ ಮಾಡ್ತಾ ಅದೆಲ್ಲ ಬಂದು ಸೇರಿಸಿ ಅವ್ರು ಏನ್ ತರ ರಿಸರ್ಚ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ಎಲ್ಲರನ್ನು ಸೇರಿಸ್ತಾರೆ. ಆ ಮೀಟಿಂಗ್ ಎಷ್ಟು ಫೇಮಸ್ ಆಗ್ಬಿಡ್ತದಪ್ಪ ಅಂದ್ರೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಂತ ಕೇಳಿದಿರಲ್ವಾ, ಅದೇ ಇವತ್ತು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಆಗಿ ಆಗುವಂಥದ್ದು. ಪ್ರಪಂಚದಾದ್ಯಂತ ಎಲ್ಲ ಖುಷಿಯಿಂದ ಬಂದು ಕಲ್ಕಟ್ಟಾಗ ಬಂದು ಇದ್ದು ಎಲ್ಲರೂ ಅವ್ರ ಪೇಪರ್ಗಳನ್ನ ಸಬ್ಮಿಟ್ ಮಾಡ್ತಾರೆ. ಎಲ್ಲ ಭಾರಿ ಖುಷಿಯಿಂದ ಆಗುತ್ತೆ. ಈ ಸ್ಟಾರ್ಟೆಡ್ ಜರ್ನಲ್, ಇಂಡಿಯನ್ ಜರ್ನಲ್ ಆಫ್ ಫಿಸಿಕ್ಸ್ ಅಂತ 1917 ಅವರು ಶುರು ಮಾಡ್ತಾರೆ. ಅವ್ರಿಗೆ ಒಂದು ಗುರಿ ಇರ್ತದೆ, ಏನಪ್ಪ ಅಂದ್ರೆ ವರ್ಲ್ಡ್ ಕ್ಲಾಸ್ ಆಗಿರೋ ಜರ್ನಲ್ ಶುರು ಮಾಡಬೇಕು, ಪ್ರಪಂಚದ ಎಲ್ಲರೂ ಅದರಲ್ಲಿ ಪಬ್ಲಿಷ್ ಮಾಡೋದು ಭಾರಿ ಹೆಮ್ಮೆ ಅಂತ ಅನ್ಕೋಬೇಕು.
ಆ ತರ ಒಂದು ಜರ್ನಲ್ ಮಾಡಬೇಕು ಅನ್ನೋದು ಅವರ ಗುರಿಯಾಗಿರ್ತದೆ. ಬಟ್ ಇವತ್ತು ಅದನ್ನ ನೆರವೇರಿಸಿದ್ವಿ ಅಂತ ಇವತ್ತು ಡೌಟ್ ಎಲ್ಲ ಇದೆ. ಈ ರೀತಿಯಾಗಿ ಅವರು ಮತ್ತೆ ಅಸ್ಟ್ರಾನಮಿಕಲ್ ಸೊಸೈಟಿನ ಮಾಡ್ತಾರೆ. ಎಲ್ಲರೂ ಬಂದು ಅಲ್ಲಿ ಅಸ್ಟ್ರಾನಮಿ ಮೇಲೆ ಕೂಡ, ಅಸ್ಟ್ರಾಲಜಿ ಅಲ್ಲ ಅಸ್ಟ್ರಾನಮಿ, ಅದರ ಮೇಲೆ ಕೂಡ ಕೆಲಸ ಮಾಡೋದಕ್ಕೆ ಶುರು ಆಗ್ತಾರೆ. ಈಸಿ ಒನ್ಲಿ ಈಗ ಹೇಳಿದ್ನಲ್ಲ ಮೊದಲೇ ಫಾರಿನ್ ಎಕ್ಸ್ಪೀರಿಯನ್ಸ್ ಇರ್ಬೇಕು ಅಂತ. ರಾಮನ್ ಅವ್ರಿಗೆ ರಿಜೆಕ್ಟ್, ನಿನ್ ಪ್ರೊಫೆಸರ್ ಬೇಡ, ಇದು ಬೇಡ, ನೀನೇ ಇಟ್ಕೋಬಹುದು ಅಂತ. ಹಾಗಾಗಿ ಅವ್ರನ್ನ ರಿಜೆಕ್ಟ್ ಮಾಡಿ ರೂಲ್ಸ್ ನೇ ತೆಗೆದಾಕಿ ಅವ್ರನ್ನ ಪ್ರೊಫೆಸರ್ ಆಗಿ ಸೇರಿಸ್ಕೊಳ್ತಾರೆ. ಅದು ರಾಮನ್ ಇದ್ದಂತಹ ವ್ಯಕ್ತಿ. ಈಗ ಹೇಳಿದ್ನಲ್ಲ, ಈಗ ಇಂಡಿಯನ್ ಇನ್ಸ್ಟ್ರೂಮೆಂಟ್ ಮೇಲೆ 25 ರಿಸರ್ಚ್ ಪೇಪರ್ 16ರಿಂದ 17ರಲ್ಲಿ ಕೆಲಸ ಮಾಡಿರೋದು. ಮ್ಯೂಸಿಕಲ್ 200 pages on monograph acoustic of musical instruments in violin family ಅಂತ. ಇದ್ರ ಮೇಲೆಲ್ಲ ಇದ್ರ ಬೇಸಿಸ್ ಮೇಲೆ ಜರ್ಮನಿ ಅವ್ರನ್ನ ಕರೆದು ನಮ್ಮ ವಿದ್ಯಾರ್ಥಿಗಳ ಜೊತೆ ನಮ್ಮ ಯೂನಿವರ್ಸಿಟಿಲಿ ಮಾತಾಡಿ ಅಂತ ಅವ್ರಿಗೆ ಕರೆಯೋದು. ಈ ಸಮಯದಲ್ಲಿ ಮಹೇಂದ್ರಲಾಲ್ ಸರ್ಕಾರ, ಅಮೃತಲಾಲ್ ಸರ್ಕಾರ ಅವರು ತೀರ್ಕೊಳ್ತಾರೆ 1990ರಲ್ಲಿ. ಈಗ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈನ್ಸ್ ಅವರು ಕೂಡ ಅವರೇ ಹೆಡ್ ಆಗಬೇಕಾಗಿ ಬರ್ತದೆ. ಇನ್ನೊಂದ್ ಕಡೆ ಯೂನಿವರ್ಸಿಟಿ ಕಾಲೇಜ್ಗೂ ಕೂಡ ಅವರೇ ಹೆಡ್ ಆಗಿರ್ತಾರೆ. ಎರಡು ಕಡೆ ರಿಗರಸ್ ವರ್ಕ್ ಶುರು ಆಗ್ತದೆ. ಓಕೆ, ಒಂದು ಉಪಯೋಗ ಬಂದು ಈ ಸಮಯದಲ್ಲಿ ಅವರ ತಂಗಿ ಕೂಡ, ಸಿಸ್ಟರ್ ಕೂಡ ತೀರ್ಕೊಳ್ತಾರೆ. ಒಂದು ಫ್ಲೋ ಬಂದು, ಪ್ಯಾಂಡಮಿಕ್ ಬಂದು ಅವರು ತೀರ್ಕೊಂಡಿರ್ತಾರೆ. ಮತ್ತೆ ಅವ್ರ ತಮ್ಮಂದಿರು ಸುಮಾರು ಜನ ಅವರು ಕೂಡ ಒಂದಷ್ಟು ತೀರ್ಕೊಂಡಿರ್ತಾರೆ. ಇದು ಇಷ್ಟೆಲ್ಲ ಸಮಸ್ಯೆ ಮಧ್ಯೆ ಅವ್ರಿಗೆ ಈ ಸೈನ್ಸ್ ಬಗ್ಗೆ ಏನ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ರು ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಕಮ್ಮಿ ಇನ್ನೂ ರಿಗರಸ್ ಆಗಿ ಜೀವನ ಕ್ಷಣಿಕ ಅಂತ ಹೇಳಿ ಮಾಡಿರೋ ಸಾಧನೆ ಮಾಡಲೇಬೇಕು. ಅವ್ರು ಅದನ್ನ ಬಿಟ್ಟು ಬರೋಕೆ, ಅಷ್ಟೊಂದು ಹೈ ಸ್ಯಾಲರಿ ಕೆಲಸ ಬಿಟ್ಟು ಬರೋಕೆ ಇದು ಕೂಡ ಒಂದು ಕಾರಣ. ಹಾಗಾಗಿ ನಾನು ಸಾಧನೆ ಮಾಡಬೇಕು ಅಂತ ಹೇಳಿ ಈ ವಿಜ್ಞಾನಗಳಿಗೆ ಪ್ರೊಫೆಸರ್ ಆಗಕ್ಕೆ ಬರೋದು. ರಾಮನ್ ಒಂದು ಫಿಲಾಸಫಿ ಇದೆ. ಏನಪ್ಪ ಫಿಲಾಸಫಿ, ಅವ್ರದ್ದು ಥಿಯರಿ ಏನಪ್ಪಾ ಅಂದ್ರೆ, ರಾಮನ್ ಥಿಯರಿ ಈ ಪ್ರಕೃತಿ ಎಲ್ಲಾ ರಹಸ್ಯಗಳನ್ನು ಒಳಗೊಂಡಿದೆ. ಆ ಪ್ರಕೃತಿಲಿರೋ ರಹಸ್ಯ ಏನು ಅಂತ ನೀವು ಹೊರಗಡೆ ತೆಗಿಬೇಕಾದ್ರೆ ಆ ಪ್ರಕೃತಿಗೆ ಸರಿಯಾದ ಪ್ರಶ್ನೆ ಕೇಳಬೇಕು. ಯು ಶುಡ್ ಆಸ್ಕ್ ರೈಟ್ ಕ್ವಶನ್. ನೀವು ಕರೆಕ್ಟ್ ಆಗಿರೋಂತ ಕ್ವಶನ್ ಕೇಳಿದ್ರೆ ಆ ಪ್ರಕೃತಿ ಏನ್ ಮಾಡುತ್ತೆ, ರಹಸ್ಯನ ಬಿಚ್ಚಿಡುತ್ತೆ. ರಹಸ್ಯ ಬಿಚ್ಚಿದ್ದೆ ನಿನ್ ಕೆಲಸ ಏನು, ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನ ನಿಜ ಅಂತ ಹೇಳೋದು ಅಷ್ಟೇ. ಈ ರೀತಿಯಾಗಿ ಹೇಳ್ತಾರೆ. ಹಾಗಾಗಿ ರಾಮನ್ಗಾಗ್ಲಿ ಶ್ರೀನಿವಾಸ್ ರಾಮಾನುಜನ್ಗಾಗ್ಲಿ ಇಬ್ರಿಗೂ ಎಲ್ಲಿಂದ ಒಳಿತಾಯ್ತಪ್ಪ ಅಂದ್ರೆ ಅವ್ರಿಗೆ ಪ್ರಕೃತಿಯಿಂದಲೇ ಎಷ್ಟು ಡಿಫ್ರೆಂಟ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಅಂದ್ರೆ ಅವ್ರು ಆಪ್ಟಿಕ್ ಮೇಲೆ ಕೆಲಸ ಮಾಡಿದ್ದಾರೆ, ಅವರು ಸಕಲ ಕಾಮೆಟ್ಸ್ ಪ್ಲಾನೆಟ್ಸ್ ಮೇಲೆ ಕೆಲಸ ಮಾಡಿದ್ದಾರೆ. ಅವರು ಏನೋ ಈವನ್ ಅವ್ರು ಮಾಡಕ್ಕಾಗದೆ ಇರೋದನ್ನ ನ್ಯೂಕ್ಲಿಯರ್ ಫಿಸಿಕ್ಸ್ ಮೇಲೆ ಕೆಲಸ ಮಾಡ್ಬೇಕು ಅಂತ ಇರ್ತದೆ. ಅದು ತುಂಬಾ ದುಡ್ಡಾಗೋದ್ರಿಂದ ಒಬ್ಬ ಶ್ರೀಮಂತ ಆದಂತಹ ಹೋಮಿ ಜಾಗದೀರ್ ಬಾಬು ಅವರು ಕೊಡ್ತಾರೆ. ಸ್ಪೇಸ್ ಮೇಲೆ ವಿಕ್ರಮ್ ಸಾರಾಭಾಯ್ ಅವ್ರಿಗೂ ಅರೇ ಆಫ್ ಇದೆಯಲ್ಲ, ತುಂಬಾ ವೆರೈಟಿ ಆಫ್ ಫೀಲ್ಡ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ತರ ಫಿಸಿಕ್ಸ್ ಫೀಲ್ಡ್ಸ್ ಅಲ್ಲೂ ಅವ್ರು ಕೆಲಸ ಮಾಡಿದ್ದಾರೆ. ಅಷ್ಟು ಅವರ ರಿಗರಸ್ ಇದ್ದಿರೋದು. ಹಾಗಾಗಿ ಇವತ್ತು ಶ್ರೀನಿವಾಸ ರಾಮನ್ ಬರೀ ಫಾರ್ಮುಲಾ ಇರೋದಷ್ಟೇ. ಇವತ್ತು ನಾವು ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ವಿ, ಅದನ್ನ ಬಿಡಿಸಿ ಅವ್ರು ಇದು ನಿಜ ಹಿಂಗಿದೆ ಅಂತ ಥಿಯರಿಗಳನ್ನ ಕೊಡ್ತಾನೆ. ಇದು ಅವ್ರ ಸ್ಟೂಡೆಂಟ್ಸ್ ಗಳ ಜೊತೆ ಟೋಟಲ್ ಆಗಿ ಎಷ್ಟಪ್ಪ ಅಂದ್ರೆ ಅವರ ಆಥರ್ಶಿಪ್ ಅಲ್ಲಿ 465 ರಿಸರ್ಚ್ ಪೇಪರ್ಗಳು, ಅದರಲ್ಲಿ 138 ಸಿಂಗಲ್ ಆಥರ್, ಮತ್ತೆ 324 ಅವರ ಜೊತೆ ಕೊಲೀಗ್ಸ್ಗಳ ಅಥವಾ ವಿದ್ಯಾರ್ಥಿಗಳ ಜೊತೆ. ಬಟ್ ಅವ್ರ ವಿದ್ಯಾರ್ಥಿಗಳಿಂದ ಬರ್ಸಿದ್ದು ಎಷ್ಟಪ್ಪ ಅಂದ್ರೆ 1,500 ರಿಸರ್ಚ್ ಪೇಪರ್ಸ್. ಇನ್ನೂ ಸ್ಟೂಡೆಂಟ್ಸ್ ಅವ್ರ ಅಂಡರ್ ಕೆಲಸ ಮಾಡಿದ್ರು. ಇಷ್ಟೆಲ್ಲ ಮಾಡ್ಬೇಕಂದ್ರೆ ಈ 1 ವರ್ಷ ಟೋಟಲಿ 1964 ರಿಸರ್ಚ್ ಪೇಪರ್ಸ್ ಬರೀ ಪೇಪರ್ ಲೆಕ್ಕದಲ್ಲಿ ಕೊಟ್ಟಂತದ್ದು. ಈ ವಿದ್ಯಾರ್ಥಿಗಳು ಮಾಡಿರೋದು ಬಿಟ್ಬಿಟ್ರೆ, ಬರೀ ಈ ಪರ್ಟಿಕ್ಯುಲರ್ ಆಗಿ 465 ತಗೊಂಡ್ರೆ ಒಂದು ಪೇಪರ್ ಆಗೋಕ್ಕೆ 3 ತಿಂಗಳು ಬೇಕು ಅಂದ್ರೆ ಕನಿಷ್ಠ ಪಕ್ಷ 2 ತಿಂಗಳಿಗೆ 1 ಪೇಪರ್ ಆಗುತ್ತೆ ಅಂತ ಅನ್ಕೊಂಡ್ರೆ ನಾವು ಬಹುಶಃ ಅವ್ರಿಗೆ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಅವ್ರು 5 ವರ್ಷ ಹುಡುಗಾಗಿರ್ತಾನಲ್ಲ, ಬಹುಶಃ ಆಗಿಂದ ರಿಸರ್ಚ್ ಮಾಡಕ್ ಶುರು ಮಾಡಿರ್ಬೇಕು ಪೇಪರ್ ಬರೆಯಕ್ಕೆ. ನಂತರದಲ್ಲಿ ನೀವೆಲ್ಲ ಹೋದ್ರೆ ಗೊತ್ತಾಗುತ್ತೆ ರಿಸರ್ಚ್ ಪೇಪರ್ ಬರೆಯೋದಂದ್ರೆ ಏನು ಅನ್ಬಿಟ್ಟು. ಇಸ್ ನಾಟ್ ಆರ್ಡಿನರಿ ಅಂದ್ರೆ ಅವರು ಕೊಟ್ಟಂತ ಪೇಪರ್ಗಳ ಕೊಡುಗೆನೆ ಭಾರತಕ್ಕೆ ಸಿಕ್ಕಾಬಟ್ಟೆ 6 ವಾಲ್ಯೂಮ್ ಬೇಕಾಗಿತ್ತು ಬರೀ ಅವ್ರ ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡೋಕ್ಕೆ. ಅಷ್ಟು ಆದ್ರಿಂದ ಅವ್ರು ಮೈಸೂರು ಬಂದಿದ್ರು. ಮೈಸೂರು ರಾಮನ್ ಸ್ವಂತ ಭಾರಿ ಸ್ವಾಭಿಮಾನಿ. ಯಾವುದೇ ಲ್ಯಾಬ್ಗೆ ನೀವು ಯಾವಾಗ್ಲೂ ಅವ್ರು ಏನ್ ಕಣ್ಣಿರಲ್ಲಿರೋದಂದ್ರೆ ಗುಜ್ರಿ ಮೇಲೆ ಇರೋದಂತೆ. ಈ ಗುಜರಿ ನಮ್ಗೆ ಏನ್ ಐಟಮ್ ಸಿಗುತ್ತೆ, ಅದರಲ್ಲಿ ಏನ್ ಐಟಮ್ ಸಿಗುತ್ತೆ, ತಗೊಂಡು ನನ್ನ ಲ್ಯಾಬ್ ಏನಾರು ಆಗುತ್ತಾ, ಎಕ್ಸ್ಪೆರಿಮೆಂಟ್ಸ್ ಏನಾರು ಆಗುತ್ತಾ ಅಂತ. ಹಾಗಾಗಿ ಅಕೌಂಟ್ಸ್ ಅಲ್ಲಿ ಬರೀಬೇಕಾದ್ರೆ ಈ ಗುಜರಿಯಿಂದ ಇಂಥ ಸಾಮಾನು ಬಂದಿದೆ, ಈ ಗುಜರಿಯಿಂದ ಇಂಥ ಸಾಮಾನು ಬಂದಿದೆ ಅಂತ ಬರೆದು ಇಂಜಿನಿಯರ್ ಕರ್ಸ್ಕೊ ಬಂದು ಅವ್ರಿಗೆ ಏನ್ ಬೇಕೋ ಆ ತರ ಇನ್ಸ್ಟ್ರೂಮೆಂಟ್ ಆಗುತ್ತೆ ಅನ್ಸ್ಕೊತಾರೆ.
ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಂದಾಗಲೂ ಅವ್ರು ಇದೇ ಕೆಲಸ ಮಾಡ್ತಾರೆ. ಆದ್ರಿಂದ ಆಗ ಅಲ್ಲಿರೋರು ಭಾರಿ ಕೋಪ. ಯಾಕಂದ್ರೆ ಫಾರಿನ್ ಇಂದ ಬಂದ್ರೆ ₹1ಗೆ 1,00,000 ಕೊಡ್ಬೇಕಾಗ್ತದೆ. ಅದ್ರಲ್ಲಿ 50% ಅವ್ರು ಇಟ್ಕೋಬಹುದು. ಹಾಗಾಗಿ ಆ ದುಡ್ಡು ಹೊಡಿತಾ ಇದ್ದವ್ರಿಗೆಲ್ಲ ದೊಡ್ಡ ಕೋಪ ಬಂದ್ಬಿಡ್ತದೆ. ಅವ್ರಿಗೆ ವಿರೋಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಭಾರಿ ಅನಾಹುತಗಳನ್ನ ಮಾಡ್ತಾರೆ. ಹೌದು. ಆಸ್ ಎ ರಿಸಲ್ಟ್ ನಾವು ಏನ್ ಮಾಡ್ತಾ ಇದ್ರೆ ಮೈಸೂರು ಯೂನಿವರ್ಸಿಟಿ ಬಂದಾಗ ನಾವು ನಮ್ಮ ಕ್ರಾಫ್ಟ್ಮನ್ಸ್ಗೆ ಬ್ರಿಟಿಷರು ಏನ್ ಮಾಡಿರ್ತಾರೆ, ರೂಲ್ಸ್ ಮಾಡಿ 90 ತರ ಇಂಡಸ್ಟ್ರಿಗಳನ್ನ ನಾಶ ಮಾಡಿದ್ರು ಅಂತ ಹೇಳಿದ್ವಲ್ಲ, ಅವ್ರಿಗೆ ಅಂತವ್ರಿಗೆ ಸೊಫಿಸ್ಟಿಕೇಟ್ ಮಾಡಬೇಕು, ಅವರ ಲೈವ್ಲಿಹುಡ್ ನಡಿಬೇಕು. ಹಂಗಾಗಿ ನಮ್ಮ ಜೀವನ, ನಮ್ಮ ಇಂಜಿನಿಯರ್ಸ್ ಯಾವ್ದಾರೆ, ಕ್ರಾಫ್ಟ್ಮನ್ಸ್ ಯಾವ್ದಾರೆ, ಅವ್ರನ್ನ ಬೆಲೆ ಕೊಟ್ಟು ಅವರಿಂದಲೇ ನಮ್ಗೆ ಏನ್ ಬೇಕೆಲ್ಲ ನಾವೇ ತಯಾರು ಮಾಡ್ಕೋಬೇಕು. ಸ್ವಾವಲಂಬನೆ ಅನ್ಬೇಕು. ಎಸ್ಪೆಷಲಿ ದಿನನಿತ್ಯದ ಅವಶ್ಯಕತೆ ಇದೆಯಲ್ಲ, ಅದನ್ನೇ ಎಲ್ಲೂ ಇಂಪೋರ್ಟ್ ಮಾಡ್ಕೋಬಾರ್ದು. ಅದನ್ನ ಮೈಸೂರು ಯೂನಿವರ್ಸಿಟಿ ಕಾನ್ವೊಕೇಶನ್ ಬಂದಾಗ ಅವರು ಹೇಳ್ತಾರಂತ ಮಾತು. ಅಂದ್ರೆ ಇದನ್ನೇ ನಿಜವಾದ ಸ್ವತಂತ್ರ ಅಂತ. ಅವರು ಸ್ವತಂತ್ರ ಹೋರಾಟನ ಮಾಡದೇ ಇದ್ರು ಕೂಡ ಡೈರೆಕ್ಟ್ ಆಗಿ ಈ ತರ ಇಂಡೈರೆಕ್ಟ್ ಆಗಿ ಅವ್ರು ಮಾಡಿದ್ದು ಭಾರತಕ್ಕೆ ಸ್ವತಂತ್ರ ಗಳಿಸ್ಕೊಳ್ಳುವಂತಹ ಕೆಲಸನೇ ಈ ವಿಜ್ಞಾನದ ವಿಷಯವಾದ. ಅದು ನಮ್ಗೆ ಇದರಿಂದ ಗೊತ್ತಾಗ್ತದೆ. ಈಗ ಯೂನಿವರ್ಸಿಟಿ ಚಾನ್ಸಲರ್ ಏನ್ ಮಾಡ್ತಾರೆ, ಆಯ್ತು ಈಗ ಒಂದು ರೌಂಡ್ ಅಲ್ಲೊಂದು ಯುರೋಪ್ ಅಲ್ಲಿ ಒಂದು ಕಾನ್ಫರೆನ್ಸ್ ನಡೀತಾ ಇರ್ತದೆ, ಆ ಕಾನ್ಫರೆನ್ಸ್ ಹೋಗ್ಬಾ, ಏನೀಗ ವ್ಯಾಲ್ಯೂಯೇಷನ್ ಮಾಡಕ್ ತಾನೆ ಹೋಗ್ತಾರೆ. ಆಯ್ತು ಅಂತ ಒಪ್ಕೊಂಡು ಒಂದ್ 4 ತಿಂಗಳು ರಜೆ ಹಾಕ್ಬಿಟ್ಟು ಯುರೋಪ್ ಟ್ರಿಪ್ ಹೋಗ್ತಾರೆ. ಕಾನ್ಫರೆನ್ಸ್ ಅಟೆಂಡ್ ಮಾಡ್ಬಿಟ್ಟು ಅಟೆಂಡ್ ಮಾಡಿದ್ಮೇಲೆ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಎಲ್ಲಾ ಕಡೆ ಬೇರೆ ಬೇರೆ ಲ್ಯಾಬ್ ಇದೆ ಇದೆಲ್ಲ ನೋಡ್ಕೊಂಡು ಬರ್ತಾರೆ. ಒಂದು ವಿಸ್ಪರಿಂಗ್ ಗ್ಯಾಲರಿ ಇರ್ತದೆ. ಆ ವಿಸ್ಪರಿಂಗ್ ಗ್ಯಾಲರಿಯಲ್ಲಿ ಅವ್ರು ಏನ್ ಮಾಡ್ತಾರೆ, ಅವ್ರು ಹೋಗಿ ನೋಡಿದಾಗ ಅಲ್ಲಿ ಸೌಂಡ್ ಒಂದ್ ಕಡೆ, ಈಗ ಗೋಲ್ ಗುಂಬಸ್ ನೋಡಿದ್ರಲ್ಲ, ಒಂದ್ ಕಡೆ ಹೋಗಿದ್ರೆ ಮತ್ತೆ ರಿಪೀಟ್ ಆಗಿ ಎಕೋ ತರ ಬರ್ತದೆ, ಮತ್ತೆ ರಿಪೀಟ್. ಅದ್ರ ಎಕೋ ಅಲ್ಲ, ಈ ಸುತ್ತಲ್ಲಿ ಅದು ಸೌಂಡ್ ವೇವ್ಸ್ ಟ್ರಾವೆಲ್ ಆಗ್ಬೇಕಾದ್ರೆ ಎನರ್ಜಿ ಕಳ್ಕೊಂಡ್ಮೇಲೆ ಮತ್ತೆ ಎನರ್ಜಿ ಗಳಿಸ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಬರ್ತದೆ. ಅದು ತನ್ನ ಶಕ್ತಿ ಜಾಸ್ತಿ ಮಾಡ್ಕೊಳ್ತಾ ಇರ್ತದೆ ಆಗಾಗ ಸೈಕಲ್ ಅಲ್ಲಿ. ಆ ತರ ಹೇಳಿ ಅಲ್ಲೇ 2 ರಿಸರ್ಚ್ ಪೇಪರ್ನ ಟ್ರಿಪ್ ಅಲ್ಲಿ 2 ರಿಸರ್ಚ್ ಪೇಪರ್ನ ಬರ್ತಾರೆ. ಈ ತರ ಬರಬೇಕಾದ್ರೆ ಮೆಡಿಟರೇನಿಯನ್ ಸಿ ಬರ್ತದೆ. ಮೆಡಿಟರೇನಿಯನ್ ಸಿ ಗೊತ್ತಲ್ಲ, ಆ ಮೆಡಿಟರೇನಿಯನ್ ಸಿ ಮೇಲೆ ಬರ್ತಾ ಇರ್ಬೇಕಾದ್ರೆ ಅದು ಸಮುದ್ರ ಎಷ್ಟು ನೀಲಿಯಾಗಿರ್ತದೆ ಅದು ನೋಡಿ ಬಹಳ ಖುಷಿ ಆಗುತ್ತೆ. ಖುಷಿ ಆದ ತಕ್ಷಣ ಸಮುದ್ರ ಯಾಕೆ ಹಿಂಗಿದೆ ಅಂತ ಅಲ್ಲೇ ಯಾವ ಪಾಕೆಟ್ ಅಲ್ಲಿ ಸ್ಪೆಕ್ಟ್ರೋಫೋಟೋಮೀಟರ್ ಅದು ಅಳತೆ ಮಾಡಕ್ಕೆ ಏನ್ ಬೇಕು ಎಲ್ಲ ಲ್ಯಾಬೊರೇಟರೀಸ್ ಮಿನಿ ಲೈಬ್ರರಿನೇ ಅವ್ರ ಜೊತೆ ಇರ್ತದೆ. ಅವ್ರೆ ಅಲ್ಲಿ ಬೇಕಂದ್ರೆ ಅಲ್ಲೇ ಸ್ಪಾಟ್ ಅಲ್ಲೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಒಬ್ಬ ವಿದೇಶಿ ಹೇಳ್ತಾನೆ, ಒಬ್ಬ ಟರ್ಬನ್ ಕಟ್ಕೊಂಡಿರುವಂತ ಒಬ್ಬ ಭಾರತೀಯ ಈ ಹಡಗಿನ ಮೇಲೆ ಎಕ್ಸ್ಪೆರಿಮೆಂಟ್ ಅಲ್ಲೇ ಸಮುದ್ರದ ನೀರು ತಗೊಂಡು ಅಲ್ಲೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ನೋಡೋದನ್ನ ಒಂದು ಸೀನು, ಅದ್ಭುತವಾದ ಸೀನು ನನಗೆ ಕಾಣ್ತು ಅಂತ ಹೇಳ್ತಾನೆ. ಆ ರೀತಿಯಾಗಿ ಅವರು ಅಲ್ಲಿ ಒಂದು ರೇರೆ ಏನ್ ಹೇಳಿರ್ತಾನೆ, ಆಕಾಶ ನೀಲಿ ಇರೋದ್ರಿಂದ ಅದು ರಿಫ್ಲೆಕ್ಷನ್ ಆಗುತ್ತೆ, ಹಂಗಾಗಿ ಇದು ನೀಲಿಗಿದೆ ಅಂತ. ಅದು ರಾಮನ್ ಒಪ್ಕೊಳ್ಳೋದು. ಲೈಟ್ ಯಾಕೆ ಸ್ಕ್ಯಾಟರ್ ಆಗುತ್ತೆ, ಹೆಂಗೆ ಸ್ಕ್ಯಾಟರ್ ಆಗುತ್ತೆ ಅನ್ನೋದ್ರನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಬಾಂಬೆ ಕೋರ್ಟ್ಗೆ ಬಿಳಿದ ತಕ್ಷಣನೇ ಆ ಕೋರ್ಟ್ ಅಲ್ಲ ಒಂದು ರಿಸರ್ಚ್ ಪೇಪರ್ ನ ಬರೆದು ಟ್ಯಾಕ್ಸಿ ಮಾಡ್ಕೊಂಡು ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟ್ ಮಾಡ್ಬಿಟ್ಟು ಜರ್ನಲ್ಗೆ, ನೇಚರ್ ಜರ್ನಲ್ಗೆ ಪೋಸ್ಟ್ ಮಾಡ್ಬಿಟ್ಟು ಇಮಿಡಿಯೇಟ್ ಇದನ್ನ ಫರ್ದರ್ ಎಕ್ಸ್ಪೆರಿಮೆಂಟ್ ನಾವು ಮುಂದೆ ಮಾಡ್ತಾ ಇದೀವಿ, ಆಧಾರಗಳನ್ನ ನೆಕ್ಸ್ಟ್ ಮಾಡ್ತಾ ಇದೀವಿ ಅಂತ ಬರೆದು ಬಂದ ತಕ್ಷಣ ಇದ್ರ ಮೇಲೆ ರಿಸರ್ಚ್ ಮಾಡ್ತಾರೆ. 7 ವರ್ಷ ಇದ್ರ ಮೇಲೆ ರಿಸರ್ಚ್ ನಡೀತದೆ. ಅದರ ರಿಸಲ್ಟ್ ಆಗಿ ನಮ್ಗೆ ನೊಬೆಲ್ ಪ್ರೈಸ್ ಸಿಗುತ್ತೆ. ಈ ರಿಸರ್ಚ್ ನಡೀತಾ ಇರ್ಬೇಕಾದ್ರೆ ಬ್ರಿಲ್ಲರ್ ಜಿ.ಡಿ. ಬ್ರಿಲ್ಲರ್ ಒಂದು ಲೆಟರ್ ಬರೀತಾರೆ 2024-25 ಏನೋ ನನ್ಗೊಂದು ಸ್ಪೆಕ್ಟ್ರೋಸ್ಕೋಪ್ ಬೇಕಾಗಿದೆ, ಆ ಇನ್ಸ್ಟ್ರೂಮೆಂಟ್ ತುಂಬಾ ಕಾಸ್ಟ್ಲಿ ಇದೆ, ಆದ್ರಿಂದ ಇದನ್ನೇನಾದ್ರು ಬೆಳೆಸ್ಕೊಟ್ರೆ ನಮ್ಗೆ ಒಂದು ಫಂಡಿಂಗ್ ಮಾಡಿದ್ರೆ ನೀವು ನೆಕ್ಸ್ಟ್ 5 ವರ್ಷದಲ್ಲಿ ನಿಮ್ಗೆ ನೊಬೆಲ್ ಪ್ರೈಸ್ ಕೊಡಿಸ್ತೀನಿ ಅಂತ. ಅಷ್ಟು ಕಾನ್ಫಿಡೆನ್ಸ್ ಆಗುತ್ತೆ. ಈಗ 24 ಏನಾಗುತ್ತೆ, ಇವ್ರಿಗೆ ಸರ್ ಫೆಲೋಶಿಪ್ ಬೇಕಾ, ಆ ಸರ್ ಅನ್ನೋ ಪದವಿ ಬರ್ತದೆ. ಆಗ ವೈಸ್ ಚಾನ್ಸಲರ್ ಕೇಳ್ತಾರೆ ವಾಟ್ ನೆಕ್ಸ್ಟ್ ಅಂದ್ರೆ ನೊಬೆಲ್ ಆಫ್ ಕೋರ್ಸ್, ನೆಕ್ಸ್ಟ್ ನೊಬೆಲ್ ಇನ್ನೇನು, ನೆಕ್ಸ್ಟ್ ನೊಬೆಲ್ ತಗೊಳ್ಳೋದು ಅಷ್ಟೇ ಅಂತ ಹೇಳ್ತಾರೆ. ಯಾರು ಆ ಅಣ್ಣನ ಮಗ ಇರ್ತಾನಲ್ಲ, ಅಣ್ಣನ ಮಗನ ಜೊತೆ ಒಂದ್ಸಲ ಮಾತಾಡ್ತಾ ಇರ್ತಾರೆ. ಮಾತಾಡ್ಬೇಕಾದ್ರೆ ನೋಡೋ ಹೆಂಗ್ ಮಾಡ್ತೀನಿ ರಿಸರ್ಚ್ ಅಂದ್ರೆ ಆ ನೊಬೆಲ್ ಪ್ರೈಸ್ ಕಮಿಟಿ ಇದೆಯಲ್ಲ, ಬಾಯಿ ಮುಚ್ಕೊಂಡು ಕೊಡ್ಬೇಕು ನಂಗೆ ನೊಬೆಲ್ ಪ್ರೈಸ್, ಆ ತರ ಮಾಡ್ತೀನಿ ಅಂತ. ಅಂದ್ರೆ ಹ್ಯಾವ್ ಟು ಮೈಂಡ್ ಇಟ್ ದಿಸ್. ಎಲ್ಲ ಜೆ.ಸಿ. ಬೋಸ್ ಆಗಲಿ ಪ್ರಯತ್ನ ಮಾಡಲ್ಲ, ಆದ್ರೆ ಬಹುಶಃ ಇವ್ರ ಮೈಂಡ್ ಅಲ್ಲಿ ಆ ನೊಬೆಲ್ ಪ್ರೈಸ್ ಅವ್ರಿಗೆ ಎಷ್ಟು ಭಾರತೀಯರಿಗೆ ಕೊಡ್ಲೇಬಾರ್ದು ಅನ್ನೋದು ಇರ್ತದೆ ಅವ್ರ ಮೈಂಡ್ ಅಲ್ಲಿ ಅಂತ ಅವ್ರಿಗೆ ಇತ್ತೇನದನ್ನ. ಹಾಗಾಗಿ ಅನಿವಾರ್ಯವಾಗಿ ನೊಬೆಲ್ ಪ್ರೈಸ್ ಕೊಡ್ಬೇಕು. ನಂತರದಲ್ಲಿ ಇನ್ನೊಂದು ಹೇಳ್ತೀನಿ, ಇನ್ನೊಂದು ಅದ್ಭುತವಾದಂತ, ಯಾಕಂದ್ರೆ ಪ್ರಪಂಚದಲ್ಲಿ ಯಾರಿಲ್ಲ ಒಬ್ಬನೇ ಮನುಷ್ಯ 2 ನೊಬೆಲ್ ಪ್ರೈಸ್ ತಗೊಂಡಿರೋದು. ಬಟ್ ಅಂತ ಕೆಲಸ ಸಿ.ವಿ. ರಾಮನ್ ಮಾತ್ರನೇ ಮಾಡಿರೋಂಥದ್ದು. ಆ ರೀತಿಯಾಗಿ ನೋಡ್ತಾರೆ. ಇದ್ರ ಮೇಲೆ ಈಗ ಹೇಳಿದಲ್ಲ ಫೆಲೋ ಆಫ್ ರಾಯಲ್ ಸೊಸೈಟಿ ಆಫ್ ಲಂಡನ್ ಆಗುತ್ತೆ. ಇದು
ಮೇಘನಾಥ್ ಸಹ ಅಂತ ಮತ್ತೊಬ್ಬ ಸೈಂಟಿಸ್ಟ್ಗೆ ಕೋಪ ಬಂತು. ಅಲ್ಲಿ ಅವಾಗ ಏನಾಗಿರುತ್ತೆ, ಬೆಂಗಾಲಿಸಮ್ ಅಂತ, ಬೆಂಗಾಲ್ ನ್ಯಾಷನಲಿಸಮ್ ಅಂತ, ಎಲ್ಲಾದ್ರಲ್ಲೂ ಫಸ್ಟ್ ಬೆಂಗಾಲ್ ಅವರೇ ಇರಬೇಕು, ಅವರೇ ಫಸ್ಟ್, ಬೇರೆಯವ್ರಿಗೆ ಯಾರಿಗೂ ತಗೊಳ್ಳೋಂತ ಅರ್ಹತೆ ಇಲ್ಲ ಅಂತ. ಹಾಗಾಗಿ ನಮ್ಗಿಂತ ಮುಂಚೆ ರಾಯಲ್ ಸೊಸೈಟಿ ಆಫ್ ಲಂಡನ್ ಇವ್ರು ಆಗ್ಬಿಟ್ರಲ್ಲ, ಫೆಲೋ ಆಫ್ ರಾಯಲ್ ಸೊಸೈಟಿ ಇವ್ರು ಆಗ್ಬಿಟ್ರಲ್ಲ ಅಂತ ಹೊಟ್ಟೆವರಿಗೆ ಬರುತ್ತೆ. ಆಗ ಅವ್ರಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿಸೋದು ನಂತರ ದಿನಗಳಲ್ಲಿ. ಈಗ ಏನಾಗುತ್ತೆ ನೋಡಿ, 1927 ಎಲಿ ಕಾಂಪ್ಟನ್ ಅನ್ನೋನು ನೊಬೆಲ್ ಪ್ರೈಸ್ ಸಿಗುತ್ತೆ. ಇಫ್ ಇಟ್ ಈಸ್ ಟ್ರೂ ಫಾರ್ ದಿ ಎಕ್ಸ್ರೇ, ಇಟ್ ಮಸ್ಟ್ ಬಿ ಟ್ರೂ ಫಾರ್ ದಿ ಲೈಟ್ ಟು. ವಿ ಆರ್ ರೈಟ್ ಟ್ರ್ಯಾಕ್, ದಿ ನೊಬೆಲ್ ಪ್ರೈಸ್ ಮಸ್ಟ್ ಬಿ ವಾನ್. ಅಂದ್ರೆ ಈ ಕಾಂಪ್ಟನ್ ಏನ್ ಮಾಡಿರ್ತಾನೆ, ಎಕ್ಸ್ರೇ ಬಿಟ್ಟಾಗ ಒಂದು ಗ್ರಾಫೈಟ್ ಪ್ಲೇಟ್ ಮೇಲೆ ಬಿಟ್ಟಾಗ ಆ ಗ್ರಾಫೈಟ್ ಪ್ಲೇಟ್ ಅಲ್ಲಿ ಅದು ಎನರ್ಜಿನ ಕಳ್ಕೊಳ್ಳುತ್ತೆ, ಎನರ್ಜಿ ಕಳ್ಕೊಂಡು ನೆಕ್ಸ್ಟ್ ಮುಂದಕ್ಕೆ ಹೋಗ್ತದೆ ಅಂತ. ಆ ತರ ಅದಕ್ಕೆ ನೊಬೆಲ್ ಪ್ರೈಸ್ ಸಿಗುತ್ತೆ. ಇವ್ರು ಏನ್ ಮಾಡ್ತಾರೆ, ಒಂದು ಲೈಟ್ ಸಾಲ್ವೆಂಟ್ಸ್ ಮೇಲೆ, ಸೊಲ್ಯೂಷನ್ ಮೇಲೆ ಬಿಟ್ಟಾಗ ಆ ಎನರ್ಜಿ ಕಳ್ಕೊಳ್ಳೋದು ಮಾತ್ರ ಅಲ್ಲ, ಕೆಲವು ಮಾಲಿಕ್ಯೂಲ್ಸ್ ಏನಾಗ್ತವೆ, ದೇ ವಿಲ್ ಚಾರ್ಜ್ ಅಂಡ್ ಇನ್ಕ್ರೀಸ್ ದಿ ವೇವ್ ಲೆಂತ್ ಅಂತ, ಎನರ್ಜೈಸ್ ಆಗ್ಬಿಟ್ಟು ಅವು ಈ ವೇವ್ ಲೆಂತ್ ಬದಲಾಗುತ್ತೆ ಅಂತ ಇವ್ರು ಕಂಡುಹಿಡಿದಿದ್ದಾರೆ. ಅದೇ ರಾಮನ್ ಎಫೆಕ್ಟ್. ಹಿಂಗ್ ಬಿಟ್ಟಾಗ ಅದನ್ನೇ ರಾಮನ್ ಲೈನ್ ಅಂತ ಇವತ್ತು ನಾವು ಕಂಡುಹಿಡಿಯುವಂಥದ್ದು. ಅಂದ್ರೆ ಇದು ಹೆಂಗಪ್ಪ ಅಂದ್ರೆ ಒಂದು ಹಳ್ಳಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ, ಏನೋ ಯಾವ್ದು ಎಷ್ಟು ಸಿಂಪಲ್ ಆಗಿ, ಅವರಷ್ಟು ಸಿಂಪಲ್ ಆಗಿ ರಾಮನ್ ಎಫೆಕ್ಟ್ ನ ಎಕ್ಸ್ಪ್ಲೈನ್ ಮಾಡೋರು ಮತ್ತೊಬ್ಬರಿಲ್ಲ. ಇಸ್ ವೆರಿ ವೆರಿ ಗ್ರೇಟ್ ಟೀಚರ್. ಒಂದು ಹೆಂಗಸಕ್ಕೆ ಎಲ್ಲ ಇರ್ತಾರಂತೆ, ಮಾತಾಡ್ತಾ ಇರ್ತಾರೆ, ವಾಟ್ ಇಸ್ ರಾಮನ್ ಎಫೆಕ್ಟ್ ಅಂತ. ಏನೋ ಈಗ ಒಬ್ಬ ಬೋಲರ್ ಬಂದು ಬೋಲ್ ಮಾಡ್ತಾನೆ, ಆಗ ಒಂದು ಎನರ್ಜಿ ಇರ್ತದೆ, ಬ್ಯಾಟರ್ ತೆಗೆದು ಹೊಡಿತಾನೆ, ಹೊಡೆದಾಗ ಅದು ಎನರ್ಜಿ ಜಾಸ್ತಿ ಆಗುತ್ತಲ್ವಾ, ಅದೇ ರಾಮನ್ ಎಫೆಕ್ಟ್. ಹೌದಾ, ಇಷ್ಟಕ್ಕೆ ನೊಬೆಲ್ ಪ್ರೈಸ್ ಕೊಟ್ಬಿಟ್ರ ಅಂತ ಅವ್ರಿಗೆ ಎಷ್ಟು ಸಿಂಪಲ್ ಅನ್ಸ್ಬಿಡುತ್ತಂದ್ರೆ ಇಷ್ಟಕ್ಕೆಲ್ಲ ನೊಬೆಲ್ ಪ್ರೈಸ್ ಕೊಡ್ತಾರ ಅಂತ. ಅದ ನಂತರ ದಿನಗಳಲ್ಲಿ ಅವ್ರದ್ದು ಬೇಸಿಸ್ ಮೇಲೆ ಒಂದೇ ವರ್ಷದಲ್ಲಿ ಒಂದು ಸುಮಾರು 60,000 ರಿಸರ್ಚ್ ಪೇಪರ್ ಪಬ್ಲಿಷ್ ಆಗುತ್ತೆ. 1 ಇಯರ್ 28 ಕಂಡಿಡಿತಾರೆ, 29 ಆಗಸ್ಟ್ ಅಷ್ಟೊಂದು ಜನ ಈ ಸಲ ನೊಬೆಲ್ ಪ್ರೈಸ್ ಬರಲೇಬೇಕು ಅದಕ್ಕೆ ಅಂತ ಕಾಯ್ಕೊಂಡು ಕೂತಿರ್ತಾರೆ. ಆದ್ರೆ ರಾಮನ್ಗೆ ಗೊತ್ತಿದ್ದು ತುಂಬಾ ಅಮೂಲ್ಯವಾದಂತ ರಿಸರ್ಚ್. ಹೆಂಗಂತಂದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಿದ್ದ, ರಾಮನ್ ಇದನ್ನ ಕಂಡಿಡಿದಾಗ ಪಾರ್ಟಿಕಲ್ಸ್ ಎನರ್ಜಿ ಪಡ್ಕೊಂಡು ಎನರ್ಜೈಸ್ ಆಗ್ತವೆ ಅಂತ ಅಂದಾಗ ನಮ್ಗೆ ತುಂಬಾ ಥ್ರಿಲ್ ಆಗ್ಬಿಟ್ಟಿತ್ತು ಅಂತ ಹೇಳ್ತಾರೆ. ರಾಮನ್ಗೂ ಐನ್ಸ್ಟೈನ್ಗೂ ಎಷ್ಟಪ್ಪ ಇದು ಅಂದ್ರೆ ಅವಿನಾಭಾವ ಸಂಬಂಧ ಅಂದ್ರೆ ಅವ್ರು ತೀರ್ಕೊಂಡಾಗ ಅವ್ರ ತಲೆ ಗೋಳಿಸ್ಬಿಟ್ಟು ತಂದೆಗೆ ಶಾರ್ದ ಏನ್ ಮಾಡ್ತಾರೆ ಆ ತರ. ಯು ಕೆನಾಟ್ ಇಮ್ಯಾಜಿನ್ ಈ ತರ ರಿಲೇಶನ್ಶಿಪ್ ಇತ್ತು ಅಂತ, ಆ ತರ ಇದು ಮಾಡ್ತಾರೆ. ಹಾಗಾಗಿ ನೆಕ್ಸ್ಟ್ 29 ಆಗಿದೆ, ಜನವರಿ ಬಹುಶಃ ಮಾರ್ಚ್ ಏಪ್ರಿಲ್ ಇರಬೇಕು, ಮೊದಲನೇ ಟಿಕೆಟ್ ಬುಕ್ ಮಾಡ್ಬಿಡ್ತಾರೆ. ಅದಕ್ಕೆ ಡಿಸೆಂಬರ್ ಯಾಕೆ ಟಿಕೆಟ್ ಬುಕ್ ಮಾಡ್ತಾ ಇದ್ದೀರಲ್ಲ ಅಂತ ಕೇಳಿದಾಗ, ರೆಂಟ್ ಕೇಳಿದಾಗ ನೆಕ್ಸ್ಟ್ ನೊಬೆಲ್ ಪ್ರೈಸ್ ಸಿಗುತ್ತಿಲ್ಲ ನಮ್ಗೆ. ಅದು ಅನೌನ್ಸ್ ಆಗದೆ ಅಕ್ಟೋಬರ್ ಅಲ್ಲಿ, ನವೆಂಬರ್ ಡಿಸೆಂಬರ್ ಕೊಟ್ಬಿಡ್ತಾರೆ. ಅದರಲ್ಲಿ ನೆಕ್ಸ್ಟ್ ನೊಬೆಲ್ ಪ್ರೈಸ್ ಸಿಗುತ್ತಲ್ಲ ನನಗೆ, ಅದಕ್ಕೆ ಈಗಲೇ ಬುಕ್ ಮಾಡ್ತಾರೆ. ಕಾನ್ಫಿಡೆನ್ಸ್ ಆ ರೀತಿಯಾಗಿ ಇತ್ತು. ಅದೇ ರೀತಿಯಾಗಿ ರಾಮನ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ 28 ಜನವರಿಲಿ ಆ ರಿಸಲ್ಟ್ ಸಿಗುತ್ತೆ ಇಮಿಡಿಯೇಟ್ ಆಗಿ. ಕೃಷ್ಣನ್ ಅದನ್ನ ನೀವು ಸೆಟಪ್ ಮಾಡಿ ಮನೆಗೆ ಹೋಗಿರ್ತಾರೆ, ತಿಂಡಿ ಮಾಡ್ಕೊಂಡು ಅಷ್ಟೇ ಇವುಗಳ ನೀವು ಹೇಳ್ದಂಗೆ ರಿಸಲ್ಟ್ ಸಿಕ್ಕಿದೆ ಅಂತ ಕೊಟ್ಟಿಗೆ ಅಲ್ಲೇ ರಿಸಲ್ಟ್ ಪೇಪರ್ ಬರೆದು ಕಳಿಸ್ತಾರೆ. ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಂದು ಕಾನ್ಫರೆನ್ಸ್ ಇರುತ್ತೆ, ಅಲ್ಲೇ ಅದ್ರ ಬಗ್ಗೆ ಮಾತಾಡಿ ಅಲ್ಲೂ ಪಬ್ಲಿಷ್ ಆಗೋದ ತರ ನೋಡ್ಕೊತಾರೆ. ಮತ್ತೆ ಇನ್ನೊಂದು ಪೇಪರ್ ಮತ್ತೆ ಮೇಲೆ ಇನ್ನೊಂದು ಬರೆದು ಅದಕ್ಕೂ ಕಳಿಸ್ಕೊಡ್ತಾರೆ. ಇಷ್ಟು ಸ್ಪೀಡ್ ಯಾಕಪ್ಪ ಅಂದ್ರೆ ಇದು ಹೇಳ್ತಾ ಇದ್ದೀನಿ, ಸ್ಟೆಪ್ ಹೇಳ್ತಾ ಇದ್ದೀನಿ ಅಂದ್ರೆ, ರಷ್ಯಾದಲ್ಲಿ ಇಬ್ರು ವಿಜ್ಞಾನಿಗಳು ಇದೇ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಅಂದ್ರೆ ಬೇರೆ ಸೊಲ್ಯೂಷನ್ ಮೇಲೆ ಮಾಡಿರ್ತಾರೆ. ಅವ್ರಿಗೂ ಇವ್ರಿಗೂ ಒಂದು 6 ತಿಂಗಳು ಡಿಫ್ರೆನ್ಸ್. ಮದ್ದಾಗ್ತಲ್ಲ ಈ ಜೆಸಿ ಬೋಸಲ್ 2 ದಿನ ಮುಂಚೆ ಬಂದಿದ್ದಂತ ಅವ್ರು ಕೊಟ್ಟಿರ್ತಾರೆ. ಇಲ್ಲ ಹಂಗಾಗಕ್ಕೆ ಚಾನ್ಸ್ ಇಲ್ಲ. ರಾಮನ್ ವಾಸ್ ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡ್ಬೇಕಂದ್ರೆ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ ಬೇಕಾದ್ರೆ ಫಸ್ಟ್ ಪೋಸ್ಟ್ ಮಾಡ್ಬಿಟ್ಟು ಬಂದು ಆಮೇಲೆ ಅಲ್ಲೇ ಇದು ಮಾಡ್ತೀವಿ. ಅದನ್ನ ನೋಡ್ಬೋದು. ಆ ಸ್ಪೀಡು ಮತ್ತೆ ಪ್ರಪಂಚಕ್ಕೆ ಫಸ್ಟ್ ತಿಳಿಸ್ಬೇಕಂದದ್ದು ಅವ್ರಿಗೆ ಅಟ್ಲೀಸ್ಟ್ 1 ನೊಬೆಲ್ ಪ್ರೈಸ್ ಕೊಡಕ್ಕಾದ್ರೂ ಮೋಸ ಮಾಡದೇ ಇರಂಗೆ ಆಯ್ತು. ಅನಿವಾರ್ಯವಾಗಿ ಕೊಡ್ಬೇಕಾಗ್ತದೆ. ಎಷ್ಟು ಹೇಳ್ತಾರೆ ನೋಡಿ, ಈವನ್ ಜೆಸಿ ಹೋಮಿ ಜಹಂಗೀರ್ ಬಾಬಾ ಎಲ್ಲರೂ ಇವರ ಸ್ಟೂಡೆಂಟ್ಸ್ ಹೇಳಿದ್ನಲ್ಲ, ಅದಕ್ಕೆ ಆ ಎಕ್ಸ್ಪೆರಿಮೆಂಟ್ ಏನ್ ಮಾಡ್ತಾರೆ, ರಿಫ್ರಾಕ್ಷನ್ ಆಫ್ ಲೈಟ್ ಹೆಂಗಾಯ್ತು, ಏನ್ ಕಂಟೆಂಟ್ ಅದನ್ನೇ ಹೇಳ್ತಾರೆ. ಯು ಕ್ಯಾನ್ ಸಿ ಸನ್ಲೈಟ್ ವೈಲೆಟ್ ಲೈಟ್ ಇಲ್ಲ ಬಂದಾಗ ಒಂದು ಎಕ್ಸ್ಟ್ರಾ ಲೈನ್ ಮಾಡ್ತಾರೆ, ಆ ಲೈನ್ ರಾಮನ್ ಲೈನ್ ಅಂತ ಹೇಳ್ತಾರೆ. ಇದ್ರ ಬೇಸಿಸ್ ಮೇಲೆ ನೀವು ಈ ಸೊಲ್ಯೂಷನ್ ಅಲ್ಲಿ ಯಾನ್ ಸಾಲ್ವೆಂಟ್ ಇದೆ, ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಎರಡು ಮಾಡಬಹುದು. ಇವತ್ತು ಕೂಡ ಯಾವ ತರ ಸೊಲ್ಯೂಷನ್ ಅದು ಇವತ್ತು ಹೆಂಗೆ ಅದು ನಾವು ಆಟಮ್ ಮಾಲಿಕ್ಯುಲರ್ ವೇಟ್ ಏನು ಇದೇನು ಅಂತ ಹೇಳ್ತೀವಲ್ಲ, ಅಂತದ್ರ ಮೇಲೆ ಯಾವ ಮಾಲಿಕ್ಯೂಲ್ ಅಂತ ಹೇಳ್ತೀವಲ್ಲ, ಆ ತರದಲ್ಲಿ ಇದನ್ನ ಹೇಳ್ಬೋದು. ಹಾಗಾಗಿ ಇನ್ ದಿ ಫೀಲ್ಡ್ ಆಫ್ ಸೈನ್ಸ್ ಇಟ್ ಇಸ್ ಗ್ರೇಟೆಸ್ಟ್ ಇನ್ವೆನ್ಷನ್ ವಿಚ್ ಇಸ್ ಹ್ಯೂಮನ್ ಇನ್ಸ್ಟ್ರೂಮೆಂಟ್ಸ್ ಕೂಡ ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಇವತ್ತು ಬಂದಿದೆ. ಅದೆಲ್ಲ ಕೂಡ ಇವತ್ತು ನೀವು ಬಳಸ್ತಾ ಇರ್ತೀವಿ. ದಟ್ ಇಸ್ ಬೇಸ್ಡ್ ಆನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ಸ್.
ಇದನ್ನ ನಾವಿಲ್ಲಿ ಕಾಣ್ತೀವಿ. ಈಗ ನೊಬೆಲ್ ಪ್ರೈಸ್ ತಗೊಳಕ್ ಹೋಗ್ತಾರೆ. ನೊಬೆಲ್ ಪ್ರೈಸ್ ತಗೊಳಕ್ ಹೋದಾಗ ಅವರು ನೊಬೆಲ್ ಪ್ರೈಸ್ ತಗೊಂಡ ಫೋಟೋ ಹಿಂದೆ ನೋಡ್ತಾರೆ. ರಾಮನ್ ಭಾವನೆಗಳಿಗಾಗಿ ಅವ್ರ ಕಣ್ಣಲ್ಲಿ ನೀರು ಬರ್ತದೆ. ರಾಮನ್ ತುಂಬಾ ಭಾವನೆ ಆಗ್ತದೆ, ಅದಕ್ಕೆ ನೀರು ಬರ್ತಾರೆ, ಕಣ್ಣೀರು ಬಂತು ಅಂತ. ಆದ್ರೆ ಅವ್ರು ಹೇಳ್ತಾರೆ ನಂತರ ವಾಪಸ್ ಬಂದಾಗ ನಾವು ಹಿಂದೆ ತಿರುಗಿ ನೋಡಿದಾಗ ನಮ್ಮ ಭಾರತ ದೇಶ ವಾಟ್ ಎ ಪೂರ್ ನೇಷನ್, ಇಟ್ ಡೋಂಟ್ ಹ್ಯಾವ್ ಈವನ್ ಇಟ್ಸ್ ಓನ್ ಫ್ಲಾಗ್. ರಾಮನ್ ಬರೀ ವಿಜ್ಞಾನಿ ಅಲ್ಲ, ಒಬ್ಬ ದೇಶ ಪ್ರೇಮಿ ಅಂತ ಹೇಳೋದು ಕೂಡ. ಅವ್ರ ಸ್ವಂತ ಒಂದು ಹೋಟೆಲ್ ಯೂನಿಯನ್ ಜಾಕ್ ಅಂಡರ್ ಇನ್ಯಾವುದೋ ದೇಶದ ಕೆಳಗಡೆ ನಾನು ಪ್ರೈಸ್ ತಗೊಂಡು ನಮ್ಮ ದೇಶ ಸ್ವಂತ ಹೋಟೆಲ್ ಕೆಳಗಡೆ ತಗೊಳಕ್ ಆಗ್ನಿಲ್ವಲ್ಲ ಅನ್ನೋ ನೋವು ಅವ್ರಿಗೆ ಆಗ್ತದೆ. ಅಂಡ್ ರಾಮನ್ ಇಸ್ ವೆರಿ ವೆರಿ ಗ್ರೇಟ್ ಪರ್ಸನಾಲಿಟಿ. ಅವ್ರ ಹತ್ರ ಯಾರು ಬೇಜಾರಾಗಿದ್ದವ್ರು ಇಲ್ಲವೇ ಇಲ್ಲ. ಸಂಜೆ ಎಲ್ಲರಿಗೂ ಬಂದು ಪಾರ್ಟಿ ನಡೀತಾ ಇರ್ತದೆ, ಎಲ್ಲ ಆಲ್ಕೋಹಾಲ್ ಸಪ್ಲೈ, ಎಲ್ಲರೂ ಆಲ್ಕೋಹಾಲ್ ತಗೋತಾ ಇರ್ತಾರೆ. ಆಗ ಅವ್ನು ಇವ್ರು ಬಂದು ಸರ್ವ್ ಮಾಡಿದಾಗ ಏನಾಗುತ್ತೆ, ಟಿಲ್ ನಾವು you have seen the effect of Raman on alcohol, but don't try to see what is the effect of alcohol on Raman. ಈ ತರ ಅವರು ಜೋಕ್ ಮಾಡ್ತಾ ಇದ್ದಂಥದ್ದು ಅದನ್ನೆಲ್ಲವೂ ಕಾಣ್ಬೇಕಾಗ್ತದೆ. ಮತ್ತೆ ರೂದರ್ ಫೋರ್ಡ್ ಕರ್ಕೊಂಡು ಹೋಗಿ ಅವ್ರಿಗೆ ಆತಿಥ್ಯ ಕೊಡ್ತಾರೆ. ಇಂಗ್ಲಿಷ್ ಅವ್ರಿಗೆ ಎಷ್ಟು ಕೆಟ್ಟ ಜನಗಳಂತಂದ್ರೆ, ಮತ್ತೊಬ್ಬ ಸೈಂಟಿಸ್ಟ್ ಅಲ್ಲಿ ಇದ್ದಂತನು ಇಂಥ ಇಂಗ್ಲಿಷ್ ಇಂಥ ಬ್ಲಾಕ್ ಅಂತ ಹೇಳಿ ನಾನು ಅವ್ರ ಜೊತೆ ನಾನು ಕುತ್ಕೊಂಡು ಊಟ ಮಾಡ್ಬೇಕಂತ. ಮತ್ತೆ ರಾಮನ್ ಅಲ್ಲಿ ಪ್ರೈಸ್ ತಗೋತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಇದ್ದಂತಹ ಸೈಂಟಿಸ್ಟ್ ಅಲ್ಲಿ ಬ್ರಿಟಿಷ್ ಸೈಂಟಿಸ್ಟ್ಗಳಿಗೆ ಇರ್ಸು ಮುಡ್ಸಾಕ, ಇಂಥ ಭಾಷಣ ನಾವು ಕೇಳ್ಬೇಕಾ ಅಂತ ಇರ್ಸು ಮುಡ್ಸಾಕ್ತಾ ಇರ್ತಾರೆ. ಅದಕ್ಕೆ ಅವರಷ್ಟು ಜಾತಿವಾದಿಗಳು ಗುಂಪುವಾದಿಗಳು ಏನಾಗಬೇಕು ಆದಂತಗಳು ನಮ್ಮೆಲ್ಲ ನಾವೇನು ಅನ್ಕೊಂಡ್ವಿ, ಅವ್ರು ಇದೇ ನಿಜ ಅಂತ ಅನ್ಕೊಂಡ್ವಿ. ಶೆಡ್ಯೂಲ್ ಕ್ಯಾಸ್ಟ್ SC ST ಅಂತ 1935 ಆಕ್ಟ್ ಅಲ್ಲಿ ಬಂದಿರುವಂತದ್ದು, ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಅಂತ ಅದ್ರಲ್ಲಿ ತಂದಿರುವಂತದ್ದು. ಇದೆಲ್ಲ ನಮ್ದು ಅಂತ ಅನ್ಕೊಂಡಿದ್ದಕ್ಕೆ ಇವತ್ತು ಇಷ್ಟೊಂದು ಪ್ರಾಬ್ಲಮ್ ಆಗ್ತದೆ. ಪ್ರೊಫೆಸರ್ ತೀರ್ಕೊಂಡಾಗ ಅವರೇ ಹೆಡ್ ಆಗ್ಬೇಕಾಗ್ತದೆ ವೈಸ್ ಚಾನ್ಸಲರ್. ಆಗ ಮತ್ತೆ ಬೆಂಗಾಲವ್ರಿಗೆ ಬಹಳ ಕೋಪ ಬರ್ತದೆ. ಈಗೆಲ್ಲ ನೊಬೆಲ್ ಪ್ರೈಸ್ ಬಂತು, ಕೆಲವರು ಏನು ಅವ್ರನ್ನ ಇಷ್ಟಪಡೋ ಜನರು ತುಂಬಾನೇ. ಬಟ್ ಅದೇ ರೀತಿ ದೇಶಗಳು ಮೇಘನಾಥ್ ಸಹ ಅವರು ಮತ್ತೊಬ್ಬ ಗ್ರೇಟ್ ಸೈಂಟಿಸ್ಟೇ. ಆದ್ರೆ ಕೆಲವು ಇಂಥ ಗ್ರೇಟ್ಸ್ ಈ ಸಣ್ಣ ಸಣ್ಣ ಬುದ್ಧಿ ಇರ್ತಾರೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅನ್ನೋರು ಅವ್ರು ಏನ್ ಮಾಡ್ತಾರೆ, ರಾಮನ್ ಎಕ್ಸ್ಪೆರಿಮೆಂಟೇ ಮಾಡಿಲ್ಲ, ಅದು ನಮ್ಮ ಸ್ಟೂಡೆಂಟ್ ಮಾಡಿದ್ರು. ಆ ಸ್ಟೂಡೆಂಟ್ ಅಂತ ಇವ್ರು ಕಿತ್ಕೊಂಡು ಇವ್ರ ಹೆಸರು ಹಾಕೊಂಡ್ಬಿಟ್ಟಿದ್ದಾರೆ. ಆ ಸ್ಟೂಡೆಂಟ್ ಕ್ರಿಸ್ತನೇ ಅವ್ರು ಏನು ಹೇಳ್ದ ಅಷ್ಟೇ ಕಣಪ್ಪ ನಾನು ಮಾಡಿದ್ದು, ಅವ್ರು ಚಾರ್ಜದ ಅವರೇ ನೋಡ್ತಾ ಇದ್ರು. ಈಗ ನೋಡೋ ಅಂತ ಹೇಳಿದ್ರು, ನೋಡ್ಕೊಂಡು ಬಂದಿದೆಯಲ್ಲ ಅಂತ ಹೇಳಿ ಅಂದ್ರೆ ಅದನ್ನ ಹೇಳ್ಬಿಟ್ಟು ಕೊಟ್ಟೆ ಅಷ್ಟೇ ಅಂತ ಹೇಳಿದ್ರು. ಆದ್ರೆ ಅವ್ರು ಮಾತ್ರ ಒಪ್ಪಲ್ಲ. ಈ ರೀತಿಯಾಗಿ ಅವ್ರಿಗೆ ತೊಂದರೆಗಳು, ಕೆಟ್ಟ ಹೆಸರುಗಳು, ಅಪಪ್ರಚಾರ ಮಾಡುವಂಥದ್ದು, ಕೆಟ್ಟದಾಗ ಬುದ್ಧಿರುತ್ತದೆ ಎಲ್ಲ ಕೂಡ ಶುರುವಾಗ್ತದೆ. ಆದ್ರೆ ನಾವು ಉತ್ತರ ಕೊಡ್ಬೇಕು, ಅವ್ರು ಉತ್ತರ ಕೊಡಕ್ಕೆ ಏನಿಲ್ಲ ಅಂತ. ಯಾಕಂದ್ರೆ ನಾಳೆ ಮತ್ತೊಂದು ಎಕ್ಸ್ಪೆರಿಮೆಂಟ್ ರೆಡಿ ಆಗಿದೆ, ಇನ್ನೊಂದು ಎಕ್ಸ್ಪೆರಿಮೆಂಟ್ ರೆಡಿ ಆಗಿದೆ, ಇನ್ನೊಂದು ಎಕ್ಸ್ಪೆರಿಮೆಂಟ್ ರೆಡಿ ಆಗಿದೆ. ಆದ್ರೆ ಹಂಗಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಅಸೋಸಿಯೇಟ್ ಕಲ್ಟಿವೇಶನ್ ಆಫ್ ಸೈನ್ಸ್ ಏನಿರಲಿಲ್ಲ, ಇಡೀ ಪ್ರಪಂಚದ ರಿನೌಂಡ್ ಇನ್ಸ್ಟಿಟ್ಯೂಟ್ ಆಗ್ಬಿಡ್ತದೆ. ಅಷ್ಟು ಗ್ರೇಟ್ ಇನ್ಸ್ಟಿಟ್ಯೂಟ್ ಆಗ್ಬಿಡ್ತದೆ. ಯೂನಿವರ್ಸಿಟಿ ಆಫ್ ಸೈನ್ಸಸ್ ಮತ್ತು ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈನ್ಸಸ್ ಆ ಲೆವೆಲ್ ತಂದಿರ್ತಾರೆ. ಈ ತರ ತಂದಿರ್ಬೇಕಾದ್ರೆ ರೂದರ್ಫರ್ಡ್ಗೆ ಒಂದು ಲೆಟರ್ ಕೊಟ್ಟಿದ್ದೀನಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಡೈರೆಕ್ಟ್ರು 32ಗೆ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ರಿಟೈರ್ಮೆಂಟ್ ಆಗ್ಬೇಕಾದ್ರೆ ಆ ಡೈರೆಕ್ಟ್ ನೆಕ್ಸ್ಟ್ ಯಾರನ್ನ ಅಪಾಯಿಂಟ್ ಮಾಡಬೇಕು, ದಯವಿಟ್ಟು ನಿಮ್ಮಿಂದ ಕಳಿಸ್ಕೊಡಿ ಅಂತ ಇಲ್ಲಿ ಲೆಟರ್ ಹೋಗುತ್ತೆ ಇಂಡಿಯನ್ ಇಂಗ್ಲೆಂಡ್. ಆಗ ರೂದರ್ಫೋರ್ಡ್ ನಾವು ಒಂದಷ್ಟು ಹೆಸರೆಲ್ಲ ರೂದರ್ಫೋರ್ಡ್ನ ಕೇಳ್ಕೊತಾರೆ, ಅವ್ರು ನೀವು ಹೆಡ್ ಆಗ್ತೀರಾ ಅಂತ. ಆಗ ರೂದರ್ಫೋರ್ಡ್ ಸರ್ ವಿಶ್ವೇಶ್ವರಯ್ಯಗೆ ಲೆಟರ್ ಬರುತ್ತೆ, ರಾಜೇಂದ್ರ ವಿಶ್ವೇಶ್ವರಯ್ಯಗೆ ಲೆಟರ್ ಬರುತ್ತೆ. ನಾವು ಒಂದು 10 ಹೆಸರು ಕಳಿಸ್ಕೊಡ್ತೀವಿ, ಆದ್ರೆ ನಮ್ಮೆಲ್ಲದಕ್ಕಿಂತಲೂ ಮೋಸ್ಟ್ ಎಫಿಷಿಯಂಟ್ ಆಗಿ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ವರ್ಗೂ ಇನ್ಸ್ಟಿಟ್ಯೂಟ್ ಕಟ್ಟಿರೋದೇ ಇರುತ್ತೆ ಸರ್ ಸಿ ವಿ ರಾಮನ್ ಅವರು. ಅವರು ಇರ್ಬೇಕಾದ್ರೆ ನಾವು ಇಲ್ಲಿಂದ ಕಳಿಸ್ಕೊಡೋ ಹೆಸರು ಎಲ್ಲವೂ ವ್ಯರ್ಥನೆ. ಹಾಗಾಗಿ ಅವ್ರನ್ನೇ ಹೆಡ್ ಮಾಡ್ಕೊಳ್ಳುವಂಥದ್ದು, ಡೈರೆಕ್ಟರ್ ಮಾಡ್ಕೊಳ್ಳುವಂಥದ್ದು ನಿಮ್ಗೆ ಅವ್ರಿಗಿಂತ ಸೂಟಬಲ್ ಇನ್ಯಾರು ಇಲ್ಲ ಅಂತ ಬರ್ಬೇಕು. ಆದ್ರೆ ರಾಮನ್ ಹೇಳುತ್ತಾರೆ ನೊಬೆಲ್ ಪ್ರೈಸ್ ವಾಪಸ್ ಬಂದಾಗ, ಕಲ್ಕಟ್ಟ ನನ್ನ ಮನೆ ಇದ್ದಾಗೆ, ನನ್ನ ಮನೆ ಬಿಟ್ಟು ಡಾರ್ಜಿಲಿಂಗ್ ಅಲ್ಲಿ ಜಾಗನ ತಗೊಂಡು ನೆಕ್ಸ್ಟ್ ರಿಟೈರ್ಮೆಂಟ್ ಲೈಫ್ ಹೆಂಗಿರ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ಕೊಬಿಟ್ಟಿರ್ತಾರೆ. ಆದ್ರೆ ಈ ಮೇಘನಾಥ್ ಸಹ ಏನ್ ಮಾಡ್ತಾರೆ, ಯಾವುದೋ ಒಂದು ಪೇಪರ್ ಬರೀತಾ ಹೋಗಿದ್ರೆ ಅವ್ರು ಹಿಂಗೆಲ್ಲ ಮಾಡಿದ್ದಾರೆ ಅಂತ ಬಂದ್ರೆ, ಈಗ ರಾಮನ್ ಸಂಜೆ ಟೈಮಲ್ಲಿ ಇದ್ದಾರೆ ಅಂದ್ರೆ ಇನ್ನೇನು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ಅವರು ಇವ್ರು ಒಪ್ಪೇರಲ್ಲ ಆ ಡೈರೆಕ್ಟರ್ಶಿಪ್ಗೆ, ಅವ್ರು ನೆಕ್ಸ್ಟ್ ಒಪ್ಕೊಂಡು ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಇವರೇ ಬರ್ಬಿಡ್ತಾರೆ. ಇವರು ಇನ್ನೇನಿಲ್ಲ ಕತೆ ಎಲ್ಲ ಮುಗೀತು ಅನ್ನೋ ಕಾಲದಲ್ಲಿ ಆ ತರ ಇರ್ತಾರೆ. ಅನಿವಾರ್ಯವಾಗಿ ನಾವೇನು ಫಿಸಿಕಲ್ ಆಗಿ ಓದಿಲ್ಲ ಅಷ್ಟೇ, ಅಲ್ಲಿಂದ ಓಡಿಸುದು ಅಂತ. ಆದ್ರೆ ರಾಮನ್ ಕಾಲೇಜ್ ಇಲ್ಲಿ ಡೈರೆಕ್ಟ್ ಇನ್ವಿಟೇಷನ್ ಬಂದಿಲ್ಲ ಅಂದ್ರೆ ಮಕ್ಕಳು ಇರ್ತಾ ಇದ್ರು ಅಂತಂದ್ರೆ ಇನ್ನೇ ಅದ ಲ್ಯಾಬ್ ಅಲ್ಲಿ ಕುತ್ಕೊಂಡು ಇನ್ನೇ ಅದ ಕೆಲಸ ಮಾಡ್ಕೊಂಡು ಇರ್ತಾ ಇದ್ದಾರೆ. ಬಟ್ ನಮ್ಮ
ಇಂಡಿಯನ್ ಅವ್ರಿಗೆ ಆಲ್ರೆಡಿ ಒಂದು ನೆಕ್ಸ್ಟ್ ಏನಾಗಬೇಕು ಅಂತ ಇತ್ತು. ಹಾಗಾಗಿ ಬಂದು ಇಲ್ಲಿ ಡೈರೆಕ್ಟರ್ಶಿಪ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಾಯಕತ್ವ ವಹಿಸ್ಕೊತಾರೆ. ಅಲ್ಲಿವರೆಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೆಂಗಪ್ಪ ಇತ್ತು ಅಂದ್ರೆ ಅಲ್ಲಿ ಸೈನ್ಸ್ ವರ್ಕೇ ನಡೀತಾ ಇಲ್ಲ. 33 ಪೇಪರ್ ಅಷ್ಟೇ ವರ್ಷಕ್ಕೆ ಬರ್ತಾ ಇದ್ದಿದ್ದು, ಅದು ಕಾಂಚಿ ಪಿಂಚಿ ಪೇಪರ್ಗಳು ಆ ರೀತಿ ಬರ್ತಾ ಇದೆ ಅಂತವು. ಮತ್ತೆ 4,000 ಪೌಂಡ್ ಫೆಲೋಶಿಪ್ ತಗೋತಾ ಇದ್ದಾರೆ, ಸಂಬಳ ತಗೋತಾ 4,000 ಪೌಂಡ್. ಬಟ್ ಅವ್ರು ಯಾರು ಸೈಂಟಿಸ್ಟ್ಗಳೇ ಅಲ್ಲ, ಎಲ್ಲ ಏನಿಲ್ಲ ಬ್ರಿಟಿಷರ್ ಅನ್ಕೊಂಡ್ರೆ ಅವ್ರ ಕಡೆ ಅವ್ರಿಗೆ ಜಾಸ್ತಿ ಸಂಬಳ ಕೊಡೋದು, ಇಂಡಿಯನ್ ಕಮ್ಮಿ ಸಂಬಳ ಕೊಡೋದು. ಬಟ್ ಅವ್ರಿಗೆ ದುಡ್ಡು ಮಾತ್ರ ಚೆನ್ನಾಗಿ ಕಮ್ಮಿ ಅನ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಕ್ಸ್ಪ್ರೆಷನ್ಗೆ. ಆ ರೀತಿ ಈಗ ಒಬ್ಬ ಹೆಡ್ ನಿಜವಾದ ಕೆಲಸ ಮಾಡೋಣ ಆಗ್ಬಿಟ್ಟಿದ್ರು. ಈಗ ಬಂದ ತಕ್ಷಣ ನೋಡ್ತಾರೆ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಎಲ್ಲ. ಈಗ ಏನ್ ಮಾಡೋದು? ಏನ್ ಸಿಂಪಲ್, ನಮ್ಮ ಏನು ಇನ್ಸ್ಟ್ರೂಮೆಂಟ್ಸ್ ಮತ್ತೆ ಕ್ಲರಿಕಲ್ ಸ್ಟಾಫ್ ಇದ್ದಾರೆ ಕೆಮಿಸ್ಟ್ರಿಯವರು, ಆ ಡಿಪಾರ್ಟ್ಮೆಂಟ್ ಜೊತೆ ಸೇರಿಸ್ಬಿಡೋದು ಅಷ್ಟೇ ಅಂತ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಫಿಸಿಕ್ಸ್ ಜೊತೆ ಫಿಸಿಕ್ಸ್ ನ ಓಪನ್ ಮಾಡಿ ಕೆಮಿಸ್ಟ್ರಿ. ಈ ಕೆಮಿಸ್ಟ್ರಿ ಅವ್ರಿಗೆಲ್ಲ ಭಾರಿ ಕೋಪ. ನಮ್ ದುಡ್ಡನ್ನ ಬಳಸ್ಕೊಳ್ತಾ ಇದಾರಲ್ಲ, ಏನ್ ದುಡ್ಡನ್ನ ಕ್ಲರ್ಕು ಮತ್ತೆ ಟೈಪಿಂಗ್ ಮಾಡೋರು ಇಂಥದನ್ನ ಬಳಸ್ಕೊಳ್ತಾ ಇದ್ರು. ಅವ್ರು ಕೋಪ ಬಂದು ಅವ್ರು ದ್ವೇಷ ಶುರು. ಈ ಬ್ರಿಟಿಷ್ ಇರ್ತಾರಲ್ಲ, ಈ ಏನು ಜನ ಈಗ ₹1 ಇನ್ಸ್ಟ್ರೂಮೆಂಟ್ ನ 1 ಲಕ್ಷ ರೂಪಾಯಿ ಅಂತ ಬರೆಯೋದು, ಅವ್ರಿಗೆಲ್ಲ ಇನ್ನೂ ಕೋಪ. ಯಾಕಂದ್ರೆ ರಾಮನ್ ಸ್ವಂತ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ, ನೀನ್ ಕಾರ್ ಮಾಡಿಸ್ಬೇಕಾ, ಫಸ್ಟ್ ಕಾರ್ ರಿಪೇರಿ ಮಾಡೋದು ಕಲ್ತ್ಕೊ ಅಂತಂದ್ರೆ ನಿಮ್ಮಪ್ಪ, ಆಮೇಲೆ ತಗೊಳ್ತೀನಿ ಅಂದ್ರೆ ನೀವ್ ಹೆಂಗ್ ಕೋಪಿಸ್ಕೊತೀಯ, ಹಂಗೆ ಅವ್ರು ಕೋಪಿಸ್ಕೊಳ್ತೀನಿ. ಆಗ ಏನೋ ಬರಲಿ, ನಾನೇ ಕಾರ್ ರಿಪೇರಿ ಮಾಡ್ಲಿ ಅಂತ. ಅವರು ಅದೇ ತರ ಮಾಡಿ ಇನ್ಸ್ಟ್ರೂಮೆಂಟ್ ಪ್ರತಿಯೊಂದಕ್ಕೂ ನಿಮ್ಗೆ ಕೆಲವೇ ದುಡ್ಡು ಆಗೋದನ್ನ ಲಕ್ಷಾಂತರ ರೂಪಾಯಿ ಕೊಡ್ತಂದ್ರೆ ಆಗ ನಮ್ಮ ಸೈನ್ಸ್ಗೆ, ನಮ್ ಇಂಡಿಯಾಗೆ ಲಾಸ್ ಆಗ್ತದೆ. ಹಾಗಾಗಿ ನಮ್ಮ ವಿಜ್ಞಾನ ಅಭಿವೃದ್ಧಿ ಆಗಲ್ಲ ಅಂತ ಅವರ ಭಾವನೆ ಇದೆ. ಹಾಗಾಗಿ ಅವ್ರಿಗೂ ಕೋಪ ಬರೋಷ್ಟು ಇಂಥ ಕರಿಯರ್ ಕಡೆ ಇರಬೇಕಲ್ಲ ಅಂತ ಬ್ರಿಟಿಷ್ಗೂ ಅವ್ರು ಇಷ್ಟು ಮೋಸ ಆಗ್ತದೆ. ಅಲ್ಲಿ ಒಂದ್ ಕಡೆ ರಾಮನ್ ಅವ್ರ ರಿಸರ್ಚ್ ಕಡೆಗೆ ಗಮನ ಕೊಡ್ತಾರೆ. ಈಗ ಹೊಸ ಇನ್ವೆಂಟ್ ಮತ್ತೆ ವಿದ್ಯಾರ್ಥಿಗಳಿಗೆ ನೊಬೆಲ್ ಪ್ರೈಸ್ ಬಂದಿದೆ ಅಂದ್ರೆ ಅವ್ರ ಜೊತೆ ವರ್ಕ್ ಮಾಡೋದೇ ಒಂದು ಖುಷಿ. ಅಲ್ಲೊಬ್ಬ ನಾಥ್ ಅಂತ ಎಷ್ಟು ಅದು ವಿಚಿತ್ರವಾದ ಘಟನೆಗಳಿದ್ದು. ಅವನು ಮ್ಯಾಥಮೆಟಿಕ್ಸ್ ಅಲ್ಲಿ ಬೇಸಿಕ್ ಆಗಿ ತುಂಬಾ ಇಂಟ್ರೆಸ್ಟ್, ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಂಡಿರ್ತಾನೆ. ಅವನ ಜೊತೆ ರಾಮನ್ ಏನಂದ್ರೆ ಅವ್ರ ಪ್ರೊಫೈಲೇ ಮಾಡ್ತಾ ಇರಲ್ಲ, ನೀನ್ ಸಿಇ ಕೊಟ್ರೆ ಅದನ್ನ ಕಡೆ ಹಾಕ್ಬಿಡ, ಆಯ್ತು ಈಗ ನೀನ್ ಮಾತಾಡು ನಮ್ಗೆ ಅವನೇ ಡೈರೆಕ್ಟ್ ಆಗಿ ಇಂಟರ್ವ್ಯೂ ಮಾತಾಡಿ ನೀನ್ ಅಲ್ಲಿ ಸೇರಿಲ್ಲ, ನನ್ ಲ್ಯಾಬ್ ಕರೆಕ್ಟ್ ಆಗಿದ್ಯಾ, ನನ್ ಲ್ಯಾಬ್ ಬಾ ಅಂತ ಕರೀರಿ. ನಾನು ಎಲ್ಲ ಎಲೆಕ್ಟ್ರಾನಿಕ್ಸ್ಗೆ ಟ್ರೈನ್ ಮಾಡಿದ್ದೀನಲ್ಲ, ಏನ್ ತೊಂದ್ರೆ ನಿನ್ ಅಲ್ಲೆಲ್ಲ ಸೂಟ್ ಆಗುತ್ತೆ, ನೀನ್ ನನ್ನ ಸೂಟ್ ಆಗ್ತೀಯಾ ಬಾಯಿಲಿ ಅಂತ ಬಂದು ಸೇರಿಸ್ಕೊತಾರೆ. ಇದಕ್ಕಾದ್ರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅವ್ರನ್ನ ಕೊಡ್ತಾನಲ್ಲ ಅಂತ ಇನ್ನೊಂದು ಅರ್ಧ ಹೋಗ್ತ. ಅದಾದ್ಮೇಲೆ ರಾಮನ್ ಅಂಡ್ ನಾಥ್ ಎಫೆಕ್ಟ್ ಅಂತ ಒಂದು ಹೊಸ ಕಲ್ಪಿಡಿತಾರೆ. ಅದನ್ನ ನಾವು ಇಲ್ಲಿ ಕಾಣಬಹುದು. ರಾಮನ್ ಅಂಡ್ ನಾಥ್ ಈ ರೀತಿಯಾಗಿ ಇನ್ನೊಂದ್ಸಲ ಒಂದು ಇಂಟರ್ವ್ಯೂ ನಡೀತಾರೆ, ಫೆಲೋಶಿಪ್ ಕೊಡ್ಬೇಕಂತ. ವಿದ್ಯಾರ್ಥಿ ಎಲ್ಲ ಬರ್ತದೆ, ಆಯ್ತು ಎಲ್ಲ ರಿಜೆಕ್ಟ್ ಎಲ್ಲ ಇಬ್ರು ತಗೋತಾರೆ, ಆಯ್ತು ಮಿಗದವರೆಲ್ಲ ವಾಪಸ್ ಹೋಗಿರ್ತಾರೆ. ಒಬ್ಬ ವಿದ್ಯಾರ್ಥಿ ನಂತರ ಮಾಡೋ ದಿನ ವಾಪಸ್ ಬರ್ತಾನೆ. ವಾಟ್ ಹ್ಯಾಂಡ್ ಬಡಿ ವಾನ್ ಅವರಿಗೆ ಮತ್ತೆ ಕೇಳಿದಾಗ ಸರ್ ನಾನು ಎಕ್ಸ್ಟ್ರಾ ₹2 ಕೊಟ್ಬಿಟ್ಟಿದ್ರಿ, ಅದಕ್ಕೆ ವಾಪಸ್ ಕೊಡೋದು. ಹೌದಾ, ಅದನ್ನ ತಗೊಂಡು ಪಾಕೆಟ್ ಆಯ್ತು, ನಾಳೆ ಬಂದು ಲ್ಯಾಬ್ ಜಾಯ್ನ್ ಆಗ್ತೀನಿ ಅಂದ್ರೆ ಈಗ ಅಪಾಯಿಂಟ್ ಆಗ್ತಿದ್ದೆ ಅಂತ ಕೊಡ್ತಾರೆ. ಅಂದ್ರೆ ಅವ್ರಿಗೆ ಬರೀ ವಿಜ್ಞಾನ ಮಾತ್ರ ಮುಖ್ಯ ಇಲ್ಲ, ನಿಯಂತ್ರಣ, ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಸ್ಟೂಡೆಂಟ್ಸ್ ಕ್ಯಾರೆಕ್ಟರ್ ಕೂಡ ಮುಖ್ಯ ಅನ್ನೋದು ಇಂಥ ಘಟನೆಯಲ್ಲಿ ನಮ್ಗೆ ಗೊತ್ತಾಗ್ತದೆ. ಅದೇ ಬೇರೆ ಆಗ್ತದೆ. ಈ ರೀತಿಯಾಗಿ ಈ ಏನಪ್ಪಾ ಅಂದ್ರೆ ಈಗ ಗ್ಯಾರಿ ಕ್ರಿಸ್ಟನ್ ಇದ್ದಾನಲ್ಲ, ಅವ್ನು ಆಸ್ಟ್ರೇಲಿಯಾ ಇದ್ದನು, ಇವನ್ ಬಂದ್ಬಿಟ್ಟು ನಮ್ಮವ್ರು ಹೋಗ್ಬಿಟ್ಟು ಅಲ್ಫ್ರಿಕೇಜ್ ಕಲ್ತ್ಕೊಂಡ್ರೆ ಎಂತ ನಾನ್ ಸೆನ್ಸ್. ಆದ್ರೆ ಅವನೆಲ್ಲಿ ಬಂದ್ಬಿಟ್ಟ ಒಬ್ಬನೇ ಬರೋದು, ಎಷ್ಟು ಬೇಕು ಏನ್ ಟೆಕ್ನಿಕ್ ಬೇಕು ಹೇಳ್ಕೊಟ್ಟಿದ್ ಮಾಡ್ತಾರೆ. ಆ ತರ ಮ್ಯಾಕ್ಸ್ ಬೋರ್ ಅಂತ ಆಗ ಜರ್ಮನಿಯಲ್ಲಿ ತುಂಬಾ ದೊಡ್ಡ ಜ್ಯೂಸ್ಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಅವರೆಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿ ಸೆಟ್ ಆಗ್ತಾರೆ. ಇಂಥ ಸೈಂಟಿಸ್ಟ್ಗಳು ನಮ್ಮ ದೇಶಕ್ಕೆ ಬರಬೇಕು, ಅವರೇ ಸೈಂಟಿಸ್ಟ್ಗಳೇ ಬಂದು ಇಲ್ಲಿ ಪಾಠ ಮಾಡ್ಬಿಟ್ರೆ ನಮ್ಮವ್ರಿಗೆ ಸ್ಫೂರ್ತಿ ಬರ್ತದೆ, ವಿಜ್ಞಾನ ಡೆವಲಪ್ ಆಗುತ್ತೆ ಅಂತ ಹೇಳಿ ಅವ್ರನ್ನ ಇನ್ವೈಟ್ ಮಾಡಿ ತೋರಿಸ್ಬೇಕು. ಈಗ ಆಗ್ಲಿತ್ತಂತ ಕ್ವಶನ್ಸ್ಗಳು ಭಾರಿ ದೊಡ್ಡ ಉರಿ ಬಂದ್ಬಿಡ್ತದೆ ಅವ್ರ ಮೇಲೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಲ್ಲಿಂದ ಓಡಿಸಿರ್ತಾರಲ್ಲ ವಿಘ್ನಾಸ, ಅವ್ರು ಬಂದು ₹500 ಕೊಟ್ಟು ಇಲ್ಲಿಗೂ ಮೆಂಬರ್ ಆಗುತ್ತೆ. ಆಗ ಬರೀ ಸೈಂಟಿಸ್ಟ್ ಮೆಂಬರ್ ಆಗ್ಬೇಕು ಅಂತ ಏನಿರಲ್ಲ. ಅದಕ್ಕೆ ರಾಮನ್ ನಂತರದಲ್ಲಿ ಹೇಳುತ್ತೆ, ದುಡ್ಡು ಕಟ್ಟಿದ ಮಾತ್ರಕ್ಕೆ ಯಾವುದೇ ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ಗೆ ಮೆಂಬರ್ಶಿಪ್ ಕೊಡಬಾರದು ಅಂತ ಹೇಳ್ತಾರೆ. ಅದು ಇಯರ್ಗಳಿಂದ ಹಿಂದೆ ರಾಮನ್ ಇದು ಬೇಕಾಗಿಲ್ವಲ್ಲ, ಹಿಂದೆ ಇದನ್ನ ರಾಜಕೀಯ ಅಂತ, ಬಟ್ ಈಸ್ ಎ ಸೈಂಟಿಸ್ಟ್. ಅದಕ್ಕೆ ಕೆಲವರು ಏನಂತ ಇಸ್ ನಾಟ್ ಎಕ್ಸಲೆಂಟ್ ಅಡ್ಮಿನಿಸ್ಟ್ರೇಟರ್ ಬಟ್ ಇಸ್ ಎ ಗುಡ್ ಸೈಂಟಿಸ್ಟ್. ಬಟ್ ಸೈಂಟಿಸ್ಟ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಮೋಸನ ತಡೆಯೋದಲ್ಲ, ಇವ್ರು ಇನ್ನೊಂದು ಕೆಲಸನ ಮಾಡ್ಬೇಕಲ್ಲ. ಆ ತರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇವರು ರೂದರ್ಫೋರ್ಡ್ಗೆ ಲೆಕ್ಕರು ನ್ಯಾಷನಲ್ ಮತ್ತೆ ವಾಪಸ್ ಹೋದಾಗ ರೂದರ್ಫೋರ್ಡ್ ಹೇಳ್ತಾನೆ, ರಾಮನ್ ಅವ್ರನ್ನ ಕಿತ್ತು ಬಿಸಾಕೋದಿಕ್ಕೆ ಎಲ್ಲ ಕೆಲಸ ಕಾರ್ಯಗಳು ಸಿದ್ಧ ಆಗ್ಬಿಟ್ಟಿದೆ. ಡೈರೆಕ್ಟರ್ಶಿಪ್ ಇಳಿಸಕ್ಕಲ್ಲ, ಡೈರೆಕ್ಟ್ ಆ ಇನ್ಸ್ಟಿಟ್ಯೂಷನ್ ಇಂದ ಓಡಿಸೋದಕ್ಕೆ ಎಲ್ಲ ತಯಾರಿ ನಡೆದೋಗಿದೆ ಅಂತ.
ಆಗ ದೂರದರ್ಶನ ನೋಡಿರ್ಬೇಕು, ಲೆಕ್ಕ ಬರ್ತಾರೆ ರಾಮನಲ್ಲಿ, ನೀವು ದಯವಿಟ್ಟು ಇನ್ಸ್ಟಿಟ್ಯೂಷನ್ ಬಿಡುಗಡೆ ಕೊನೆ ಪಕ್ಷ ದಯವಿಟ್ಟು ಅಲ್ಲಿ ಪ್ರೊಫೆಸರ್ ಆಗಲಾದ್ರೂ ಕಂಟಿನ್ಯೂ ಮಾಡಿ. ಆಗ ದೊಡ್ಡ ಕಮಿಟಿ ಮಾಡಿ ಇವ್ರು ಬಂದ ಮೇಲೆ ಒಂದೇ 34ರಲ್ಲಿ ಎಷ್ಟು ಬರೀ 33 ಪೇಪರ್ ಅಲ್ಲ, 150 ಪೇಪರ್ ಪಬ್ಲಿಷ್ ಆಗ್ತವೆ. ವರ್ಷ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಯಾವುದು ರಿಸರ್ಚ್ ಪೇಪರ್, ಆಕ್ಟಿವಿಟಿಗಳು, ಮತ್ತೆ ಒಂದು ಕಾನ್ಫರೆನ್ಸ್ ಮಾಡ್ತಾರೆ. ಯಾವ ತರ ಇನ್ಸ್ಟ್ರೂಮೆಂಟ್ ತಯಾರು ಮಾಡ್ಕೋಬೇಕು, ಇಂಜಿನಿಯರ್ ಲೋಕಲ್ ಇಂಜಿನಿಯರ್ ಕರ್ಸಿ ನಾವೇ ತಯಾರು ಮಾಡಿ ₹1,00,000 ಯಾಕೆ ಹೊರಗಡೆ ದೇಶದವ್ರು ಕೊಡ್ತೀರಿ, ನಾವೇ ತಯಾರು ಮಾಡ್ಕೊಳ್ಳೋಣ, ಅದನ್ನ ಕಲ್ತ್ಕೊಳ್ಳೋಣ ಅಂತ ಹೇಳ್ತಾರೆ. ಅದೆಲ್ಲ ಕೂಡ ನೀವು ಇಲ್ಲಿ ಕಳ್ಸಿದ್ರಿ, ಮ್ಯಾಕ್ಸಿಮಮ್ ಕಳ್ಸಿದ್ರಿ, ನೀವು ಇಂಥದ್ದಕ್ಕೆ ಇದು ಕೊಟ್ಬಿಟ್ಟಿದ್ದೀರಿ, ಯಾವ್ದೋ ಗುಜರಿಯಲ್ಲಿ ಕೊಟ್ಬಿಟ್ಟಿದ್ರಿ ದುಡ್ಡು, ಈ ತರ ಬೆಳೆದಾರೆ. ನಾನು ಬಂದ್ಮೇಲೆ ಇಷ್ಟು ರಿಸರ್ಚ್ ಪೇಪರ್ ಆಗಿದೆಯಪ್ಪ, ಇಂಥ ಆಕ್ಟಿವಿಟಿ ಸಾಧನೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಯಾವ ಸೈಂಟಿಸ್ಟ್ಗಳೆಲ್ಲ ಕಮಿಟಿ ಬಂದವರು. ಆಗ ಇವರು ಯಾರು ವಿಕ್ರಮ್ ಸಾರಾಭಾಯಿ ಹೇಳ್ತಾರೆ, ವಿಕ್ರಮ್ ಸಾರಾಭಾಯಿ ಕೋವಿಡ್ ಹೆಂಗೆ ಹೇಳ್ತಾರೆ, ಏನೋ ನೆರವೆ ಟಾಟಾ ಇಲ್ಲ ಟಾಟಾ ಹೇಳ್ತಾರೆ, ರಾಮನಿಗೆ ನೊಬೆಲ್ ಪ್ರೈಸ್ ಬಂದಿದೆ, ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಹೆಸರಿ ಹೇಳ್ತೇಪ್ಪ ನೊಬೆಲ್ ಪ್ರೈಸ್ ಬಂದಿದೆ ಅಂತ ಅವ್ರಿಗೆ ತಿಳಿಸ್ಬಿಡ್ತಾರೆ. ಆ ರೀತಿಯಾಗಿ ಅಷ್ಟು ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ. ದಿನಕ್ಕೊಂದು ಅವ್ರ ಮೇಲೆ ಕಂಪ್ಲೇಂಟ್ ಬರುತ್ತೆ. ಆಗ ಜನಗಳಿಗೆ ಏನು ಫೀಲಿಂಗ್, ನಮ್ಮಲ್ಲೂ ಅಷ್ಟೇ, ನಾವು ಅವ್ರ ಮೇಲೆ ಕಂಪ್ಲೇಂಟ್ ಇರ್ತಿದ್ರೆ ನಮ್ಮ ಒಳ್ಳೆ ಜನಗಳು ಇರ್ತಲ್ಲ, ಯಾಕೆ ಸವಾಸ, ನಾವು ಅವ್ರನ್ನ ದೂರ ಬಿಡೋಣ ಅಂತ ಈ ರೀತಿ ಇತ್ತು. ಹಂಗಾಗುತ್ತೆ, ಅಂತ ಪರಿಸ್ಥಿತಿಗೆ ಬರ್ತಾರೆ. ಆಮೇಲೆ ರಾಮನ್ ನೋಡಿ ಎಂತ ಗ್ರೇಟ್ ಸೈಂಟಿಸ್ಟ್, ನಾವು ಬೆಳೆ ಕೂಡ ಬಂದು ಏನ್ ಮಾಡಿದ್ವಿ ಅಂದ್ರೆ ದಯವಿಟ್ಟು ನನ್ನನ್ನು ಪ್ರೊಫೆಸರ್ ಆಗಿ ಕಂಟಿನ್ಯೂ ಆಗ್ಬೋದಾ, ಹಾಗಾಗಿ ರಾಮನ್ನ ಕಿತ್ತು ಬಿಸಾಕ್ಬೇಕು ಅಂತ ರಿಪೋರ್ಟ್ ಬರ್ತದೆ. ಆಗ ಅವ್ರು ಕೇಳ್ಕೊಳ್ಳೋದು ದಯವಿಟ್ಟು ಪ್ರೊಫೆಸರ್ ಆಗಿ ಕಂಟಿನ್ಯೂ ಆಗೋದಾ, ನೊಬೆಲ್ ಲಾರೆಟ್ ಅವ್ರನ್ನ ಕಂಟಿನ್ಯೂ ಆಗ್ಬೋದಾ ಅಂತ ಕೇಳ್ಕೊತಾರೆ 37ರಲ್ಲಿ. ಅಲ್ಲಿ ಮತ್ತೆ ಹೇಳ್ಬೇಕು, ಇನ್ನೊಂದು ನನ್ನ ಸ್ಟೂಡೆಂಟ್ಸ್ ನನ್ನನ್ನ ಏನ್ ವರ್ಕ್ ಮಾಡ್ತಾ ಇದ್ರೆ ಅವ್ರು ತೊಂದರೆ ಕೊಡ್ಬೇಡಿ, ಅದನ್ನ ಏನು ತೊಂದರೆ ಲ್ಯಾಬ್ ಊಹಿಸ್ಕೊಂಡು ಮಾಡ್ತಾ ಇದ್ರೆ ಒಂದಷ್ಟು ಕೆಮಿಕಲ್ ಕೊಡ್ತಾರೆ. ಅದನ್ನ ಆ ತರ ಆಗಿ ಡೈರೆಕ್ಟರ್ಶಿಪ್ ಇಂದ ಕೆಳಗಡೆ ಇಳಿದು ಕೇವಲ ಒಬ್ಬ ಪ್ರೊಫೆಸರ್ ಆಗಿ 48 ಇದು ಮೈಸೂರಿನ ಮಹಾರಾಜರು ಗಮನಿಸ್ತಾರೆ. ಯಾಕೆ ಸ್ಟೇಬಲ್ ಆಗಿರೋನ ಅವರು ಒಳ್ಳೆ ರಾಜ, ಆದ್ರೆ ಗಮನಿಸ್ಬಿಟ್ಟು ಏನ್ ಮಾಡ್ತಾರೆ, ಒಂದು 15 ಎಕರೆ ಜಾಗನ ಇನ್ಸ್ಟಿಟ್ಯೂಟ್ ಆಫ್ ಅದನ್ನ ಪಕ್ಕದಲ್ಲಿ ಅವ್ರಿಗೆ ಜಾಗ ಕೊಟ್ಟು ನಂತರ ದಿನಗಳಲ್ಲಿ ಅಲ್ಲೇ ರಾಮನ್ ಇನ್ಸ್ಟಿಟ್ಯೂಟ್ ಕಟ್ಟಿದ. ಮತ್ತೆ ಕರೆದು ಅವ್ರಿಗೆ ರಾಜ್ಯಸಭಾ ಭೂಷಣ ಅಂತ ಪ್ರಶಸ್ತಿ ಕೊಟ್ಟು, ಗಂಡು ಬೇರಂಡದ ನೆಕ್ಲೆಸ್ 64 ವಜ್ರಗಳಿಂದ ಕೂಡಿರುವಂತದ್ದು. ಬಟ್ ರಾಮನ್ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಡೈಮಂಡ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಆಗೆಲ್ಲ ಡೈಮಂಡ್ ತಗೊಂಡು ಮತ್ತೆ ಸೈನ್ಸ್ ಕಳಿಸ್ಕೊಳ್ತಾರೆ. ಇದೇ ರೀತಿಯಾಗಿ ಯಾವ್ದೋ ಭಾರತ ರತ್ನ ಕೊಟ್ಟಿರ್ತಾರೆ, ಅವ್ರಿಗೆ ಪ್ಲಾಟಿನಂ ಬೇಕಾಗಿರುತ್ತೆ. ಯಾರು ಹೇಳ್ಬಿಡ್ತಾರೆ ಪ್ಲಾಟಿನಂ ಭಾರತ ರತ್ನ ಮೆಡಲ್ ಇದೆ ಅಂತ, ಅದನ್ನ ಸೇರಿಸ್ಬಿಟ್ಟು ಪ್ಲಾಟಿನಂ ತೆಗೆದು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಆ ಒಳ್ಳೆ ಸ್ಟಾಲ್ ಕೊಟ್ಟಿರೋದನ್ನ ಅದು ನೊಬೆಲ್ ಯಾವ್ದು ಭಾರತ ರತ್ನೂ ಎಲ್ಲೂ ಹೇಳ್ಕೊಂಡಿಲ್ಲ, ನೊಬೆಲ್ ಪ್ರೈಸ್ ಅಷ್ಟೊಂದು ಹೇಳ್ಕೊಂಡಿಲ್ಲ. ಆದ್ರೆ ಇದನ್ನ ಮಾತ್ರ ತುಂಬಾ ನಮ್ಮ ಮೈಸೂರು ರಾಜರು ನಮ್ಗೆ ಈ ತರ ಬೆಲೆ ಕೊಟ್ಟಿದ್ರು ಅನ್ನೋದನ್ನ ಪ್ರತಿ ಜಾಗದಲ್ಲೂ ಅದನ್ನ ತೋರಿಸುವಂಥದ್ದು, ಹೇಳುವಂತ ಕೆಲಸಗಳನ್ನ ಮಾಡ್ತಾರೆ. ರಾಜ ಅಂದ್ರೆ ಹಿಂಗಿರ್ಬೇಕು ಅಂತ ಅವ್ರು ಆಗಾಗ ಕಲ್ತ್ಕೊಳ್ತೀನಿ ಅಂತ ಅವ್ರ ಜ್ಞಾನದಕ್ಕೆ ತುಂಬಾ ಒಳ್ಳೆ ನಾಟ. ಸ್ವತಂತ್ರ ಬಂದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಯಾರು ಬರ್ತಾನೆ ಬಂದಾಗ ಒಂದು ಇನ್ನೊಂದು ಲೈಟ್ ಬಿಡ್ತದೆ, ಈ ಕಡೆ ತಾಮ್ರ, ಈ ಕಡೆ ಚಿನ್ನ ಎರಡು ಒಂದೇ ತಗೊಂತಾರೆ. ಈಗ ನಿಜವಾದ ಚಿನ್ನ ಯಾವ್ದು ಆರಿಸ್ಕೊಂತಾರೆ, ಯಾರು ಎಂತ ನೋಡಲಿ, ನೀನು ಚಿನ್ನ ಅನ್ಕೊಬಿಟ್ಟು ಮತ್ತೆ ಈ ತಾಳೆನೇ ಆರಿಸ್ಕೊಬಿಟ್ಟೆ. ನೀನು ದೇಶದಲ್ಲಿ ಇನ್ಯಾರನ್ನ ಸೈಂಟಿಸ್ಟ್ ಅನ್ಕೊಬಿಟ್ಟು ಅವನ್ನ ವಿಜ್ಞಾನದ ಹೆಡ್ ಆಗಿ ಮಾಡ್ಬಿಟ್ಟೆ, ಹಾಗಾಗಿ ಈ ದೇಶನ ಹಾಳು ಮಾಡ್ಬಿಟ್ಟಿದ್ಯಾ ನೀನು ಅಂತ ಡೈರೆಕ್ಟ್ ಆಗಿ ಹೇಳೋಷ್ಟು ಅವ್ರಿಗೆ ಅಷ್ಟೊಂದು ಧೈರ್ಯ ವರ್ಚಸ್ ಕೂಡ ಇರ್ತದೆ. ಅದನ್ನ ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ಅವ್ರಿಗೆ ಹೇಳ್ತಾರೆ. ನೀನು ಸರಿಯಾಗಿರೋನ್ನ ಆರಿಸ್ಕೊಂಡಿಲ್ಲ, ಹಂಗಾಗಿ ನಮ್ಮ ದೇಶದ ವಿಜ್ಞಾನ ನೀನು ಹಾಳು ಮಾಡ್ಬಿಟ್ಟೆ ಅಂತ ಹೇಳ್ತಾರೆ. ನಂತರದಲ್ಲಿ ಅವ್ರಿಗೆ ವರ್ಕ್ ಅವ್ರಿಗೆ ಹೇಳ್ಕೊಡ್ತಾರೆ. ನಾನು ನೊಬೆಲ್ ಪ್ರೈಸ್ ತಗೊಂಡಿದ್ದು ಬರೀ ₹200 ಇನ್ಸ್ಟ್ರೂಮೆಂಟ್ಸ್ ಇರ್ತದೆ, ನೀ ಯಾಕೆ ಲಕ್ಷಾಂತರ ರೂಪಾಯಿ ಇನ್ಸ್ಟ್ರೂಮೆಂಟ್ಸ್ ಹೋಗ್ತೀಯಾ ಅಂತ ಈ ರೀತಿಯಾಗಿ ಹೇಳ್ತಾರೆ. ಒಂದ್ಸಲಿ ವಿಕ್ರಮ್ ಸಾರಾಭಾಯಿ ಒಂದು ದಾಖಲೆ ಮಾಡಿದ್ರೆ ಏನಂದ್ರೆ, ರಾಮನ್ ಆ ರೋಡಲ್ಲಿ ಏನೋ ಹುಡುಕ್ತಾ ಇರ್ತದೆ, ಎಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಏನಂದ್ರೆ ಈ ಫ್ಲೈಸ್ ಗಳದ್ದು ಬೇರೆ ಬೇರೆ ಕಲರ್ಗಳು ಇರ್ತಾರಲ್ಲ, ಆ ಫ್ಲೈಸ್ ವಿಂಗ್ಸ್ ಗಳು ಬಿದ್ದಿರೋ ವಿಂಗ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ರಿ ಅಂತ, ಈ ತರ ವಿಂಗ್ಸ್ ಗಳು ಕಲೆಕ್ಟ್ ಮಾಡ್ತಾ ಇದ್ದೀನಿ, ಇದ್ರ ಮೇಲೆ ಲೈಟ್ ಬಿದ್ದಾಗ ಇದು ಯಾಕೆ ಹಿಂಗ್ ಕಲರ್ ಬರ್ತಾ ಇದೆ, ಏನ್ ಇದು ಮಾಡ್ತಾ ಇದ್ವಿ, ಇದು ಹೆಂಗೆ ರಿಫ್ಲೆಕ್ಷನ್ ತೋರಿಸುತ್ತೆ, ಇದನ್ನ ಕಂಡುಹಿಡಿಯೋಕ್ಕೋಸ್ಕರ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಇರೋದ್ರಲ್ಲಿ ಹೆಂಗೆ ಇದು ಮಾಡಬೇಕು, ಆ ರೀತಿ ಇರೋದ್ರಲ್ಲಿ ಹೆಂಗ್ ಅಡ್ಜಸ್ಟ್ ಮಾಡ್ಕೋಬೇಕು ಅವ್ರಿಗೆ ಅದು ಗೊತ್ತಿದೆ. ಆ ರೀತಿಯಾಗಿ ರಾಮನ್ನ ರಿಸರ್ಚ್ ನಡೀತಾ ಇದ್ದಂಥದ್ದನ್ನ ನಾವು ಆಮೇಲೆ ವೆರಿ ವೆರಿ ಗ್ರೇಟ್ ರಿಸರ್ಚ್ ಏನಪ್ಪಾ ಅಂದ್ರೆ, ಈ ಜಗಳ ನಡೀತಾ ಇರ್ತದಲ್ಲ, ಎಂತ ಗಲಾಟೆ ನಡೆಯಲ್ಲ, ರಿಸರ್ಚ್ ಜೀವನನೇ ಹಾಳು ಮಾಡುವಂತ ನೋಡಬೇಕು. ಏನಪ್ಪ ಅಂದ್ರೆ, ಈ ಸೌಂಡ್ ವೇವ್ಸ್ ಜೊತೆಗೆ ಲೈಟ್ ವೇವ್ಸ್ ಜೊತೆಗೆ
ಲೈಟ್ ವೇವ್ಸ್ ಹೋಗ್ತಾ ಇದೆಯಲ್ಲ ಅದ್ರ ಜೊತೆಗೆ ಸೌಂಡ್ ವೇವ್ಸ್ ನ ಸೇರಿಸಿದ್ರೆ ಯು ಕ್ಯಾನ್ ಟ್ರಾನ್ಸ್ಫರ್ ದಿ ಇನ್ಫಾರ್ಮೇಶನ್. ಇದೇ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದಿಸ್ ಇಸ್ ವಾಟ್ ಯು ಕಾಲ್ ದ ರಾಮನ್ ಅಂಡ್ ನಾತ್ ಎಫೆಕ್ಟ್. ಅವ್ರ ಸ್ಟೂಡೆಂಟ್ ಇವರೇ ಮೇನ್ ಇದ್ರು ಅವ್ರ ಸ್ಟೂಡೆಂಟ್ ಹೆಸರನ್ನು ಹಿಡಿದಿರೋದು ಯಾವತ್ತೂ ನಿಲ್ಸಿದ್ದಾರೆ. ರಾಮನ್ ಅಂಡ್ ನಾತ್ ಎಫೆಕ್ಟ್ ಅಂದ್ರೆ ದಿಸ್ ಇಸ್ ಬೇಸಿಕ್ ಪ್ರಿನ್ಸಿಪಲ್ ಆಪ್ಟಿಕ್ ಫೈಬರ್. ಆಪ್ಟಿಕ್ ಫೈಬರ್ 1970 ಆದ್ಮೇಲೆ ಫೇಮಸ್ ಆಗುತ್ತೆ. ಇವತ್ತು ನಿಮಗೆ ಡಿಜಿಟಲ್ ಕ್ರಾಂತಿಯಲ್ಲಿ, ಇಂಟರ್ನೆಟ್ ಕ್ರಾಂತಿಯಲ್ಲಿ ಈ ಆಪ್ಟಿಕ್ ಫೈಬರ್ ಮೇಜರ್. ನಮ್ಮ ದೇಶಕ್ಕೆ 1% ಬೇಕಾಗಿ ಎಷ್ಟು ಬಳಸ್ತೀವಿ ಆಪ್ಟಿಕ್ ಫೈಬರ್, ಅದ್ರಲ್ಲಿ 1% ಗಿಂತ ಕಮ್ಮಿ, 1-2% ಇರ್ಬೋದು ಅಷ್ಟೇ ಪ್ರೊಡ್ಯೂಸ್ ಮಾಡ್ತಾ ಇರೋದು. Therefore, Raman is not only father of the light, he is the father of optic fiber technology also. ಇದಕ್ಕೆ ನಾನು ಹೇಳಿದ್ನಲ್ಲ, ಮತ್ತೊಂದು ನೊಬೆಲ್ ಪ್ರೈಸ್ ನಮ್ಮ ದೇಶ ಸರಿಯಾಗಿದ್ದಿದ್ರೆ, ಸರಿಯಾಗಿ ಬೆಲೆ ಕೊಟ್ಟಿದ್ರೆ ಇದು ಮತ್ತೊಂದು ನೊಬೆಲ್ ಪ್ರೈಸ್. ಹಾಗಾಗಿ ಒಬ್ಬ 2 ನೊಬೆಲ್ ಪ್ರೈಸ್ ತಗೊಂಡಿದ್ದು ಅವ್ರು ಪಡೆದವರಲ್ಲ, ನಾವು ಕೊಟ್ಟಿದ್ದೀವಿ ಅಂತ ಅವ್ರಿಗೆ ಬೆಲೆ ಕೊಡೋಣ ಅನ್ನೋದು ನನಗೆ ಗೊತ್ತಾಗ್ತದೆ. ರಾಮನ್ ಎಂತ ವ್ಯಕ್ತಿತ್ವ ಅಂದ್ರೆ ಅವ್ರು ಮಾತ್ರ ಅಲ್ಲ, ಈ ರಾಮಚಂದ್ರನ್ ಅಂತ ಈ DNA ಗೊತ್ತಲ್ವ, ಡಬಲ್ ಹೆಲಿಕ್ಸ್, ಅದೇ ತರ ಪ್ರೋಟೀನ್ 3 ಡೈಮೆನ್ಷನ್ ಹೆಂಗಿದೆ ಅಂತ ಕಂಡಿಡಿದವರು. ಇವ್ರನ್ನ ತಮಿಳುನಾಡಿಂದ ಓಡಿಸ್ಬಿಡ್ತಾರೆ, ಇವನು ನೊಬೆಲ್ ಪ್ರೈಸ್ ಸಿಗುತ್ತೆ ಇದಕ್ಕೆ ಅಂತ ಹೇಳಿ ವ್ಯಾಕ್ಸಿನ್ ಅಂತ ಕಿಕ್ಕಿ ಹೊಂಟೋಗ್ಬಿಟ್ಟ. ಅವನೇ ಮಾಡ್ತಾನೆ, ಆ ಪೇಪರ್ನ ಅದು ಮಿಟ್ಕೊಬಿಡ್ತಾನೆ, ರಿಸಲ್ಟೇ ಕೊಡಲ್ಲ 10 ವರ್ಷ 15 ವರ್ಷ ಆ ರೀತಿ ಆಗ್ಬಿಡ್ತದೆ. ಆಗ ರಾಮನ್ ಅವ್ರ ಕರೆದು ನನ್ನ ಲ್ಯಾಬಲ್ಲಿ ಕೆಲಸ ಮಾಡು ಅಂತ ಹೇಳಿ ಅವ್ರನ್ನ ವಿದ್ಯಾರ್ಥಿಗಳು ಅವ್ರ ಹೆಸರಲ್ಲಿ ಈಗ ವರ್ಲ್ಡ್ ಡಿಪಾರ್ಟ್ ರಾಮಚಂದ್ರನ್ ಪ್ಲಾಟ್ ಅಂತ ಇದೆ, ಬಯೋಕೆಮಿಸ್ಟ್ರಿ ಇರೋದು, ಅದನ್ನು ಓದೋ ಕೆಮಿಸ್ಟ್ರಿ ಅವ್ರನ್ನ ಬೆಲೆ ಕೊಡ್ತಾರೆ. ಈ ರೀತಿ ರಾಮನ್ ಬಾಬಾನ ಅವನೊಂಥರ ಡಾವಿಂಚಿ ಇದ್ದಾಗ ಏನ್ ಬೇಕಾದ್ರೂ ಒಳ್ಳೆ ಚಿತ್ರನ ಬಿಡಿಸುವಂತ ಶಕ್ತಿ ಬಾಬಾಗಿದೆ. ಹಾಗಾಗಿ ಅವ್ರಿಗೆ ನ್ಯೂಕ್ಲಿಯರ್ ಫಿಸಿಕ್ಸ್, ನನಗೂ ನ್ಯೂಕ್ಲಿಯರ್ ಫಿಸಿಕ್ಸ್ ಕೆಲಸ ಮಾಡಕ್ಕೆ ಇಷ್ಟ ಅಂತ, ಆ ದುಡ್ಡು ನೋಡಿದ್ರೆ ನಮ್ ಕೈಲಾಗಲ್ಲ ಅಂತ ಹೇಳಿ ಶ್ರೀಮಂತರ ಆಗಿರೋಂಥ ಬಾಬಾಗೆ ಅದನ್ನ ವಹಿಸ್ಬಿಡ್ಬೇಕು. ಬಾಬಾ ಮತ್ತೆ ಸಾರಾಭಾಯಿ ಇವತ್ತು ಉಳಿದಿದ್ದಾರೆ ಭಾರತದಲ್ಲಿ ಅಂದ್ರೆ ಒಬ್ರು ಫಾದರ್ ಆಫ್ ನ್ಯೂಕ್ಲಿಯರ್ ಫಿಸಿಕ್ಸ್, ಇನ್ನೊಬ್ರು ಫಾದರ್ ಆಫ್ ಸ್ಪೇಸ್. ಅದಾಗಿದ್ರೆ ಅದಕ್ಕೆ ಬೇಸಿಕ್ ಕಾರಣ ಶ್ರೀರಾಮ್. ನಿನ್ ಕೆಲಸ ಇಲ್ಲಿದೆ, ವರ್ಲ್ಡ್ ವಾರ್ ನಡಿಬೇಕಂದ್ರೆ ಇಲ್ಲಿ ಬಂದು ಕೆಲಸ ಮಾಡೋ, ಆಗ ಇವ್ರಿಬ್ರು ಬಂದು ಇವ್ರ ಹತ್ರ ಕೆಲಸ ಮಾಡ್ತಾರೆ, ಆ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಜೊತೆ ವಿದ್ಯಾರ್ಥಿಗಳ ಅತ್ಯಂತ ವಿನಭಾವವಾದ ಸಂಬಂಧ ಅಂತ ಇದು ಇನ್ನೆಲ್ಲೂ ಕೂಡ ನಾವು ಇವತ್ತಿನ ಪ್ರೊಫೆಸರ್ ಅಲ್ಲಿ ಕಾಣ್ತೀವಿ. ಇನ್ನೊಂದ್ಸಲಿ ಒಂದೊಂದ್ಸಲಿ ಇಂದಿರಾ ಗಾಂಧಿ ಅವ್ರ ಇನ್ಸ್ಟಿಟ್ಯೂಟ್, ಬ್ರಾಹ್ಮಣ್ ಇನ್ಸ್ಟಿಟ್ಯೂಟ್ ನೋಡ್ಬೇಕಂತ ಬರ್ತಾರೆ. ಬಂದಕ್ಕೆ ಎಲ್ಲ ತೋರಿಸ್ಕೊಂಡು ಬರ್ತಾರೆ. ಆಮೇಲೆ ಹೇಳ್ತಾರೆ, ನಿಮ್ಮ ಅಪ್ಪನ್ಗೆ ಹೇಳೋ ಎಲ್ಲೆಲ್ಲ ಸುತ್ತ ಬಂದು ಒಂದ್ಸಲಿ ನೋಡಿದ್ದೀನಿ ನನ್ನ ಲ್ಯಾಬ್ ಹೆಂಗಿದೆ ಅಂತ ಅಂದ್ಬಿಟ್ಟು ಏನಾಗ ಹೋಗ್ತಾರೆ, ವಾಪಸ್ ಹೋಗ್ತಾರೆ. ನೆಕ್ಸ್ಟ್ ಏನು ಮಾಡೋದಿರೋದೇ 2 ಬರ್ತದೆ ನೆಕ್ಸ್ಟ್ ಎಲ್ಲ ತೋರಿಸ್ಕೊಂಡು ಅವನು ನ್ಯಾಷನಲ್ ಪ್ರೊಫೆಸರ್ ಅಂತ ಡಿಕ್ಲೇರ್ ಮಾಡ್ತಾರೆ. 2 ವರ್ಷ ತಿಂಗಳು ಬರಂಗ್ ಮಾಡ್ತಾರೆ. ಅಷ್ಟೊಂದು ಗಲಾಟೆ ಮಾಡ್ತಾ ಇದ್ರು ಕೂಡ ಅವರ ರಿಲೇಷನ್ ಒಂದು ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಜೊತೆಲಿ ಇದ್ದು ಮತ್ತೆ ಡೈಮಂಡ್ ಲ್ಯಾಟಿಸಸ್ ಮೇಲೆ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ನೋಡಿ ಮುತ್ತುಗಳು, ಅದ್ರ ಹೇಳಿದ ಫ್ಲೈಸ್, ಅವ್ರಿಗೆ ಡೈಮಂಡ್ಸ್ಗಳು ಇದೆ, ಗಂಡು ಬೇರಂಡದ ವಜ್ರ ಅವ್ರ ಕೆಲಸ. ಅವರು 300ಕ್ಕಿಂತ ಹೆಚ್ಚು ವಜ್ರಗಳು ಅವ್ರ ಕೈಲಿ. ಒಂದ್ಸಲಿ ಅವರ ಹಳೆಯ ಬಂದಿರ್ತಾರೆ ರಿಲೇಷನ್, ಅವ್ರ ಮಾವ ನನ್ಗೆ ಒಳ್ಳೆ ವಜ್ರದ ಉಂಗ್ರ ಕೊಟ್ಟಿರ್ತಾನೆ, ಅದನ್ನ ಕೈಗೆ ಹಾಕೊಂಡು ಯಾಕೆ ವೇಸ್ಟ್ ಮಾಡ್ತಿದ್ಯಾ, ಮೇಕ್ ಇಟ್ ಸಮಥಿಂಗ್ ಯೂಸ್ಫುಲ್. ದೇವರು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೇಳ್ತಾ ಇರೋದನ್ನ ಆ ವಜ್ರ ಮಾಕೊಂಡಿದ್ದು ವಜ್ರ ತಗೊಂಡು ಆಮೇಲೆ ಈಗ ರೈಟ್ ಯೂಸ್ ಆಯ್ತು, ಅದು ಕರೆಕ್ಟ್ ಆಗಿ. ಇಲ್ಲಿ ನೋಡಿ, ಫಸ್ಟ್ 1910 ಅಲ್ಲಿ ಲೈಟ್ ಮೇಲೆ ಕೆಲಸ ಮಾಡಿದ್ರು. ದೆನ್ ರಾಮನ್ ಎಫೆಕ್ಟ್ 1920 ಅಲ್ಲಿ ಅದರಿಂದ ರಿಸಲ್ಟ್ ಬಂತು, ರಾಮನ್ ಎಫೆಕ್ಟ್ ಬಂತು, ಕಾಂಪ್ಟನ್ ಎಫೆಕ್ಟ್ ಡಿಸ್ಕವರ್ ಆಯ್ತು. ನಂತರದಲ್ಲಿ ಕೆಮಿಕಲ್ ಲ್ಯಾಟಿಸಿಸ್ ಮೇಲೆ ಅದನ್ನ ಕೆಲಸ ಮಾಡಿದ್ರು, ಆಪ್ಟಿಕ್ ಫೈಬರ್ ಟೆಕ್ನಾಲಜಿನ ಕಂಡುಹಿಡಿದ್ರು, ಆಮೇಲೆ ರೆಸಲ್ಯೂನ್ಸ್ ಮೇಲೆ ಕೆಲಸ ಮಾಡಿದ್ರು. ಈ ರೀತಿಯಾಗಿ ನಾವು ಬೆಟರ್ ಪಿಕ್ಚರ್ ಇದೆಲ್ಲ ಪ್ರಶಸ್ತಿಗಳು ಬಂದಿರೋದು. ಲೆನಿನ್ ಪ್ರಶಸ್ತಿಯಿಂದ ಹಿಡಿದು ಲಾಸ್ಟ್ ಅಲ್ಲಿ ಅವ್ರಿಗೆ 1912 ಒಂದು ಬೆಸ್ಟ್ ರಿಸರ್ಚರ್ ಅಂತ ಬರುತ್ತೆ, ಕರ್ಸನ್ ರಿಸರ್ಚ್ ಪ್ರೈಸ್ ಅಂತ. ಸಾಕಷ್ಟು ಪ್ರಶಸ್ತಿಗಳು ಅವ್ರಿಗೆ ಬಂದಿದ್ದಾರೆ. ಅಂಡ್ ರಾಮನ್ ಇನ್ಸ್ಟಿಟ್ಯೂಟ್ 42 ಇಂದ ಕಟ್ಟಕ್ಕೆ ಶುರು ಮಾಡ್ತಾರೆ. 48 ಅಲ್ಲಿ ಅರ್ಧಂಬರ್ಧ ಆಗಿರ್ತದೆ, ಆಗ ಕಟ್ಕೋತಾರೆ. ಮತ್ತೆ ರಾಮನ್ ನೆಹರು ಹೇಳ್ತಾರೆ, ನೆಹರು ಒಬ್ಬ ಭಟ್ನಾಗರ್ ಅಂತ, ಶಾಂತಿ ಸ್ವರೂಪ್ ಭಟ್ನಾಗರ್ ಅಂತ ಸೈಂಟಿಸ್ಟ್, ಹೆಸರು ಮಾತ್ರ ಸೈಂಟಿಸ್ಟ್ ಆಗಿರೋನ್ನ ಅಡ್ವೈಸರ್, ಕೆಟ್ಟ ಜನನ ಅಡ್ವೈಸರ್ ಆಗಿ ಇಟ್ಕೊಂಡು ಭಾರತೀಯ ವಿಜ್ಞಾನನ ಹಾಳು ಮಾಡ್ಬಿಟ್ಟ ಅಂತ ಹೇಳ್ತಾರೆ. ರಾಮನ್ ಒಂದ್ಸಲಿ ನೆಹರು ಬಂದಾಗ ಕೇಳ್ತಾರೆ, ನನಗೆ ನೋಡು 10 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಟ್ರೆ ನೆಕ್ಸ್ಟ್ 5 ವರ್ಷದಲ್ಲಿ ನಮ್ಮ ಭಾರತದ ಇಂಡಸ್ಟ್ರಿಯಲ್ ಪ್ರಾಬ್ಲಮ್ ಏನಿದೆಯೋ ಅದನ್ನ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾರೆ. ಭಾರತದ ಅಂದ್ರೆ ಇವತ್ತು ನಮ್ಮ ಸೈನ್ಸಿನ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ ಅಂತ ಅರ್ಥ. ಆದ್ರೆ ಅವ್ರ ಕಡೆ ಚಾಲನೆ ಕೊಡ. ಇವತ್ತು
ಸ್ವಾಂತೀಶ್ ಅವರು ಭಟ್ನಾಗರ್ ಅವ್ರೇನ್ ಮಾಡ್ತಾರೆ, ಭಾರತದಾದ್ಯಂತ ಇನ್ಸ್ಟಿಟ್ಯೂಷನ್ ಮಾಡಿ 50,000 ರೂಪಾಯಿ ಆಗೋದನ್ನ 50 ಲಕ್ಷ ರೂಪಾಯಿ ಕೊಟ್ಟು 1 ಕೋಟಿ ಕೊಟ್ಟು ಇನ್ಸ್ಟ್ರೂಮೆಂಟ್ ತಗೊಂಡ್ಬಂದ ಅದು ಯೂಸ್ ಮಾಡಕ್ಕೆ ಏನ್ ಕೆಟ್ಟೋದ್ರೆ ರಿಪೇರಿ ಮಾಡಕ್ಕೆ ಅದನ್ನ ಬರಕ್ಕೆ 6 ತಿಂಗಳು ಫಾರಿನಿಂದ ಬಂದು ರಿಪೇರಿ ಮಾಡೋದು. ಅಲ್ಲಿವರೆಗೂ ರಿಸರ್ಚ್ ಎಲ್ಲ ಏನೋ ಹಾಳು. ಹಾಗಾಗಿ ನಮ್ಮ ಸೈನ್ಸ್ ಡೆವಲಪ್ ಆಗಿ ಇದನ್ನ ಸೈಂಟಿಫಿಕ್ ಆಟಿಟ್ಯೂಡ್ ಅಂತ ಕರಿತಾ ಇದ್ದಿದ್ದೇನೆ. ಸೈಂಟಿಫಿಕ್ ಆಟಿಟ್ಯೂಡ್ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದ್ರು, ಸೈಂಟಿಫಿಕ್ ಆಗಿ ಥಿಂಕ್ ಮಾಡ್ಬೇಕು, ಆಧಾರ ಸಂಬಂಧ ಅದನ್ನ ತೆಗೆದು ಅವನ ಹೆಸರಿಗೆ ಹಾಕೋದು. ವಿಶ್ವೇಶ್ವರಯ್ಯನ 5 ಏರೋಪ್ಲೇನ್ ತೆಗೆದು ಅವ್ರ ಹೆಸರು ಹೇಳಲಿಲ್ಲ, ಇನ್ಯಾರ ಹೆಸರಿಗೆ ಹಾಕೋದು. ಈ ರೀತಿ ಡೈರೆಕ್ಟ್ ಆಗಿ ಬೈದಿದ್ದಂಥದ್ದು ಕೂಡ ಫ್ರಸ್ಟ್ರೇಟ್ ಆಗ್ತದೆ. ಮತ್ತೆ ರಾಮನ್ ಯಾವುದೇ ವಿದ್ಯಾರ್ಥಿ ಅವ್ರ ಕೆಳಗಡೆ ಮಾಡ್ತಾ ವಿದ್ಯಾರ್ಥಿ ಎಲ್ಲ ಇನ್ ಸರಿಯಾಗಿ ಬೆಲೆ ಸಿಗ್ತಾರೆ ಅಂತ ಫಾರಿನ್ ಹೋಗಿ ಅದನ್ನ ಡೈರೆಕ್ಟ್ ಆಗಿ ಅಪೋಸ್ ಮಾಡಿ. ಒಬ್ಬ ವಿದ್ಯಾರ್ಥಿ ಅಮೆರಿಕಾಗಂತದಕ್ಕೆ ಹೋದ್ರೆ ಇಲ್ಲ ಅಂದ್ರು ಎಷ್ಟಪ್ಪ ಅಂದ್ರೆ 10 ಲಕ್ಷ ರೂಪಾಯಿ. 10 ಲಕ್ಷ ಅಂದ್ರೆ ಅಷ್ಟು ದುಡ್ಡನ್ನ ರುಪಿನ ಅವ್ರಿಗೆ ಸರೆಂಡರ್ ಮಾಡ್ದಂಗೆ. ಯಾಕೆ ರುಪಿ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ, ಯಾಕೆ ತಗೋತಾರೆ ಈ ಸರ್ಕಾರ ಸರಿಗಿಲ್ಲ ಅಂತ ಎಲ್ಲ ಹೇಳ್ತಾ ಇದೀವಲ್ಲ. ನಾವು ಫಾರಿನ್ ಪ್ರಾಡಕ್ಟ್ಸ್ ಏನ್ ಕೊಂಡ್ಕೊತಾ ಇದೀವಿ ಅದನ್ನ ನಿಲ್ಲಿಸೋವರೆಗೂ ರೂಪಾಯಿ ಮೌಲ್ಯ ಜಾಸ್ತಿ ಆಗಲ್ಲ. ಈ ಬೇರೆ ದೇಶಕ್ಕೆ ಹೋಗಿ ಓದೋದನ್ನ ಇದು ಮಾಡಿ ಅಲ್ಲೇ ಸೆಟ್ಲ್ ಆಗ್ತಾ ಇದೀವಲ್ಲ ನಮ್ಮ ವಿದ್ಯಾರ್ಥಿಗಳು. ಅಲ್ಲಿ ಹೋದಾಗ ಅವ್ರ ಅಣ್ಣನ ಮಗ ಈಸ್ ಎ ಗ್ರೇಟ್ ಸೈಂಟಿಸ್ಟ್, 1987 ನೊಬೆಲ್ ಪ್ರೈಸ್ ಬರುತ್ತದೆ ಆಕಾಶಕಾಯಗಳ ಮೇಲೆ ಸ್ಟಡಿ ಮಾಡಿದಕ್ಕೋಸ್ಕರ. ಅವ್ನು ಹೇಳ್ತಾರೆ 3 ದಿನ ಹೋಗ್ಬೇಡ ಇಂಗ್ಲೆಂಡ್ಗೆ, ನಾವು ನಮ್ಮ ದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಅವನು ಕೂಡ ಮುಂದುವರ್ತಾರೆ. ಹಾಗಾಗಿ ಇದೆಲ್ಲಾ ನೋವುಗಳು ವಿದ್ಯಾರ್ಥಿಗಳು ಹೊಂಟೋಗ್ಬಿಟ್ಟು. ಮತ್ತೆ ಸರ್ಕಾರದ ಹತ್ರ ಇನ್ಸ್ಟಿಟ್ಯೂಷನ್ಗಳು ದುಡ್ಡು ತಗೋಬಾರ್ದು, ದುಡ್ಡು ಇನ್ಸ್ಟಿಟ್ಯೂಷನ್ ಮಾಡೋನು ಗವರ್ಮೆಂಟ್ ಹೋಗ್ಬಾರ್ದು ಅಂತ. ಅಂದ್ರೆ ಯಾರಾದ್ರೂ ಇನ್ಸ್ಟಿಟ್ಯೂಷನ್ ಅವ್ರು ಯಾರು ಪಾಲಿಟಿಕ್ಸ್ ಹೋಗಂಗಿಲ್ಲ ಅಂತ, ಅಥವಾ ರಿಯಲ್ ಎಸ್ಟೇಟ್ ಮಾಡೋರು ಪಾಲಿಟಿಕ್ಸ್ ಹೋಗಂಗಿಲ್ಲ ಅಂತ. ಆ ರೀತಿಯಾಗಿ ಹಂಗಾಗ್ಬೇಕು ಇರೋರೆಲ್ಲ ಅವರೇ ಅಲ್ವಾ, ಒಂದೆಲ್ಲ ಒಂದು ಆ ತರ ಮಾಡ್ಬೋದು. ಈಗ ನೋಡಿ ಇಲ್ಲಿ ನಾನು ಮಾಡಿರೋದು 1910 ಇಂದ 19 ರಾಮನ್ ವರ್ಕ್ ಆನ್ ಅಕಾಸ್ಟಿಕ್ಸ್ ಅಂಡ್ ಸ್ಪೇಸ್. 1920 ಇಂದ 29 ವರೆಗೂ ಆಪ್ಟಿಕ್ಸ್ ಅಂಡ್ ಲೈಟ್. 30 ಇಂದ 39 ವರೆಗೆ ಅಲ್ಟ್ರಾಸಾನಿಕ್ ಡಿಫ್ರಾಕ್ಷನ್ಸ್ ಮೇಲೆ ಮತ್ತೆ ರಾಮನ್ ಅಂಡ್ ನಾರ್ತ್ ಎಫೆಕ್ಟ್ ರಿಸಲ್ಟ್ ಬರ್ತದೆ ಸ್ಕ್ಯಾಟರಿಂಗ್ ಆಫ್ ದಿ ಕ್ರಿಸ್ಟಲ್ಸ್ ಮೇಲೆ. 1940 ಇಂದ 49 ಮೇಲೆ ಫೋಕಸ್ ಆನ್ ದಿ ಡೈಮಂಡ್ಸ್ ವೈಬ್ರೇಷನ್ ಲ್ಯಾಟಿಸಸ್. 50 ಇಂದ 59 again come to optics again. 60 ಇಂದ 70 ವರೆಗೆ ರಾಮನ್ has a full circle and Helmholtz ಓದಿರ್ತಾರಲ್ಲ ಚಿಕ್ಕದಲ್ಲಿ ಬರ್ತಾರೆ ಆ ಬುಕ್ ಅದಕ್ಕೆ ಅಂದ್ರೆ ಫಿಸಿಯಾಲಜಿ ಕಣ್ಣು ಮನುಷ್ಯನ ಕಣ್ಣು ಹೆಂಗ್ ಕೆಲಸ ಮಾಡುತ್ತೆ ಅಂತ ದೊಡ್ಡ ಥೀಸಿಸ್ ಅದ್ರ ಮೇಲೆ ಬರುತ್ತೆ. ಫಿಸಿಯಾಲಜಿ ಐಸ್ ಮೇಲೆ ಕೆಲಸ ಮಾಡುತ್ತೆ. ಈ ರೀತಿಯಾಗಿ ಇದು ರಾಮನ್ ಪಬ್ಲಿಷ್ ಮಾಡಿದಂತಹ ರಿಸರ್ಚ್ ಫೀಲ್ಡ್ಸ್ಗಳು, ರಾಮನ್ ಐಡಿಯಾಲಜಿಗಳು ಈ ತರ ಸಾಕಷ್ಟು ಇದೆ. ಇದು ರಾಮನ್ ಅವರ ಹೆಂಡತಿ ಇಬ್ಬರು ಮಕ್ಕಳನ್ನು ಬೆಳೆದವಾಗ ಆಮೇಲೆ ಏನೇನು ಸಾಯೋ ಸ್ಥಿತಿ ಬರ್ತದೆ, ಸಾಯೋ ಸ್ಥಿತಿ ಬಂದಾಗ ನಮಗೆ ರಾಮನ್ ಹೇಳ್ತಾರೆ, ಅದಕ್ಕೆ ಒಬ್ಬ ಸ್ಟೂಡೆಂಟ್ ಕರೆದು ನೀನು ರಾಮನ್ ಇನ್ಸ್ಟಿಟ್ಯೂಟ್ ನೋಡ್ಕೊಳಪ್ಪ ಅಂತ. ಯಾಕೆ ನಿಮ್ಮ ಎರಡನೇ ಮಗ ಇದ್ದಾನಲ್ಲ ರಾಧಾಕೃಷ್ಣನ್ ಅಂತ ಹೇಳ್ತಾರೆ. ಎಂತ ಅಯೋಗ್ಯ ಗೊತ್ತಾನು, ಅಪ್ಪನ ಆಸ್ತಿ ಒಂದು ಸ್ವಲ್ಪನೂ ಬೇಡ ನನಗೆ ಅಂತ. ಎಂತ ಅಯೋಗ್ಯ ಅಂದ್ರೆ ಅಪ್ಪನ ₹1 ಬೇಡ ಅಂತ ಅಂತಾನೆ. ಬೇಕು ನಾನು ಟ್ರೈ ಮಾಡಲ್ಲ, ಆಯ್ತು ಬೇಕಾದ್ರೆ ನೀನು ಟ್ರೈ ಮಾಡೋದು ನಾನು ಒಪ್ಕೊಳ್ಳಲ್ಲ. ಇನ್ನೆಷ್ಟು ಆ ವಿದ್ಯಾರ್ಥಿ ಕೊಟ್ಟು ಆ ವಿದ್ಯಾರ್ಥಿ ಅವ್ರು ಸಾಯ್ಬೇಕಾದ್ರೆ ಅವ್ರ ಮಗನಿಗೆ ಕೊಡ್ತಾರೆ. ಇದು ರಾಮನ್ ಫ್ಯಾಮಿಲಿ. ರಾಮನ್ ಸಿಟಿ ಗ್ರೇಟ್ ವರ್ಲ್ಡ್ ಸೈಂಟಿಸ್ಟ್. ರಾಮನ್ ರೋಡ್ಸ್ ಮತ್ತೆ ಅಪ್ಲಿಕೇಶನ್ಸ್. ರಾಮನ್ಸ್ ಎಫೆಕ್ಟ್ ಎಷ್ಟು ಎಕ್ಸ್ಪ್ಲೋಸಿವ್ಸ್, ಡ್ರಗ್ಸ್ ಮತ್ತೆ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂತ ಕರಿತೀವಲ್ಲ, ಕ್ವಾಂಟಮ್ ಫಿಸಿಕ್ಸ್ ಅಂತ ಕರಿತೀವಲ್ಲ. ಇದು ಬೇಸ್ ವರ್ಕ್ ಇಸ್ ಬೇಸ್ಡ್ ಆನ್ ಕ್ವಾಂಟಮ್ ಫಿಸಿಕ್ಸ್. ಕ್ವಾಂಟಮ್ ಫಿಸಿಕ್ಸ್ ಅಂತಾನೆ ಫಿಸಿಕ್ಸ್ ಇನ್ ಹೈಯೆಸ್ಟ್ ಇನ್ವೆನ್ಷನ್ ಎಕ್ಸ್ಪ್ಲೋಸಿವ್ಸ್ ಇದೆ ಅಲ್ವಾ ಇವತ್ತಿನ ಮಾಡರ್ನ್ ಟೆಕ್ನಾಲಜೀಸ್ಗಳು. ಅದಕ್ಕೆ ಬೇಸ್ ರಾಮನ್. ಆದ್ರೂ ಕೂಡ ನಮ್ಮ ಇಲ್ಲಿವರೆಗೂ ಇದು ಇಂಥ ಮಾನ್ಯುಮೆಂಟಲ್ ವರ್ಕ್ ಅಂತ ಇವತ್ತು ಕೂಡ ನಾವು ಕೇಳಿಕೊಳ್ಳುವುದು ಇದೆ. ರಾಮನ್ ಆಸ್ ಸಮ್ ಫಿಲಾಸಫಿ ಅವರೊಂದು ಪ್ರಿನ್ಸಿಪಲ್ಸ್ ಮಾಡ್ತಾರೆ. ಏನಪ್ಪ ಅದಂತಂದ್ರೆ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಆಫ್ ರಾಮನ್ ನಾವು ಅಚೀವ್ ಮಾಡ್ಬೇಕಂದ್ರೆ ಏನಪ್ಪ ಅಂದ್ರೆ ಫಸ್ಟ್ ಇಂಡಿಯಾ ಶುಡ್ ಪ್ರೊಡ್ಯೂಸ್ ಎ ವರ್ಲ್ಡ್ ಕ್ಲಾಸ್ ಜರ್ನಲ್. ಪ್ರಪಂಚದಲ್ಲಿರುವಂಥದ್ದು ನಮ್ಮ ಇಂಡಿಯನ್ ಜರ್ನಲ್ ಪಬ್ಲಿಷ್ ಮಾಡೋದು ಅದೃಷ್ಟ ಅಂತ ಅನ್ಕೋಬೇಕು. ಅಂತ ಜರ್ನಲ್ ನ ನಾವು ಇಂಡಿಯಾದವರು ತಯಾರು ಮಾಡಬೇಕು. ಬಟ್ ಇವತ್ತಂತ ಜರ್ನಲ್ ಇದಾವೆ ನಮ್ಮದೇ ಇಲ್ಲ ಅಂತಾನೆ ಹೇಳ್ತಾರೆ. ಮತ್ತೆ ನಮ್ಮಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಈಗ CSR ಇದೆ, DFR ಇದೆ, ಮತ್ತೆ HAL ಇದೆ. ಆ ಇನ್ಸ್ಟಿಟ್ಯೂಷನ್ಗೆ ಇಸ್ರೋ ಇದೆ. ಬೇರೆ ಬೇರೆ ಮತ್ತೆ ಕೋಆರ್ಡಿನೇಷನ್ ಸ್ಥಾಪಿಸಿ ಅವುಗಳು ಇನ್ನೂ ಕೆಲಸ ಚೆನ್ನಾಗಿ ಮಾಡುವಂತಾಗಿ ಬೇರೆ ಬೇರೆ ಸೈಂಟಿಸ್ಟ್ಗಳು ಹೊಟ್ಟೆ ಕಿಚ್ಚು ಪಡೆದೇನೆ ಕೋಆಪರೇಟ್ ಮಾಡ್ಕೊಂಡಾಗಿ ಮಾಡುವಂತದ್ದು ಮಾಡಬೇಕು ಅಂತ ಮತ್ತೊಂದು ಉದ್ದೇಶ ಆಗಿತ್ತು. ಇವತ್ತು ಕೂಡ ನಮ್ಗೆ ಅಷ್ಟೊಂದು ಹೊಟ್ಟೆ ಕಿಚ್ಚು ಇಲ್ಲದೆ ಇರುವಂತ ವಿಜ್ಞಾನಿಗಳು
ತುಂಬಾ ಅದನ್ನ ನಾವು ನೋಡ್ಬೋದು. ಅಪೋಸಸ್ ಬ್ರೈನ್ ಟ್ರೈನ್, ಈ ವಿದೇಶಕ್ಕೆ ಹೋಗ್ತಾರಲ್ಲ ಓದಿರೋ ವಿದ್ಯಾರ್ಥಿಗಳಾದ ಓದುತ್ತೀವಿ ಅಂತ ಅಲ್ಲೇ ಹೇಳ್ತಾರೆ, ಅದನ್ನ ರಾಮನ್ ಸ್ಟ್ರಿಕ್ಟ್ ಆಗಿ ಅಪೋಸ್ ಮಾಡ್ತಾರೆ. ಆ ರಾಮನಿಂದಾಗಿ ಬಾಬಾ ಮತ್ತೆ ಸಾರಾಬಾಯಿ ದೇಶಕ್ಕೆ ಅವರ ತೆಕ್ಕೆ ಬಂದಿದ್ದು, ನಮ್ಮ ದೇಶಕ್ಕೆ ಉಳಿದಿರುವಂಥದ್ದು. ಇದಕ್ಕೆ ಅದು ಮತ್ತೊಂದು ಇದು ಅವ್ರಿಗೆ ಫ್ರಸ್ಟ್ರೇಷನ್ ಇಂದಲೇ ಅವ್ರು ಸಾಯ್ಬೇಕಾದ್ರೆ ತುಂಬಾ ಖುಷಿಯಾಗಿರ್ಲಿಲ್ಲ. ನೊಬೆಲ್ ಪ್ರೈಸ್ ತಗೊಂಡಿದ್ರು ನಮ್ಮ ದೇಶಕ್ಕೆ ಮಾಡ್ಬೇಕಾಗಿರೋ ಸಾಧನೆ ಇನ್ನೂ ಬಾಕಿಷ್ಟು ಇದೆ. ನಮ್ಮ ದೇಶ ತುಂಬಾ ಕೆಟ್ಟ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದಿಲ್ಲ ವಿಜ್ಞಾನದ ದಿಕ್ಕಿನಲ್ಲಿ. ಅಂಡ್ ಅಪೋಸ್ ಸೈಕ್ಲಿಂಗ್ ಮಾಡಲಿಂಗ್ ಆಫ್ ಶಾಂತಿ ಸ್ವರೂಪ್ ಭಟ್ನಾಗರ್ ಅಂತ ಹೇಳಲ್ಲ, ಅವರು ಅಡ್ವೈಸರ್ ಆಗಿ ಇಟ್ಕೊಂಡಿದ್ರು. ಫಸ್ಟ್ ಅಡ್ವೈಸರ್ ಅವ್ರ ಹೆಸರಲ್ಲಿ ಪ್ರಶಸ್ತಿಗಳೆಲ್ಲ ಇದಾವೆ. ಆದ್ರೆ ಅವ್ರು ಏನ್ ಮಾಡಿದ್ರು, ಇನ್ಸ್ಟ್ರೂಮೆಂಟ್ ಇಂಪೋರ್ಟ್ ಮಾಡ್ಕೊಂಡು ಫಾರಿನ್ ಅವ್ರಿಗೆ ಏನ್ ಬೇಕು ಅದು. ಇವತ್ತು IIT ಹೇಳ್ತೀವಲ್ಲ, IIT ಇಟ್ ಸೆಲ್ಫ್ ಬಿಲ್ಡ್ ಟು ಸ್ಯಾಟಿಸ್ಫೈ ದಿ ಯುರೋಪಿಯನ್ ಅಂಡ್ ಅಮೆರಿಕನ್ ನೀಡ್ಸ್. ನಮ್ಮ ದೇಶಕ್ಕೆ ಒಳ್ಳೇದಾಗ್ಬೇಕು ಅಂತ ತಯಾರು ಮಾಡಿದ್ದಲ್ಲ. ಯಾರು ಹೇಳೋದು? ಪ್ರೊಫೆಸರ್ ಪಾಲ್ ಅಂತ ಯಶ್ಪಾಲ್ ಅಂತ ಹೇಳುವಂಥದ್ದು. ಅದನ್ನ ಯಾರು ಯುರೋಪ್ ಮತ್ತೆ ಅಮೆರಿಕಾಗೆ ಏನ್ ಬೇಕು ಅದನ್ನ ಸ್ಯಾಟಿಸ್ಫೈ ಆಗೋಕ್ಕೆ ಡೆವಲಪ್ ಮಾಡಿರೋದು ಅಂತ, ನಮ್ ಇಂಡಿಯಾಗೋಸ್ಕರ ಅಲ್ಲ ಅಂತ. ಮತ್ತೆ ಇಂಥದ್ರಿಂದ ವಿದ್ಯಾರ್ಥಿಗಳಿಂದ ಒಳ್ಳೇದೇನ್ ಬಯಸ್ತೀವಿ, ಹೋದಾದ್ಮೇಲೆ ಎಲ್ಲ ಬೇರೆ ದೇಶಕ್ಕೆ ಹೋಗದೆ. ಯಾಕಂದ್ರೆ ಸ್ವಾಭಿಮಾನ, ದೇಶ ಪ್ರೇಮ ಅನ್ನೋದೇ ಇಲ್ಲ ಅದಕ್ಕೆ. ಅಂಡ್ ಅಪೋಸ್ ಇಂಪೋರ್ಟಿಂಗ್ ಆಫ್ ಸೈನ್ಸಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಹೇಳಿದೆ. ಅಂಡ್ ದುಡ್ಡು ಕೊಟ್ಟಿದ್ ಮಾತ್ರಕ್ಕೆ ಯಾರು ಮೆಂಬರ್ಶಿಪ್ ಕೊಡ್ಬೇಡಿ ಅದನ್ನು ಕೂಡ ಅವ್ರ ಎಕ್ಸ್ಪೀರಿಯನ್ಸ್ ಇಂದಾಗಿ. ಹಾಗಾಗಿ ಒಬ್ಬ ರಾಯಲ್ ಸೊಸೈಟಿ ಆಫ್ ಲಂಡನ್ ಆಗ್ಬೇಕಂದ್ರೆ ಫಿಲೋ ಅಂತ ಆಗ್ಬೇಕಾದ್ರೆ ರಾಮಾನುಜ ಅವನಿಂದೇನು ಎಲ್ಲ 33 ವರ್ಷದಲ್ಲಾಗಿದೆ. ರಾಮಾನುಜನಿಗೆ ಬರೀ 28 ವರ್ಷ. ಈಗಲೇ ಕೊಟ್ಬಿಟ್ರೆ ಹೆಂಗೆ ಅಂತ ಈಗ ಕೊಡದೆ ಹೋದ್ರೆ ಫೆಲೋಶಿಪ್ ಕೊಡಕ್ಕೆ ಅವನೇ ಉಳಿದಿರಲ್ಲ, ಸತ್ತೇ ಹೋಗ್ತಾನೆ ಅಂತ. ಆ ರೀತಿಯಾಗಿ ಸೈಂಟಿಸ್ಟ್ ಹೇಳಿ ಅವ್ನಿಗೆ ಕೊಡ್ಲೇಬೇಕು. ಕೊನೆ ಪಕ್ಷ ಆತ್ಮತೃಪ್ತಿ ಆಗ್ಬೇಕು. ನಾನು ರಾಯಲ್ ಸೊಸೈಟಿ ಆಫ್ ಲಂಡನ್ ಆಗಿದ್ದೀನಿ, ಫೆಲೋ ಆಫ್ ರಾಯಲ್ ಸೊಸೈಟಿ ಆಗಿದ್ದೀನಿ ಅನ್ನೋದನ್ನ ಅವ್ನಿಗೆ ಖುಷಿಯಿಂದ, ಅದೊಂದೇ ಖುಷಿ ರಾಮಾನುಜನಿಗೆ ಸಿಕ್ಕಿದೆ. ಆ ತರ ಹೇಳಿ ಅದು ತೋರಿಸುತ್ತೆ. ಹಾಗಾಗಿ ಆಸ್ ಎ ರಿಸಲ್ಟ್ ನಮ್ಮ ದೇಶ ನ್ಯಾಷನಲ್ ಸೈನ್ಸ್ ಡೇ ಅಂತ ಈ ರಾಮನ್ ಎಫೆಕ್ಟ್ ಕಂಡಿಡ್ದ ದಿನಾಂಕ ಹೇಳ್ಕೊಳ್ತಾ ಇದ್ದೀವಿ. ಅದರಿಂದ ರಾಮನ್ ಅವರ ಜೀವನದ ಸ್ಫೂರ್ತಿನ ನಾವು ತಗೋತಾ ಇದ್ದೀವಿ. ತಗೊಂಡು ನಮ್ಮ ದೇಶದ ಅಭಿವೃದ್ಧಿಗಾಗಿ ಸ್ವಂತ ಬುದ್ಧಿ ಅಂದ್ರೆ ಸ್ವಾವಲಂಬಿ, ಸೆಲ್ಫ್ ರಿಲಯನ್ಸ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಕೆಲಸಕ್ಕೋಸ್ಕರ ಎಷ್ಟು ಅಲ್ಕೊಂಡು ಹೋಗ್ತಾ ಇದೀವಿ, ಆದ್ರೂ ಪಟ್ಟಾನ್ ತಗೊಂಡಿರೋ ಕೆಲಸ ಸಿಗಲ್ಲ, ತಗೊಂಡ ತಗೊಂಡಿರೋ ಕೆಲಸ ಸಿಗಲ್ಲ. ನಾನು ಟೀಚಿಂಗ್ ಮಾಡ್ತಾ ನೋಡ್ತಾ ಇದ್ದೆ. ನಾನು ಬಿಫೋರ್ 14 ಇನ್ಸ್ಟಿಟ್ಯೂಷನ್ ಕೆಲಸ ಮಾಡಿದ್ದೆ. ಆದ್ರೆ ಇಲ್ಲಿ ಟೀಚಿಂಗ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಮೋರ್ ಯು ವಿಲ್ ಲೆಸ್ ಯು ವಿಲ್ ಬಿ ಸೆಲೆಕ್ಟೆಡ್ ಅಂತ. ಯಾಕಂದ್ರೆ ಈ IAS ಆಫೀಸರ್ ಯಾರು ಇಂದು ವಿರೋಧಿ ಬುದ್ಧಿಸ್ಕೊಂಡಿರುವಂತದ್ದು ಹಾರ್ವರ್ಡ್ ಯೂನಿವರ್ಸಿಟಿಲಿ ಹೋಗಿ ಟ್ರೈನಿಂಗ್ ಆಗುತ್ತೆ. ಇದನ್ನ ರಾಜೀವ್ ಮಲ್ಹೋತ್ರಾ ಹೋಗಿ ಹೇಳಿದ್ರೆ ನಮ್ಮ ಯಾವ್ದೊಂದು IAS ಆಫೀಸರ್ ಟ್ರೈನಿಂಗ್ ಹೋಗ್ತಾರೆ, ಅವ್ರ ಸಿಲೆಬಸ್ ಡಿಟೆಕ್ಟ್ ಮಾಡಿ ಅವ್ರಿಗೆ ಈ ತರ ಮಾಡಬಾರ್ದು ಅಂತ ನೆಕ್ಸ್ಟ್ ಹೆಂಗಿರ್ಬೇಕು ಅಂತ ಗೈಡ್ಲೈನ್ಸ್ ಅವರು ರಾಜೀವ್ ಮಲ್ಹೋತ್ರಾ ಅಕ್ಟೋಬರ್ ಇಷ್ಟೆಲ್ಲ ನಾವು ಬೆಲೆ ತಿಳ್ಕೊಂಡು ನಿಜವಾದ ವಿಜ್ಞಾನಿಗಳಿಗೆ, ನಿಜವಾದ ಸಾಧನೆ ಮಾಡಿದ ನಿಜವಾದ ವಿದ್ಯಾರ್ಥಿಗಳಿಗೆ ಬೆಲೆ ಕೊಡದೆ ರಾಮನ್ ಅವ್ರಿಗೆ ಅವರ ಜೀವನಕ್ಕೆ ಕೊಡುವಂತಹ ಆ ಬೆಲೆ ನಾವು ಕೊಟ್ಟಾಗ ನಿಜವಾದ ಟೀಚರ್ಸ್, ನಿಜವಾದ ವಿಜ್ಞಾನಿ, ನಿಜವಾದ ಕಲ್ತಿರೋರಿಗೆ ಏನ್ ಕಲ್ತಿದ್ರಲ್ಲಿ ಅದರಲ್ಲಿ ಅವ್ರಿಗೆ ಕೆಲಸ ಸಿಕ್ಕಿದಾಗ, ಯಾರು ಹೊಟ್ಟೆ ಹಸ್ಕೊಳ್ದೇನೆ ಇದ್ದಾಗ, ಎಲ್ಲರಿಗೂ ಅವ್ರ ಅರ್ಹತೆಗೆ ತಕ್ಕಂತೆ ಕೆಲಸ ಸಿಕ್ಕಿದಾಗ, ಈ ದೇಶ ಅಭಿವೃದ್ಧಿಯಾದಂತ ದೇಶ ಆದಾಗ ವಿಕಸಿತ ನಿಜವಾಗ್ಲೂ ಆಗಿರುತ್ತದೆ. ಅದಕ್ಕೆ ರಾಮನ್ ಅವ್ರ ಜೀವನ ಅತ್ಯಂತ ಸ್ಫೂರ್ತಿದಾಯಕ ಅಂತ ಮಾಡೋದು.